ಜೂನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ JCI ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ಕಳೆದ 112 ವರ್ಷಗಳಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯಕ್ತಿತ್ವ ವಿಕಸನ ಸಂಸ್ಥೆಯಾಗಿ ಬೆಳೆದು ಹಲವು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳು ಹಾಗೆ ಯುವ ಜನತೆಗೆ ಒಂದು ಒಳ್ಳೆಯ ಮಾರ್ಗದರ್ಶನ ನೀಡುವಂತಹ ಸಂಸ್ಥೆಯಾಗಿ ಮೂಡಿಬಂದಿದೆ. ಅದರ ಮಾರ್ಗದರ್ಶನದಲ್ಲಿ JCI ಭಾರತವು ಕಳೆದ 76 ವರ್ಷಗಳಿಂದ JCI ಭಾರತದಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತಾ ಮತ್ತು JCI ಪುತ್ತೂರು ನಮ್ಮ ಹಿರಿಯರು ಆದಂತಹ ಕೂಡ್ಗಿ ರತ್ನಾಕರ್ ಶೆಣೆಯವರ ಮಾರ್ಗದರ್ಶನದಲ್ಲಿ ಮತ್ತು ಅವರ ಮುಂದೋಲತದಲ್ಲಿ ಸುಮಾರು 54 ವರ್ಷಗಳಿಂದ ನಿಮ್ಮ ಎದುರಲ್ಲಿ ಕಾರ್ಯನಿರ್ವಹಿಸುವಂಥ ಸಂಸ್ಥೆ JCI ಪುತ್ತೂರು ಅಂತ ಹೇಳಲಿಕ್ಕೆ ನಮಗೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಮತ್ತು ಇವತ್ತು JCI ಭಾರತದ ಹಲವು ಸಹಭಾಗಿತ್ವದಲ್ಲಿ ಇರ್ಬೋದು ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಪೂರ್ಣವಾಗಿ ನಡೀತಾ ಬರ್ತಾ ಇದೆ. ಅದರ ಮಾರ್ಗದರ್ಶನದಲ್ಲಿ JCI ಪುತ್ತೂರು ಇವತ್ತು 55ನೇ ವರ್ಷದ ಪದಪ್ರದಾನ ಸಮಾರಂಭವನ್ನು ನಡೆಸ್ತಾ ಇದ್ದೇವೆ. ಪ್ರತಿ ವರ್ಷ ಸಹ ಒಂದು ಉದಯೋನ್ಮುಖ ನಾಯಕರನ್ನು ಮಾಡುವಂಥದ್ದು ನಮ್ಮ JCIನ ಮೂಲ ಉದ್ದೇಶವಾಗಿದೆ. ನಾವು ನೋಡ್ತಾ ಇದ್ದೇವೆ ತುಂಬ ರಾಷ್ಟ್ರಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರಮಟ್ಟದಲ್ಲಿ ರಾಜಕೀಯದಲ್ಲಿ ಇರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಹಾಗೆ ವ್ಯಾವಹಾರಿಕವಾಗಿರ್ಬೋದು ಮತ್ತು ತುಂಬ ಸಂಘ ಸಂಸ್ಥೆಗಳಲ್ಲಿ ನ್ಯಾಯಯುತ ಗುಣಗಳನ್ನು ಪಡೆದು ಮುನ್ನಡೆಸ್ತಿರುವಂತಹ ಜನರು ಬಂದದ್ದು ನಮ್ಮ JCI ಸಂಸ್ಥೆಯಿಂದಾಗಿ. ಅದರಿಂದಾಗಿ ನಮಗೆಲ್ಲರಿಗೂ ಹೆಮ್ಮೆ ವಿಷಯ ಏನಂತೇಳಿದರೆ JCI ಅಂತೇಳುವಂಥದ್ದು ಕೇವಲ ಒಂದು ಸಾಮಾಜಿಕ ಸಂಸ್ಥೆ ಅಲ್ಲ, ಅದು ನಾಯಕತ್ವ ಲಕ್ಷಣಗಳನ್ನು ಗುಣಗಳನ್ನು ಪಡೆದು ನಾಯಕತ್ವವನ್ನು ಮುಂದುವರಿಸುವಂತಹ ಒಂದು ಸಂಸ್ಥೆಯಾಗಿದೆ. ಇದು ನಮಗೆಲ್ಲರಿಗೂ ತುಂಬ ಹೆಮ್ಮೆಯ ವಿಷಯ ಆಗಿದೆ. ಅದರ ಜೊತೆಗೆ ಇವತ್ತು ಬಹಳ ಒಂದು ಸಂತೋಷ ವಿಷಯ ಅಂತೇಳಿದರೆ ಹೊಸ ಒಂದು ಉದಯೋನ್ಮುಖವಾದಂಥ ನಾಯಕನನ್ನು ಇವತ್ತು JCI ಪುತ್ತೂರಿನ 2026ರ ನಾಯಕತ್ವನಾಗಿ ವಹಿಸುವಂತಹ ಒಂದು ವಿಷಯ. ಆದ್ದರಿಂದಾಗಿ ನಾನು ಇವತ್ತು ಈ ಶುಭ ಸಂದರ್ಭದಲ್ಲಿ ಆಗಮಿಸಿದಂಥ ಅತಿಥಿ ಅಭ್ಯಂಗತರು ಇರ್ಬೋದು, ಅತಿಥಿ ಮಹೋದಯರು ಇರ್ಬೋದು, ಅತಿಥಿಗಳಿರ್ಬೋದು, ಹಲವು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗಿರ್ಬೋದು, ಅದೇ ಥರದಲ್ಲಿ JCIಯನ್ನು 54 ವರ್ಷಗಳಿಂದ ಮುನ್ನಡೆಸಿದಂತಹ ನಮ್ಮ ಹಿರಿಯರು, ಅದೇ ಥರದಲ್ಲಿ ಎಲ್ಲ ನಮ್ಮ ಪೂರ್ವಾಧ್ಯಕ್ಷರುಗಳು, ಅದೇ ಥರದಲ್ಲಿ 2025ರ ಪದಾಧಿಕಾರಿಗಳು ಮತ್ತು 2026ರ ಪದಾಧಿಕಾರಿಗಳು, ಅದೇ ಥರದಲ್ಲಿ JCI ಸಂಸ್ಥೆಗೆ
ಎಲ್ಲ ತಮ್ಮ ಎಲ್ಲ ತಮ್ಮ ಸಮಯನ ಕೊಟ್ಟಂತಹ ಎಲ್ಲ ಸದಸ್ಯರುಗಳಿರ್ಬೋದು, ಎಲ್ಲರನ್ನು ಸಹ ನಾನು ಆತ್ಮೀಯವಾಗಿ ನಿಮಗೆಲ್ಲರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಿದ್ದೇನೆ. ಅದೇ ಅರ್ಥದಲ್ಲಿ ಇವತ್ತು ನಮ್ಮ 2026 ಪದಪ್ರದಾನ ಸಮಾರಂಭ. ಈ ಪದಪ್ರದಾನ ಸಮಾರಂಭಕ್ಕೆ ನಾವು ಮೊದಲನೇದಾಗಿ 2025 ಪದಾಧಿಕಾರಿಗಳನ್ನು ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಮೊದಲನೇದಾಗಿ ನಾನು 2025 JJCಯ ಅಧ್ಯಕ್ಷೆ ಆದಂತಹ ಸ್ವಸ್ತಿ ಶೆಟ್ಟಿ ತಮ್ಮನ್ನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ತಾವು ವೇದಿಕೆಗೆ ಬಂದು ಆಸೀನರ ಬಗ್ಗೆ ಕೇಳ್ತಾ ಇದ್ದೇನೆ. ಅದೇ ಅರ್ಥದಲ್ಲಿ ಇನ್ನೋರ್ವರು JCI ಪುತ್ತೂರಿನ 2025 ಮಹಿಳಾ ಅಧ್ಯಕ್ಷರಾದಂಥ ಆಶಾ ಮೋಹನ್ ಅವರು ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಿದ್ದೇನೆ. ಮತ್ತು 2025 ಚಾರ್ಮಿಂಗ್ ಸೆಕ್ರೆಟರಿ ಆದಂತಹ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮನೋಹರ್ ಪಟಾಲಿ ಅವರು ವೇದಿಕೆಗೆ ಆಗಮಿಸಬೇಕು ಕೇಳ್ತಿದ್ದೇನೆ. ಅದೇ ಥರದಲ್ಲಿ ಇನ್ನೋರ್ವರು ನಮ್ಮ 2024 JCI ಪುತ್ತೂರು ಅಧ್ಯಕ್ಷರು ಹಾಗೂ 2025 ನಿಕಟಪೂರ್ವ ಅಧ್ಯಕ್ಷರಾದಂತಹ ಮೋಹನಕ್ಕೆ ತಾವು ಸಹ ವೇದಿಕೆಗೆ ಆಗಮಿಸಬೇಕು ಕೇಳ್ಕೊಳ್ತಿದ್ದೇನೆ. ಮತ್ತು JCI ಪುತ್ತೂರಿನ JCI ಝೋನ್ 15 ವಲಯ ಉಪಾಧ್ಯಕ್ಷರಾದಂಥ ಕಾಶಿನಾಥ್ ಗೋಕಟ್ಟೆ ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ಥರದಲ್ಲಿ ನಮ್ಮ ಅತಿಥಿ ಅಭ್ಯರ್ಥಿಗಳು ಆದಂತಹ ನಮ್ಮ JCI ಭಾರತದ ಪಾಸ್ಟ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ ಮತ್ತು JFS ಆದಂತಹ ಪುರಂದರೆಯವರು ವೇದಿಕೆಗೆ ಆಗಮಿಸಬೇಕಾಗಿ ಕೇಳ್ಕೊಳ್ತಿದ್ದೇನೆ. ಮತ್ತು JCI ಪುತ್ತೂರಿನ 2025 ಬಹಳ ಅತ್ಯಂತ ಅದ್ಭುತವಾಗಿ ಮುನ್ನಡೆಸುವಂಥ ನಿಮ್ಮ ನೆಚ್ಚಿನ ನಾಯಕರಾದಂತಹ JCI ಪುತ್ತೂರಿನ ಅಧ್ಯಕ್ಷರು 2025 ಅಧ್ಯಕ್ಷರಾದಂತಹ ಮತ್ತು ನಮ್ಮ ವಲಯದಲ್ಲಿ ತುಂಬ ಚಾರ್ಮಿಂಗ್ ಆಗಿದ್ದು ಅಭೂತಪೂರ್ವವಾಗಿ ಸಾಧನೆಯನ್ನು ಮಾಡಿ ಮತ್ತು ವಲಯದಲ್ಲಿ ಒಂದು ಸೆನ್ಸೇಷನಲ್ ಕೆಲವು ವಿಷಯದಲ್ಲಿ ನಾವು ನೋಡಿರುವಂಥ ಸೆನ್ಸೇಷನಲ್ ಕೆಲವು ಟಾಕ್ಸ್ ಇರ್ಬೋದು. ಅದೇ ಅರ್ಥದಲ್ಲಿ ಕೆಲವು ಬಹಳ ಚೆನ್ನಾಗಿ ಈ ಸಲ 2025ನೇ ಇಸವಿಯನ್ನು ಪುತ್ತೂರಿನಲ್ಲಿ ಮುಂದುವರಿಸ ಬಂದಂತಹ ನಿಮ್ಮೆಲ್ಲರ ನೆಚ್ಚಿನ ನಾಯಕನಾದಂತಹ ಶ್ರೀ JFA ಭಾಗ್ಯೇಶ್ ರೈ ಇವರನ್ನು ಸಹ ನಾನು ವೇದಿಕೆಗೆ ಆಹ್ವಾನಿಸಿದ್ದೇನೆ. ಮತ್ತು JCI ವಲಯ 15 ನೂತನ ಅಧ್ಯಕ್ಷ, ಅದೇ ಥರದಲ್ಲಿ JCI ವಿಟ್ಲದ ಪೂರ್ವಾಧ್ಯಕ್ಷರು, ಅದೇ ಥರದಲ್ಲಿ ಆದಂತಹ ಶ್ರೀ JFF ಸಂತೋಷ್ ಶೆಟ್ಟಿಯವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈಗ ವೇದಿಕೆ ಅಧ್ಯಕ್ಷರಿಗೆ ನಾನು JC ಭಾಗ್ಯೇಶ್ ರೈ 2025ನೇ ಸಾಲಿನ ಪುತ್ತೂರು ಘಟಕದ JC ಅಧ್ಯಕ್ಷ. ಇವತ್ತಿನ ಪದಗ್ರಹಣ ಸಮಾರಂಭವನ್ನು ಸುಸ್ಥಿತಿಗೆ ತರುತ್ತಿದ್ದೇನೆ. JC ಬಾನಿ. ದೇವರಲ್ಲಿ ವಿಶ್ವಾಸವು ಮಾನವ ಜೀವನಕ್ಕೆ ಅರ್ಥವನ್ನು ಉದ್ದೇಶವನ್ನು ನೀಡುತ್ತದೆ. ಮಾನವ ಸಹೋದರತೆಯು ರಾಷ್ಟ್ರಗಳ ಸಾರ್ವಭೌಮತೆಯನ್ನು ಮೀರಿದೆ. ಸ್ವತಂತ್ರ ಜನರು ಸ್ವತಂತ್ರ ಉದ್ಯಮದಿಂದ ಆರ್ಥಿಕ ನ್ಯಾಯವನ್ನು ಉತ್ತಮವಾಗಿ ಸಾಧಿಸಬಲ್ಲರು. ಸರಕಾರವು ಕಾನೂನು ಆಧಾರಿತವಾಗಿರಬೇಕೇ ಹೊರತು ವ್ಯಕ್ತಿಗಳ ಆಧಾರಿತವಾಗಿರಬಾರದು. ಜಗತ್ತಿನ ಶ್ರೇಷ್ಠ ಸಂಪತ್ತು ಮಾನವನ ವ್ಯಕ್ತಿತ್ವದಲ್ಲಿ ಅಡಗಿದೆ ಮತ್ತು ಮಾನವ ಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಹೀಗೆಂದು ನಾವು ನಂಬುತ್ತೇವೆ. 2026ನೇ ಸಾಲಿನ ಹೊಸ ಘಟಕದ
ಪದಗ್ರಹಣ ಸಮಾರಂಭದಲ್ಲಿ ನಾವೆಲ್ಲ ಇದ್ದೇವೆ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದವರು ನಮ್ಮ ಮಾರ್ಗದರ್ಶಕರು ಮತ್ತು JCIನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿದ್ದಂತಹ JFS ಪುರಂದರಯ್ಯವರು ಅವರನ್ನು ಉಪಸ್ಥಿತರಿರುವಂಥ ಮುಖ್ಯ ಅತಿಥಿ JFP ಕಾಶಿನಾಥ್ ಗೋಕಟೆ ಸರ್ ಅವರು ನಮ್ಮ ವಲಯ ಉಪಾಧ್ಯಕ್ಷರು, ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ ರಘು ಅವರು ಹೂವನ್ನು ನೀಡುವುದರ ಮೂಲಕ ಸ್ವಾಗತ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಆತ್ಮೀಯ ಕರೆಗೆ ಹೋಗುಟ್ಟು ಬಂದಿರತಕ್ಕಂಥ ಎಲ್ಲ ನಮ್ಮ ಇಷ್ಟು ವರ್ಷ ನಾವು 54 ವರ್ಷ ಅಂತ ಹೇಳ್ಕೋಬೇಕಂತ ಹೇಳಿದರೆ ಅದಕ್ಕೆ ಪ್ರತಿಯೊಬ್ಬ ಪೂರ್ವಾಧ್ಯಕ್ಷರು ಕೂಡ ಕಾರಣ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ, ನನಗೆ ಇಡೀ ವರ್ಷವನ್ನು ನಡೆಸ್ಕೊಡ್ಲಿಕ್ಕೆ ನನ್ನ ಜೊತೆ ನಿಂತವರು ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಮೋಹನ್ ಕೆ ಅವರು, ಅವರನ್ನು ಕೂಡ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅವರಿಗೆ ನಮ್ಮ JJC ಸ್ವಸ್ತಿ ಅವರು ಇಡೀ ವರ್ಷವನ್ನು ನಡೆಸಲಿಕ್ಕೆ ಕಾರಣಕರ್ತರಾದಂಥ ನಮಗೆ ಜೊತೆಗೆ ನಿಂತವರು ಕಾರ್ಯದರ್ಶಿಯವರು ಮತ್ತು ಎಲ್ಲ ನಮ್ಮ ಘಟಕಾಡಳಿತ ಮಂಡಳಿ ಸದಸ್ಯರು, ಅವರನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮ ಪ್ರೀತಿಯ ಕರೆಗೆ ಹೋಗುಟ್ಟು ಬಂದಿರತಕ್ಕಂಥ ರೋಟ್ರಿ ಸಂಸ್ಥೆಯ ಮತ್ತು ಲಯನ್ಸ್ ಸಂಸ್ಥೆಯ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು, ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಹಿನ್ನೆಲೆಯಲ್ಲಿ ಕೂಡ ಒಂದಷ್ಟು ಶಿಕ್ಷಕರು ಕೂಡ ಮತ್ತು ಶಿಕ್ಷಣ ಇಲಾಖೆಯಿಂದ ಕೂಡ ಬಂದಿದ್ದೀರಿ, ತಮ್ಮನ್ನು ಕೂಡ ಅದೇ ರೀತಿಯಲ್ಲಿ ನಮ್ಮ ಜೊತೆ ನಮ್ಮ ಚಾರ್ಮಿಂಗ್ ಪ್ರೆಸಿಡೆಂಟ್ಸ್ಗಳು ನಮ್ಮ ಪ್ರೀತಿಯ ಕರೆಗೆ ಹೋಗುಟ್ಟು ಬಂದಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ ವಲಯ ಘಟಕಾಡಳಿತ ಮಂಡಳಿಯ ಸದಸ್ಯರು ಹಾಗೂ ಎಲ್ಲ ಹಿರಿಯರನ್ನು ಒಂದೇ ಮಾತಿನಲ್ಲಿ ನಾನು ಸ್ವಾಗತಿಸ್ತೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ವೈಯಕ್ತಿಕ ಮತ್ತು ನಮ್ಮ ಘಟಕದ ನೆಲೆಯಲ್ಲಿ ಮತ್ತೊಮ್ಮೆ ಸ್ವಾಗತ ಮಾಡ್ತೀನಿ. ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತಹ KM ಶೆಣೈ ಸರ್ ಅವರನ್ನು ಇನ್ನೊಂದು ಸರ್ತಿ ನಾನು ಗುರುತಿಸ್ಕೊಳ್ತಾ ಇದ್ದೀನಿ ಸರ್. ನಮ್ಮ ಪೂರ್ವಾಧ್ಯಕ್ಷರಾದಂಥ ರವಿ ಮುಂಗ್ಲಿಮನೆ ಸರ್ ಇದ್ದಾರೆ, ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ನಮ್ಮ ಆತ್ಮೀಯರು ಸಹೋದರರು ಆದಂತಹ ಸಂತೋಷ್ ಸರ್ ಇದ್ದಾರೆ, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ಇನ್ನೊಬ್ಬರ ಬಗ್ಗೆ ನಾನು ವಿಶೇಷವಾಗಿ ಹೇಳಬೇಕಾಗ್ತದೆ. ನನಗೆ ಮತ್ತು ಪ್ರಸ್ತುತ ಇವತ್ತಿನ ದಿನ ಪದಗ್ರಹಣ ಮಾಡಲಿ ಅಧ್ಯಕ್ಷಗಿರಿಯನ್ನು ತಗೊಳ್ಳಿಕ್ಕೆ ಇರುವಂಥ ದಿತೇಶ್ ಅವರಿಗೆ ಇಬ್ಬರಿಗೂ ಕೂಡ ಗುರುಗಳು ಚಂದ್ರಾಸ್ ರೈ ಅವರು, JCIಯ ಕಟ್ಟಾಲು ಕೂಡ ನಮಗೆ JCI ಅಂತ ಏನು ಅಂತ PUCನಲ್ಲೇ ಹೇಳಿಕೊಟ್ಟವರು ಚಂದ್ರಾಸ್ ರೈಗಳು. ಸೊ ಅವರನ್ನು ಕೂಡ ವಿಶೇಷವಾಗಿ ನಾನು ಗುರುತಿಸ್ಕೊಳ್ತಾ ಇದ್ದೀನಿ. ನಮ್ಮ ಪೂರ್ವಾಧ್ಯಕ್ಷರಾದಂಥ ಪುರುಷೋತ್ತಮ ಶೆಟ್ಟಿ ಸರ್, ತಮ್ಮನ್ನು ಕೂಡ ನಾನು ಗುರುತಿಸ್ಕೊಳ್ತಾ ಇದ್ದೀನಿ. ನಮ್ಮ ವಲಯ ಘಟಕಾಡಳಿತ ಮಂಡಳಿಯ ಸದಸ್ಯರು ಆಗಿರ್ತಕ್ಕಂತಹ ಜಗದೀಶ್ ಪೆರ್ವಾಜಿ ಸರ್, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ನಮ್ಮ ಪೂರ್ವಾಧ್ಯಕ್ಷರು ಪ್ರಸ್ತುತ ವಲಯ ಉಪಾಧ್ಯಕ್ಷರು ಮ್ಯಾನೇಜ್ಮೆಂಟ್ ಸುಹಾಸ್ ಮರಿಕೆ ಸರ್, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ರಂಜಿತ್ HD ವಲಯಾಧಿಕಾರಿ, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಲೂಯಿಸ್ ಮಸ್ಕರೇನ ಸರ್, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಮುರಳಿ ಪ್ರಸಾದ್ ಸರ್, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಸಂದೀಪ್ ಅಧ್ಯಕ್ಷರು, ನೂತನ ಅಧ್ಯಕ್ಷರು ವಿಟ್ಲ ಘಟಕ, ಅವರನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಸೌಮ್ಯ ಚಂದ್ರಾಸ್, ತಮ್ಮ IPP ವಿಟ್ಲ, ಇವರನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ಗೌತಮ್ ರೈ,
ನಮ್ಮ ಪೂರ್ವಾಧ್ಯಕ್ಷರು ಅವರನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ರಮೇಶ್ ರೈ ಡಿಂಬ್ರಿ ಅವರನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ಶರತ್ ರೈ ಅವರನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ವಿಜಯಕುಮಾರ್ ಮಳಿಯಾರ್ ಸರ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಶಶಿರಾಜ್ ರೈ ನಮ್ಮ ಪೂರ್ವಾಧ್ಯಕ್ಷರು ಅವ್ರನ್ನೂ ಗುರುತಿಸ್ಕೊಳ್ತಾ ಇದ್ದೀನಿ. ಬೆಲ್ಲಾರೆಯ ನಿಕಟ ಪೂರ್ವಾಧ್ಯಕ್ಷರಾದಂಥ ಪ್ರದೀಪ್ ರೈ ಸರ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ವಸಂತ್ ಶಂಕರ್ ಮತ್ತು ಗೀತಾ ವಸಂತ್ ಶಂಕರ್ ತಮ್ಮನ್ನು ಕೂಡ ರೋಟರಿ ಸಂಸ್ಥೆಯಿಂದ ಬಂದಿದ್ದರೆ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಅಮಿತಾ ಶೆಟ್ಟಿ ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ನಯನಾ ರೈ ನೆಲ್ಲಿಕಟ್ಟೆ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಪುರುಷೋತ್ತಮ್ ನಾಯಕ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಶರತ್ ಕುಮಾರ್ ರೋಟರಿ ಈಸ್ಟ್ ಅದು ನಮ್ಮದೇ. ರಮೇಶ್ ರೈ ಡಿಂಬ್ರಿ ಜಗನ ಕಿರಣ್ ಜಯಪ್ರಕಾಶ್ AL ಸೆಕ್ರೆಟರಿ ರೋಟರಿ ಸೆಂಟ್ರಲ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಭಾರತಿ ಜಯಪ್ರಕಾಶ್ ಇವರನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ ಮ್ಯಾಮ್. ಅಶೋಕ್ ನಾಯ್ಕ್ ರೋಟರಿ ಸೆಂಟ್ರಲ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಜಯಪ್ರಕಾಶ್ ಸೆಲ್ ಝೋನ್ ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಮಮತಾ ಪರಾಜಯ ಪಂಚಾಯತಿಯಿಂದ ಬಂದಿದ್ದಾರೆ, ಅವರನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ವನಜಾ ವಸಂತ್ ಗೌಡ ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ಸನತ್ ಕುಮಾರ್ ರೈ ಮತ್ತು ಭಾರತಿ ರೈ ಇಬ್ಬರನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ಅಶ್ರಫ್ ಮುಖೇಸರ್ ತಮ್ಮನ್ನು ಕೂಡ ಗುರುತಿಸ್ಕೊಳ್ತಾ ಇದ್ದೀನಿ. ಮುಖ್ಯವಾಗಿ ರಾಜೇಶ್ ಬೆಜ್ಜಂಗಲ ಸರ್ ತಮ್ಮನ್ನು ಗುರುತಿಸಿಕೊಳ್ತಾ ಇದ್ದೀನಿ. I am Sujan Kevala, entrepreneur. I am doing my business in Shantigod, Puttur. Before introducing our guest, I would like to recall one of my childhood memories. ಹೆಚ್ಚು ಕಡಿಮೆ 20 ವರ್ಷದ ಹಿಂದೆ ಆಗಿರ್ಬೋದು, 2005 ಅಥವಾ 7 ಆ ಹೊತ್ತಲ್ಲಿ. ನಾನು ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರ್, ಹಾಗಾಗಿ ವೆಹಿಕಲಲ್ಲಿ ಒಂದು ಸ್ವಲ್ಪ ಇಂಟ್ರೆಸ್ಟ್ ಎಲ್ಲ ಜಾಸ್ತಿ. ನಾನು ಸಣ್ಣವನಿರಬೇಕಾದ್ರೆ ನನ್ನ ತಂದೆ JC ಸೀತಾರಾಮ್ ಕೇವಳ, ನಿಮಗೆ ಇಲ್ಲಿ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ಅವರು ನನ್ನನ್ನು ತುಂಬ JC ಕಾರ್ಯಕ್ರಮಗಳಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಒಂದು ಸೋಷಲ್ ಎಕ್ಸ್ಪೋಜರ್ ಸಿಗಲಿ ಅಂತ, ಇನ್ನೊಂದು ಒಂದು ಸ್ವಲ್ಪ JC ಬಗ್ಗೆ ತಿಳುವಳಿಕೆ ಸಿಗಲಿ ಅಂತ. ಆದರೆ ನನಗೆ ಮಾತ್ರ ಅದನ್ನು ತಗೊಳ್ಳುವಂಥ ಏಜ್ ಅಲ್ಲ. ಹಾಗಾಗಿ ನಾನೇನು ಮಾಡ್ತಿದ್ದೆ ಅಂದರೆ, ಈ ಕಾರ್ಗಳ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದ್ದ ಕಾರಣ ಈ ಹೊರಗಡೆ ಹೋಗಿ ದೊಡ್ಡ ದೊಡ್ಡ ಗೆಸ್ಟ್ಗಳದ್ದು ಬಂದ ಕಾರುಗಳೆಲ್ಲ ಏನಿತ್ತು ಅದರ ಸುತ್ತುತ್ತಾ ಇದ್ದೆ. ಆಮೇಲೆ ಇನ್ನೊಂದು ನನಗೆ ಖುಷಿ ಆಗ್ತಿದ್ದ ವಿಷಯ ಅಂದರೆ, ಎಲ್ಲ ಫಂಕ್ಷನ್ ಮುಗ್ದಾದ್ಮೇಲೆ ಊಟಕ್ಕೆ ಹೋಗುವಂಥದ್ದು. ಮುಖ್ಯವಾಗಿ ಈ ಎರಡು ವಿಷಯಗಳಿಗೆ ಬೇಕಾಗಿ ನಾನು ನನ್ನ ತಂದೆ ಜೊತೆ ಸಣ್ಣವನಿರಬೇಕಾದ್ರೆ ಹೋಗ್ತಾಯಿದ್ದೆ. ಹಾಗೆ ಪುತ್ತೂರಲ್ಲಿ ಯಾವುದೋ ಒಂದು ನಡೆದಂಥ ಒಂದು ಫಂಕ್ಷನಲ್ಲಿ ಒಂದು ದಿನ ಭಾಳ ಮುಖ್ಯವಾಗಿ ನನಗೆ ಈ ಫೋರ್ಡ್ ಐಕಾನ್ ಕಾರ್ ಅಂದರೆ ಭಾಳ ಇಷ್ಟ ಇತ್ತು. ಹಾಗಾಗಿ ಒಂದು ಫಂಕ್ಷನಲ್ಲಿ ಒಂದು ಫೋರ್ಡ್ ಐಕಾನ್ ಕಾರ್, ಸಿಲ್ವರ್ ಕಲರ್ ಕಾರ್ ಬಂದು ನಿಂತಿತ್ತು. ಆ ಕಾರಲ್ಲಿ ಬಂದು ಒಬ್ಬರು ಗಣ್ಯ ವ್ಯಕ್ತಿ ಬಂದು ಇಳಿದು ಕೋಟ್ ಹಾಕಿ ಟಿಪ್ ಟಾಪ್ ಆಗಿ ಹೋಗಿ ಸ್ಟೇಜಲ್ಲೆಲ್ಲ ಕೂತು ನೋಡಿದರು. ಅವರನ್ನು ನೋಡಿ ಅವತ್ತೊಂದು ಇನ್ಸ್ಪಿರೇಷನ್ ಸಿಕ್ಕಿತ್ತು. ನಾವು ಸ್ವಲ್ಪ ಸ್ವಂತ ಉದ್ಯಮವನ್ನು ಮಾಡಿ ನಮ್ಮ ಇವರ ಹಾಗೆ ಒಂದು ಫೋರ್ಡ್ ಕಾರಲ್ಲಿ ಬಂದು ಸ್ಟೇಜಲ್ಲಿ ಕೂರಬೇಕು ಅಂತ. ಹಿ ಈಸ್ ನನ್ ಅದರ್ ದ್ಯಾನ್ ಮಿಸ್ಟರ್ ಪುರಂದರ ರೈ. ಐ ಥಿಂಕ್ ಸರ್ ಯು ಹ್ಯಾಡ್ ಒನ್ ಫೋರ್ಡ್ ಐಕಾನ್ ಕಾರ್. Yes, and it will be a very pleasure to recall one of my childhood memories. So,
Sir, I welcome you once again. He is a member and past president of Rotary Club Puttur East. Mr. Purandarai is a splendid personality emerged from the rural agrarian family, a businessman by profession, an entrepreneur by nature. Mr. Mitrampadi Purandarai is a native of Kedambadi village, Puttur Taluk. He had his primary education in Tingaladi and high school education in Saint Philomena School, Puttur. He got graduated in BA from Saint Philomena College, and after completing law in Vaikunta Baliga Law College, Udupi, he ventured to business in multiple facets and now the proud pioneer of Panchami Groups, which provides employment to several hundreds of aspirants. Mr. Purandarai was also a very active member of JCI International and served in various capacities like Junior JC Coordinator, Zone Conference Director, Zone Vice President. He has served as the Zone President in the year 2000 and the National Vice President, NVP of JCI India during the year 2001. He has also served as a Director of JCI India Foundation during the year 2005 to 2011. Mr. Purandarai has been a Rotary member since 1989. In the year 2021, he led the Rotary Club of Puttur East as a high performer and got nominated as a zonal lieutenant in the year 2022 and 2023. Mr. Rai is also contributing a high-time talent and resources to various NGOs and charity institutions. He is the Director, Banta Siri Vividodesha Sahakari Sangha, Director, Bantara Matru Sangha Mangalore, Director of Vishwa Yuvaka Mandala Kumbra, Director, Scope Counseling Center Kumbra, and Honorable President of Jai Karnataka Unit Puttur and President of Wine Merchants Association Puttur and Kadapa Taluk. He is married to Srimati Savita and have two daughters, Shifali and Kripali. This is all about today's guest, Mr. Purandarai. Thank you. ನಮ್ಮೆಲ್ಲರ ನಾಯಕರು ವಲಯ ಅಧ್ಯಕ್ಷರಾದಂಥ JFF ಸಂತೋಷ್ ಶೆಟ್ಟಿ ಅವರನ್ನು ರಮ್ಯಾ ಭಾಗೇಶ್ ರೈ ಅವರು ಸಭೆಗೆ ಪರಿಚಯಿಸಬೇಕು ಅಂತ ಕೇಳ್ಕೊಳ್ತೇನೆ. Good evening everyone. Myself Ramya Bhagesh Rai, Director of Vidya Mata Academy. ಮಾನ್ಯರೇ, ತನ್ನ JC ಜೀವನದ ಉದ್ದಕ್ಕೂ ಯಶಸ್ಸಿನ ಸ್ವರ್ಣರಥದ ಸಾರಥಿಯಾಗಿ 2020ನೇ ಸಾಲಿನಲ್ಲಿ ಭಾರತೀಯ JCI ವಲಯ 15 ಮುನ್ನಡೆಸುವಂತಹ ನಾಯಕತ್ವದ ಕಿರೀಟವನ್ನು ಧರಿಸಿರುವ ವ್ಯಕ್ತಿತ್ವದ ಚಿಲುಮೆ, ಸದಾ ನಗುಮುಖದ ಸರದಾರ JFF ಸಂತೋಷ್ ಶೆಟ್ಟಿಯವರ ಪರಿಚಯವನ್ನು ಅತ್ಯಂತ ಸಂತೋಷ ಮತ್ತು ಹೆಮ್ಮೆಯೊಂದಿಗೆ ನಿಮ್ಮ ಮುಂದಿಡುತ್ತಿದ್ದೇನೆ. ವಿಠಲ ಶೆಟ್ಟಿ ಹಾಗೂ ಕುದ್ರೆಗುತ್ತು ಮೋಹಿನಿ ಶೆಟ್ಟಿ ದಂಪತಿಗಳ ಸುಪುತ್ರರಾಗಿ ಜನಿಸಿದ ಇವರು ತಮ್ಮ ಬಾಲ್ಯದ ಶಿಕ್ಷಣವನ್ನು ವಿಟ್ಲದಲ್ಲಿ ಪೂರೈಸಿ ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜ್ ಪುತ್ತೂರು ಹಾಗೂ NMA MIT ಇಂಜಿನಿಯರಿಂಗ್ ಕಾಲೇಜ್ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಪದವಿ ಶಿಕ್ಷಣವನ್ನು ಯಶಸ್ವಿಯಾಗಿ ಪೂರೈಸಿದ್ದಾರೆ. ವೃತ್ತಿಯಲ್ಲಿ ನಿಷ್ಠಾವಂತ ಸಿವಿಲ್ ಇಂಜಿನಿಯರ್ ಆಗಿ ಸಮಾಜದ ಅಭಿವೃದ್ಧಿಗೆ ತಮ್ಮ ಕೊಡುಗೆಯನ್ನು ನೀಡುತ್ತಿರುವ ಇವರು ಜೀವನ ಸಹಚಾರಿಯಾಗಿ ಮನದೊಡತಿ JFP ಸಿಂಧು ಶೆಟ್ಟಿಯವರನ್ನು ಹೊಂದಿದ್ದಾರೆ. ಪ್ರೀತಿಯ ಬದುಕಿಗೆ ಬೆಳಕಾಗಿರುವ JFD ಮೌರ್ಯ ಮತ್ತು ಮೃದಾನಿ ಎಂಬ ಕಂದ ಮಗಳ ಮಮತೆಯ ಅಪ್ಪನಾಗಿರುವ ಇವರ ಬದುಕಿನ ಅತಿ ದೊಡ್ಡ ಸಂಪತ್ತು. ಸದಾ ಮುಗುಳ್ನಗೆ ಇವರ ಆಸ್ತಿ. ವ್ಯಕ್ತಿತ್ವ ವಿಕಸನದ ಸ್ಫೂರ್ತಿಯ ಚಿಲುಮೆಯಾಗಿರುವ JC ಆಂದೋಲನವನ್ನು 2013ರಲ್ಲಿ JCI ವಿಟ್ಲ ಘಟಕದ ಮೂಲಕ ಸ್ಪರ್ಶಿಸಿದ ಇವರು JCIಗೆ ಮಾತ್ರ ಸೀಮಿತರಾಗದೆ ಸಮಾಜಮುಖಿ ಚಟುವಟಿಕೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಬ್ಬ ಶಕ್ತಿಶಾಲಿ ನಾಯಕನಾಗಿ ರೂಪುಗೊಂಡಿದ್ದಾರೆ. ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯಾದ ಲಯನ್ಸ್ ಕ್ಲಬ್ನಲ್ಲಿಯೂ ತಮ್ಮ ಸೇವೆ ಮತ್ತು ನಾಯಕತ್ವವನ್ನು ನೀಡಿ ಅತ್ಯುತ್ತಮ ಅಧ್ಯಕ್ಷ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ. ಅಧ್ಯಕ್ಷೀಯ ಹುದ್ದೆ ಕೇವಲ ಅಧಿಕಾರವಲ್ಲ, ಅದು ಸೇವೆ ಎಂಬ ದೃಢ ನಂಬಿಕೆಯಿಂದ 2024ರಲ್ಲಿ ಘಟಕಾಧ್ಯಕ್ಷರಾಗಿ ಇವರು ನಡೆಸಿದ ಕಾರ್ಯಕ್ರಮಗಳ ಫಲವಾಗಿ ನ್ಯಾಷನಲ್ ಪ್ರೆಸಿಡೆಂಟ್ಸ್ ಎಕ್ಸಲೆನ್ಸ್ ಅವಾರ್ಡ್ ಸೇರಿದಂತೆ ಔಟ್ಸ್ಟ್ಯಾಂಡಿಂಗ್ LO, ಔಟ್ಸ್ಟ್ಯಾಂಡಿಂಗ್ ಪ್ರೆಸಿಡೆಂಟ್ ರನ್ನರ್, ಔಟ್ಸ್ಟ್ಯಾಂಡಿಂಗ್ PR ಪ್ರೋಗ್ರಾಮ್, ಔಟ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಪ್ರಾಜೆಕ್ಟ್, ಔಟ್ಸ್ಟ್ಯಾಂಡಿಂಗ್ JCI ಫೌಂಡೇಶನ್ ಅವಾರ್ಡ್ ಹಾಗೂ 100% ಎಫಿಷಿಯನ್ಸಿ ಅವಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ.
ಜೊತೆಗೆ ಅನೇಕ ವಲಯ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ JCIಗೆ ಗೌರವ ತಂದಿದ್ದಾರೆ. 2025ರಲ್ಲಿ ವಲಯ 15ರ ವಲಯ ಉಪಾಧ್ಯಕ್ಷನಾಗಿ ನೀಡಲಾದ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ ಇವರ ಸಾಧನೆಗೆ ಮುಕುಟಮಣಿಯಾಗಿ 2026ನೇ ಸಾಲಿನ ವಲಯ 15ರ ವಲಯ ಅಧ್ಯಕ್ಷ ಎಂಬ ಅಳಿಸಲಾಗದ ಹೆಗ್ಗಳಿಕೆಯ ಪೀಠ ಇವರನ್ನು ಅಲಂಕರಿಸಿದೆ. ನಾವು ಬದುಕಿನಲ್ಲಿ ಮಾಡಿದ ಸೇವೆ ಮತ್ತು ಸಾಧನೆಗಳು ಎಂದಿಗೂ ಶೂನ್ಯವಾಗುವುದಿಲ್ಲ ಎಂಬ ಮಾತಿಗೆ ಸಾಕ್ಷಿಯಾಗಿ JC ಎಂಬ ರಾಜಮಾರ್ಗದಲ್ಲಿ ಪ್ರೀತಿಯಿಂದ ಹೆಜ್ಜೆ ಹಾಕಿದ ಈ ಪಯಣಿಗರು ತಮ್ಮ ನಗುಮುಖ, ಪ್ರೀತಿ ಮತ್ತು ನಾಯಕತ್ವದಿಂದ ಸರ್ವರನ್ನು ಸೆಳೆಯುವವರು. ಇವರೇ ನಮ್ಮೆಲ್ಲರ 2026ನೇ ಸಾಲಿನ ಪ್ರೀತಿಯ ನಾಯಕ JFFF ಸಂತೋಷ್ ಶೆಟ್ಟಿ. ನಮ್ಮ ವಲಯ ಉಪಾಧ್ಯಕ್ಷರಾದಂತಹ ಕಾಶಿನಾಥ್ ಗೋಕಡೆ ಸರ್ ಮುಖ್ಯ ಅತಿಥಿಗಳ ನೆಲೆಯಲ್ಲಿ ನಮ್ಮ ವಿರೂಪಾಕ್ಷ ಭಟ್ JC ವಿರೂಪಾಕ್ಷ ಭಟ್ ಸರ್ ಅವರನ್ನು ಸಭೆಗೆ ಪರಿಚಯಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ದಿನ ನಮ್ಮೊಂದಿಗೆ ಉಪಸ್ಥಿತರಿರುವಂಥ ವಲಯ ಉಪಾಧ್ಯಕ್ಷರು JFP ಕಾಶಿನಾಥ್ ಗೋಕಟೆ. ಇವರನ್ನು ಸಭೆಗೆ ಪರಿಚಯಿಸಲು ನಾನು ಹೆಮ್ಮೆ ಪಡುತ್ತಿದ್ದೇನೆ. JFP ಕಾಶಿನಾಥ್ ಗೋಕಟೆ 2018ರಲ್ಲಿ JC ಕಡಬ ಕದಂಬ ಘಟಕದ ಸದಸ್ಯರಾಗಿಕೊಂಡು ನಂತರದ ವರ್ಷಗಳಲ್ಲಿ ಕಾರ್ಯದರ್ಶಿ, ಘಟಕ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿ 2022ರಲ್ಲಿ ಕಡಬ ಕದಂಬ ಘಟಕದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುತ್ತಾರೆ. ಅಧ್ಯಕ್ಷೀಯ ವರ್ಷದಲ್ಲಿ ಘಟಕ ಮಟ್ಟದಲ್ಲಿ 50ಕ್ಕಿಂತಲೂ ಹೆಚ್ಚಿನ ಕಾರ್ಯಕ್ರಮವನ್ನು ಸಂಘಟಿಸಿ JC ಫೌಂಡೇಶನ್ಗೆ 50,000ಕ್ಕಿಂತಲೂ ಹೆಚ್ಚಿನ ದೇಣಿಗೆಯನ್ನು ನೀಡಿರುತ್ತಾರೆ. ವಲಯ ಉಪಾಧ್ಯಕ್ಷರ 2ನೇ ಘಟಕ ಭೇಟಿ ಕಾರ್ಯಕ್ರಮದ ಆಯೋಜನೆ ಹಾಗೂ ಸೇಂಟ್ ಆನ್ಸ್ ಶಾಲೆಗೆ ನ್ಯಾಪ್ಕಿನ್ ಬರ್ನರ್, ಸರಸ್ವತಿ ಶಾಲೆಗೆ ವಿಕ್ಟರಿ ಪೋಡಿಯಂ, ಕ್ರೀಡಾ ಜ್ಯೋತಿ ಹಾಗೂ ರೇಸ್ ಕ್ಲಾಬ್ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲೆ ವಾಳ್ಯ ಇಲ್ಲಿಗೆ 30 ಚೇರ್ಗಳು, ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಗೌರವ ಶಿಕ್ಷಕಿಯ 3 ತಿಂಗಳ ವೇತನ 25,000 ರೂಪಾಯಿ ಹಾಗೂ JCI ವಲಯ 15 ಮಧ್ಯಂತರ ಹಾಗೂ ಝೋನ್ ಕಾನ್ಗಳಲ್ಲಿ ಅತ್ಯುತ್ತಮ ಘಟಕ ರನ್ನರ್, JCI ಭಾರತದ ಸ್ಕಾಲರ್ಶಿಪ್ ವಿಭಾಗದ ರಾಷ್ಟ್ರೀಯ ಸಂಯೋಜಕರಾಗಿ 2025ರ ಕಾರ್ಯಕ್ರಮ ವಿಭಾಗದ ನಿರ್ದೇಶಕರಾಗಿ ವಲಯ ಹಾಗೂ ಘಟಕದ ಓರ್ವ ಅತ್ಯುತ್ತಮ ನಾಯಕರಾಗಿ ತಮ್ಮ ಛಾಪನ್ನು ಮೂಡಿಸಿರುತ್ತಾರೆ. 2013ರಲ್ಲಿ ಕಡಬದ ಹೃದಯ ಭಾಗದಲ್ಲಿ ನಾಡೋಳಿ ಡಯಾಗ್ನಿಕ್ಸ್ ಸೆಂಟರ್ ಎಂಬ ಆರೋಗ್ಯ ಸೇವೆಯನ್ನು ಪ್ರಾರಂಭಿಸಿ ಉನ್ನತ ಮಟ್ಟದ ಆರೋಗ್ಯ ಡಯಾಗ್ನಿಕ್ಸ್ ಹಾಗೂ ಎಕ್ಸ್ರೇ ಸೌಲಭ್ಯಗಳನ್ನು ಹಾಗೂ ತಜ್ಞ ವೈದ್ಯರನ್ನು ಕಬಕದಂತಹ ಪಟ್ಟಣಕ್ಕೆ ಪರಿಚಯಿಸಿದ ಹಿರಿಮೆ ಇವರಿಗೆ ಸಲ್ಲುತ್ತದೆ. ಭಾರತೀಯ ರೆಡ್ ಕ್ರಾಸ್ ಕಡಬ ತಾಲೂಕು ಘಟಕದ ಸ್ಥಾಪಕ ಕಾರ್ಯದರ್ಶಿ ಹಾಗೂ ವಾಳ್ಯ ಪ್ರಾಥಮಿಕ ಶಾಲೆಯ ಹಿರಿಯ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿಯೂ ಸೇವೆ ಸಲ್ಲಿಸಿರುತ್ತಾರೆ. ತಂದೆ ಶ್ರೀ ಕರುಣಾಕರ ಗೋಕಟೆ ಆರ್ಯಭಟ ಪ್ರಶಸ್ತಿ ಪುರಸ್ಕೃತರು, ಕಡಬ ತಾಲೂಕು 5ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರು. ತಾಯಿ ವಸುಧಾ ಗೋಗಟೆ, ಪತ್ನಿ ಪಂಚಮಿ ಜೋಶಿ, ಮುದ್ದು ಮಕ್ಕಳಾದ ಮಾಸ್ಟರ್ ನಂದನ್ ಹಾಗೂ ನವಮಿ ಇವರೊಡನೆ ಸುಂದರ ಸಂಸಾರ ನಡೆಸುತ್ತಿದ್ದಾರೆ. ವೆಲ್ಕಮ್ ಸರ್. ಎಲ್ಲವನ್ನ ನಾವಿದ್ದೇವೆ ಅಂತೇಳಿ ನನಗಿಂತ ನಾನಿಡುವ ಹೆಜ್ಜೆಗಿಂತ ಒಂದು ಹೆಜ್ಜೆ ಮುಂದಿಟ್ಟು ನಾನು ನಂಬಿರ್ತಕ್ಕಂಥ ದೈವಗಳು ನಡೆಸಿಕೊಡ್ತವೆ. ಹಿಂದೆ ದೇವರ ಆಶೀರ್ವಾದ ನನ್ನನ್ನು ಆಶೀರ್ವಾದಿಸ್ತದೆ ಅನ್ನುವಂಥ ನಿಟ್ಟಿನಲ್ಲಿ ಮುಂದೆ ಸಾಗುವತ್ತ ದೈವದೇವರು ಒಟ್ಟಾಗಿ ಇಡೀ ವರ್ಷವನ್ನು ನಡೆಸಿದ್ದಕ್ಕಾಗಿ ಅವರ ಪಾದಾರವಿಂದಕ್ಕೆ ಮೊದಲನೇದಾಗಿ ನಮಸ್ಕರಿಸ್ತೇನೆ. ಒಂದು JCಯಲ್ಲಿ ಒಂದು ಮಜಾ ಏನಂತ ಹೇಳಿದರೆ 2ನೇ 3ನೇ ವರ್ಷದ ಅಧ್ಯಕ್ಷ ಆಗಲಿಕ್ಕಿಲ್ಲ, ಒಂದೇ ವರ್ಷ. ಅದೊಂದು ಪುಣ್ಯ. ನಾನು ಹೇಳಿದೆ ಆಗಲಿ, ಬಹುಶಃ 40 ವರ್ಷ ದಾಟಿ 41 ವರ್ಷ 50 60 ಇದ್ದು ಮತ್ತೆ ಕೂಡ 2-3 ಟರ್ಮ್ ಇದ್ದಿದ್ದರೆ ದೊಡ್ಡ ಗಲಾಟೆ ಪೆಟ್ಟೆಲ್ಲ ಆಗ್ತಿತ್ತೇನೋ ಅಂತೇಳಿ. ಆದರೆ ಆ ಒಂದು ವರ್ಷ ಕೊಟ್ಟದ್ದು ಒಳ್ಳೆಯದು ಅನ್ನುವಂಥ ನಿಟ್ಟಿನಲ್ಲಿ ನನ್ನ ಅನುಭವ ಏನಂತ ಹೇಳಿದರೆ, ಅವನಿಗೆ ಸಿಕ್ಕ ಒಂದೇ ಒಂದು ವರ್ಷದ ಅವಕಾಶ ಅನ್ನುವಂಥ ನಿಟ್ಟಿನಲ್ಲಾದರೂ ಕೆಲಸ ಮಾಡ್ತಾನೆ. ಮತ್ತು ನಿದ್ದೆಯಲ್ಲೇ ಮಲಗಿದ್ರೆ ಗೊತ್ತಿಲ್ಲ, ಅದನ್ನು ಎಬ್ಬಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಮಾಡಬೇಕು ಅಂತ ಮನಸ್ಸಿದ್ದವನಿಗೆ ಅದನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ.
ಏನಿಲ್ಲದಿದ್ದರೂ ಒಂದು ಅಕ್ಟೋಬರ್ ತಿಂಗಳಿಗೆ ಆಗೋಲ್ಲ ಮುಗಿನತ್ತ ಅಂತ ಅನಿಸ್ತದೆ. ಆ ನಿಟ್ಟಿನಲ್ಲಿ ಇನ್ನೊಂದು 3 ತಿಂಗಳಾದರೂ ಕೆಲಸ ಮಾಡುವ ಭಾರ ಸ್ವಲ್ಪ ಜಾಸ್ತಿ ಆಗ್ಬೋದು. ಸೊ ಆ ನಿಟ್ಟಿನಲ್ಲಿ ಮತ್ತೊಂದು ನಮ್ಮಲ್ಲಿ ವಲಯ ನಮ್ಮ ಘಟಕದಲ್ಲಿ ಏನಂತ ಹೇಳಿದ್ರೆ, 1 GB ಆಗಲಿಲ್ಲ ಅಂದರೆ 2 ದಿನ ಕಾಯ್ತಾರೆ, 3 ದಿನಕ್ಕೆ ಫೋನ್ ಬರ್ತದೆ ಪೂರ್ವಾಧ್ಯಕ್ಷರದ್ದು, ತಾನೇ ಜಿಬಿದ್ಯಾ ಅಂತೇಳಿ. ಆ ಮಟ್ಟಕ್ಕೆ ಇಲ್ಲಿ ಒಂದು ರೀತಿಯಾದಂಥ ವಿಶಿಷ್ಟವಾದಂಥ ಒಂದು ಘಟಕ ಇದು. ಇಡೀ 1 ವರ್ಷ ನಡೆಸಬೇಕಂತ ಹೇಳಿದರೆ ನನ್ನ ಏನು ಪದಗ್ರಹಣ ಸಮಾರಂಭದಲ್ಲಿ ಅತಿಥಿಯಾಗಿದ್ದದ್ದು ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್. ಅವರ ಮುಂದೆ ನಾನು ಪದಗ್ರಹಣ ಮಾಡಬೇಕಿತ್ತು. ಅಲ್ಲೊಂದು ಕೆಲವು ಮಾತನ್ನು ಕೊಟ್ಟಿದ್ದೆ. ನನ್ನ ಮುಂದೆ 2 ಆಯ್ಕೆಗಳಿದ್ದವು. ಒಂದನೇ ಆಯ್ಕೆ ಸಾಮಾನ್ಯವಾಗಿರ್ತದೆ, ಏನಂತ ಹೇಳಿದರೆ ನಂದು 1 ವರ್ಷ ಚಂದ ಹೋದರೆ ಸಾಕು, ಮತ್ತೆ ನೆಕ್ಸ್ಟ್ ಬರೋ ಏನು ಬೇಕಾದ್ರೂ ಮಾಡಿಕೊಳ್ಳಿ ಅಂತೇಳಿ. ಅದೊಂದು ರೀತಿಯ ಜಿಂಗಲಾಲ ಮಾಡಿಕೊಂಡು ಅಧ್ಯಕ್ಷಗಿರಿಯನ್ನು ಸವಿಸುವಂಥದ್ದು. ಎರಡನೆಯದ್ದು ಸಂಘಟನಾತ್ಮಕವಾಗಿ ನಡ್ಕೊಳ್ಳುವಂಥದ್ದು. ಸಂಘಟನಾತ್ಮಕವಾಗಿ ಒಂದು ಸಂಸ್ಥೆ ನಡೆಸುವಾಗ ಸ್ವಲ್ಪ ಕಷ್ಟ ಆಗ್ತದೆ. ಒಬ್ಬ ಅಡ್ಮಿನಿಸ್ಟ್ರೇಟರ್ ಹೀಗೆ ನಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲವು ಸರ್ತಿ ಚಿವುಟುವುದು, ತೂಗುವುದು ಇದೆಲ್ಲ ಇರ್ತದೆ ಸಂಘಟನಾತ್ಮಕವಾಗಿ ಮಾಡುವಾಗ. ನಾನೊಂದು ಸಂಘಟನೆಯ ಹಿನ್ನೆಲೆಯಿಂದ ಬಂದಿದ್ದು. ನಾನು ಸುಮಾರು 12 ವರ್ಷಗಳ ಕಾಲ ಒಂದು ದೊಡ್ಡ ಸಂಘಟನೆ 18 ಲಕ್ಷ ಮೆಂಬರ್ ಇರ್ತಕ್ಕಂಥ ಒಂದು ಆಡಳಿತಗಾರನಾಗಿ ಆಡಳಿತಾಧಿಕಾರಿಯಲ್ಲಿ ಕೆಲಸ ಮಾಡ್ತಿದ್ದವನು. ಸೊ ಆದ್ದರಿಂದ ನನ್ನ ಸ್ವಲ್ಪ ಸಂಘಟನಾತ್ಮಕವಾಗಿ ಇದ್ದಿದ್ದರಿಂದ ನಾನು ಅದರಲ್ಲಿ ರಾಜಿ ಮಾಡಿಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಸ್ವಲ್ಪ ಸಂಘಟನಾತ್ಮಕವೇ ತೊಗೊಂಡು ಹೋಗಬೇಕಾಯಿತು. ಅದರಲ್ಲಿ ಒಂದಷ್ಟು ಜನಕ್ಕೆ ನೋವಾಗಿರ್ಬೋದು, ಏನಾಗಿರ್ಬೋದು, ಅಲ್ಟಿಮೇಟ್ಲಿ ಅದರಲ್ಲಿ ಒಂದು ರಿಸಲ್ಟ್ ಬರ್ತದೆ ಅಂತ ನಂಬಿಕೆ ಇದೆ. ಅವು ಮಾಡಿದ್ದು ಸರಿ ಅನ್ನುವಂಥದ್ದು ಬಹುಶಃ ಒಂದು 2-3 ವರ್ಷದಲ್ಲಿ ಗೊತ್ತಾಗುವ ಮಟ್ಟಕ್ಕೆ ಸಂಘಟನೆಯನ್ನು ತಂದು ನಿಲ್ಲಿಸಿದ್ದೇನೆ. ನಮ್ಮ ವರ್ಷ ಚಂದ ನಡ್ಕೊಂಡು ಹೋಗಲಿ, ನನಗೆ 1 ವರ್ಷ ಇರೋದು ಅಂತ ತಗೊಂಡು ಹೋದರೆ ಆ ವರ್ಷ ಏನೋ ಚೆನ್ನಾಗಿ ನಡಿಬೋದು, ಅವನಿಗೆ 1-2 ಅವಾರ್ಡ್ ಜಾಸ್ತಿ ಸಿಗ್ಬೋದು. ಆದರೆ ಅಲ್ಲಿ ಹೊಸಬರಿಗೆ ಅವಕಾಶ ಸಿಗ್ತದೋ ಅಥವಾ ನಾವು ಹೊಸತನವನ್ನು ತರ್ತೇವೋ ಅಥವಾ ಒಬ್ಬ ಆಡಳಿತಗಾರನಿಗೆ ಏನು ಮಾಡಬೇಕೋ ಅದಕ್ಕೆ ನ್ಯಾಯ ಕೊಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಈ ನಿಟ್ಟಿನಲ್ಲಿ ನನಗೆ ಆತ್ಮಸಂತೋಷ ಇದೆ, ನಾನು ಮಾಡಿದ್ದೀನಿ. ಯಾರಿಗೂ ಸ್ವಲ್ಪ ಲೋಕಲ್ ಭಾಷೆಯಲ್ಲಿ ಬಕೆಟ್ ಹಿಡಿಯೋದಾಗಲಿ ಅಥವಾ ಮುಖಸ್ತುತಿ ಮಾಡೋದಾಗಲಿ ನಾನು ಮಾಡಲಿಲ್ಲ. ನೀವು ಏನು ನಿರೀಕ್ಷೆ ಇಟ್ಕೊಂಡಿದ್ದೀರೋ ಆ ಮಟ್ಟಕ್ಕೆ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತೊಂದು ಅವಾರ್ಡ್ಗೋಸ್ಕರ ನಾನು ನಿಜವಾಗ್ಲೂ ಕೆಲಸ ಮಾಡಲಿಲ್ಲ. ಇವತ್ತು ಸುಹಾಸ್ ಮರ್ಕೆ ಸರ್ ಇರ್ಬೋದು, ನಮಗೆ ZVP ಆಗಿದ್ದರು, ಅವ್ರ ಹತ್ರ ಕೇಳಿ ನೋಡಿ, ಅವರು ನನಗೆ ಎಷ್ಟು ಪ್ರೆಷರ್ ಮಾಡಿದ್ದಾರೆ ನೀನು ಬಿಡ್ ಮಾಡಬೇಕು. ನಾನು ಒಂದೇ ಒಂದು ಬಿಡ್ ಮಾಡಿದೆ ತಗೊಂಡಂಥ ಇದು ಅವಾರ್ಡ್ಸ್. ಇದು ಒಂದೇ ಒಂದು ಬಿಡ್ ಮಾಡಲಿಲ್ಲ, ನಾನು ಬಿಡ್ ಮಾಡಿ ನಾನು ತಗೋಬಾರ್ದು ಅನ್ನುವಂಥದ್ದಿತ್ತು. ನಂಗೆ ಸಿಕ್ಕಿದ್ದು ಸಾಕು, ಖುಷಿಯಲ್ಲಿದ್ದೀನಿ, ಏನು ತೊಂದರೆ ಇಲ್ಲ. ಅದರಲ್ಲಿಯೂ ಕೂಡ 17.5 ಲಕ್ಷದ್ದು ಒಂದು ಪರ್ಮನೆಂಟ್ ಪ್ರಾಜೆಕ್ಟ್ ನಮ್ಮ IPP ಸರ್ ಇರ್ಬೋದು, ನಮ್ಮ ಸೆಕ್ರೆಟ್ರಿ ಇರ್ಬೋದು, ಅವರೆಲ್ಲ ಜೊತೆ ಸೇರಿಕೊಂಡು ನಮ್ಮ ಸ್ವಾಮಿತರ್ಕ ಶಾಲೆಯಲ್ಲಿ 2 ಕೊಠಡಿ ನಿರ್ಮಾಣದ ಒಂದು ಪ್ರಾಜೆಕ್ಟ್. ಇಡೀ ವಲಯದಲ್ಲಿ ಯಾರು ಕೂಡ 17.5 ಲಕ್ಷದ ಪರ್ಮನೆಂಟ್ ಪ್ರಾಜೆಕ್ಟ್ ಮಾಡಲಿಲ್ಲ. ಸೊ ನಾನು ಝೋನ್ ಖಾನಲ್ಲಿ ಇರ್ಬೋದು, ಯಾವುದೇ ಇರ್ಬೋದು, ನಾವು ನಾಯಕತ್ವ ನಮಗೆ ಪ್ರತಿ ಸರ್ತಿ ನಾವು GB ಆಗುವಾಗ ಏನು ಹೇಳ್ತದೆ ನಮ್ಮ JC ವಾಣಿ, ನಾಯಕತ್ವವನ್ನು ಹೇಳ್ತದೆ. ನಾಯಕತ್ವ ಅಂತ ಹೇಳಿದರೆ ನಾವು ಇನ್ನೊಬ್ಬ ನಾಯಕನನ್ನು ಬೆಳೆಸುವಂಥದ್ದು ಮತ್ತು ನಮ್ಮಲ್ಲಿ ಕೂಡ ನಾಯಕತ್ವವನ್ನು ಹುಟ್ಟು ಹಾಕಿಕೊಳ್ಳುವಂಥದ್ದು. ಆ ನಿಟ್ಟಿನಲ್ಲಿ ಅವನು 1 ವರ್ಷದ ಅಧ್ಯಕ್ಷ, ಅವನು ಅದರಲ್ಲಿ ಸಕ್ಸಸ್ ಆಗಲಿಲ್ಲ ಅಂತ ಹೇಳಿದರೆ ಆ ವರ್ಷ ಎಷ್ಟು ಅವಾರ್ಡ್ ತಗೊಂಡ್ರು ಕೂಡ ಅದು ಪ್ರಯೋಜನ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೀವಿ. ಮುಖ್ಯವಾಗಿ ಡ್ರಗ್ಸ್ ಮುಕ್ತ ಪುತ್ತೂರು. ಬಹುತೇಕರಿಗೆ ಇತ್ತು, ಅಯ್ಯೋ ನಮ್ಮಲ್ಲಿ ಡ್ರಗ್ಸ್ ಇಷ್ಟು ಉಂಟಾ, ಇವರು ಇಲ್ಲ. ನನಗೆ ಕೇಳಿದ್ದಾರೆ ಕೂಡ 1-2-3 ಜನ ಹೊರಗಿನಲ್ಲಿ, ಎಂಚಿನ ಮಾರೆ ನಿನ್ನ ಅವು ಟೈಟಲ್ ಅಂತೇಳಿ. ಮಂಗಳೂರಿನಲ್ಲಿ ಹೊಸ ಕಮಿಷನರ್ ಬಂದ ಮೇಲೆ ನೀವು ನೋಡಿರ್ಬೋದು, ನಮ್ಮ ಭಾರತದವರು ಬಿಡಿ, ವಿದೇಶದವರು 200 ಜನದಷ್ಟು ಅರೆಸ್ಟ್ ಆಗಿದ್ದಾರೆ. 200 ಮೆಂಬರ್ಸ್ ಡ್ರಗ್ಸ್ ಪೆಡ್ಲರ್ಗಳು. ಒಂದು ವಿದೇಶ ನೈಜೀರಿಯಾ, ಆಫ್ರಿಕಾದಂಥ ಕಂಟ್ರಿಗಳಲ್ಲಿ ಬಂದುಬಿಟ್ಟು ಮಂಗಳೂರಿನಲ್ಲಿ 200 ಜನ ಡ್ರಗ್ಸ್ ಪೆಡ್ಲಿಕ್ ಮಾಡಬೇಕಂದ್ರೆ ಅದರ ರೊಟೇಷನ್ ಎಷ್ಟು ಬೇಕು ಅಂತ ಲೆಕ್ಕ ಹಾಕಿ, ಆ ಮಾಫಿಯಾ ಇಷ್ಟು ಬೆಳೆದಿರಬೇಕು. ಈ ನಿಟ್ಟಿನಲ್ಲಿ ಯೂತ್ಸ್ಗೆ ಇದನ್ನು ತಲುಪಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಮಗೆ 100 ಟಾರ್ಗೆಟ್ ಇತ್ತು. ಆದರೆ ಶಿಕ್ಷಣ ಇಲಾಖೆ ಒಂದು ಸುತ್ತೋಲೆ ಬಂತು, ಶಾಲೆಗಳಲ್ಲಿ ಕಾರ್ಯಾಗಾರಗಳನ್ನು ಮಾಡಬಾರ್ದು ಅಂತೇಳಿ. ಆಗ 50ಕ್ಕೆ ದಾಟುವಾಗ ನನಗೆ ಮತ್ತೆ ಮಾಡಲಿಕ್ಕೆ ಆಗಲಿಲ್ಲ ಜಾಸ್ತಿ. ಆದರೂ ಸುಮಾರು 63 ಪ್ರೋಗ್ರಾಮ್ಸನ್ನು ನಾವು ಇಡೀ ನಮ್ಮ ಪುತ್ತೂರು ತಾಲೂಕಿನಾದ್ಯಂತ ನಾವು ಮಾಡಿದ್ದೆವು. ಇದರ ರಿಸಲ್ಟ್ ಏನು ಬಂತಂತ ಹೇಳಿದರೆ 12 ಪೋಷಕರು ನನಗೆ ಫೋನ್ ಮಾಡಿ,
ನಾವು ಯಾರ ಹತ್ರ ಹೇಳ್ಕೊಳಕ್ಕಾಗಲ್ಲ ಸರ್, ನಮ್ಮ ಮಕ್ಕಳು ಈ ಥರ ಒಳಗಡೆ ಬಿದ್ದುಬಿಟ್ಟಿದ್ದಾರೆ, ದಯವಿಟ್ಟು ಹೊರಗಡೆ ತರುವತ್ತ ನೀವೇನಾದರೂ ಪ್ರಯತ್ನ ಮಾಡಿ. JC ಏನು ಹೇಳ್ತದೆ, ತರಬೇತಿಯನ್ನು ಮಾತ್ರ ಹೇಳ್ತದೆ, ಸೊಲ್ಯೂಷನ್ಸನ್ನು ನಾವು ಕೊಡಲಿಕ್ಕೆ ಆಗೋದಿಲ್ಲ. ಆದರೂ ಕೂಡ ನಾವು ಉಡುಪಿಯ ಬಾಲಿಕಾ ಹಾಸ್ಪಿಟಲ್ ಅವರ ಜೊತೆ ಒಂದು ಮಾತುಕತೆಯನ್ನು ಮಾಡಿ 12 ಮಕ್ಕಳಿಗೆ ಕೂಡ ನಿಮಗೆ ರಿಸಲ್ಟ್ ಬೇಕಾದ್ರೆ ಕೊಡ್ತೀನಿ, 7 ಮಕ್ಕಳು ಅದರಿಂದ ಹೊರಗಡೆ ಬಂದಿದ್ದಾರೆ. ಸೊ 70 ಶಾಲೆಗಳಿಗೆ 7 ರಿಸಲ್ಟ್ ಬಂದಿದೆ. ಸೊ ಅದೊಂದು ನಮ್ಮ ಸಕ್ಸಸ್. ಸೊ ಅದೇ ದೊಡ್ಡ ಅವಾರ್ಡ್. ಮತ್ತು ಎಲ್ಲ ಕಾರ್ಯಕ್ರಮಗಳು JC ಸಪ್ತಾಹ ಇರ್ಬೋದು, NP ವಿಸಿಟ್ ಇರ್ಬೋದು, ಅಥವಾ ZP ವಿಸಿಟ್ ಇರ್ಬೋದು, ಇದನ್ನೆಲ್ಲವನ್ನು ಆ್ಯಸ್ ಎ ಪ್ರೋಟೋಕಾಲ್ ಏನಿತ್ತು ಅದನ್ನು ಮಾಡ್ಕೊಂಡು ಹೋಗಿದ್ದೀನಿ. ಆದರೆ ಯಾವತ್ತೂ ನೆನಪಲ್ಲಿ ಉಳಿಯುವಂಥ 2 ವಿಷಯಗಳು. ಒಂದು, JC ಪ್ರೆಸಿಡೆಂಟ್ ಆಗಿದ್ದಾಗ ನನಗೆ ಗಣರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿತು. ನಾವು JCಯ ಒಳಗಡೆ ತಗೊಳ್ಳುವಂಥ ಅವಾರ್ಡ್ಗೂ ಪಬ್ಲಿಕಲ್ಲಿ ಒಂದು ಸರ್ಕಾರ ಗುರುತಿಸಿಕೊಡುವಂಥ ಅವಾರ್ಡ್ಗೂ ತುಂಬ ವ್ಯತ್ಯಾಸಗಳಿದೆ. ಸೊ ಆ ನಿಟ್ಟಿನಲ್ಲಿ ಅದನ್ನು ತಗೊಂಡೆ. ಎರಡನೆಯದ್ದು, JC ಪುತ್ತೂರಿಗೆ 54ನೇ ವರ್ಷದ ಇತಿಹಾಸವನ್ನು ನಾವು ಬಿಡಿಸಿ ತೆರೆದಿಟ್ಟಂಥ ಒಂದು ಏನೇನು ಸಾಧನೆಗಳೇನಿತ್ತು 54 ವರ್ಷದ ತೆರೆದಿಟ್ಟದಕ್ಕೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೂಡ JC ಪುತ್ತೂರಿಗೆ ನನ್ನ ಟರ್ಮ್ನಲ್ಲಿ ಸಿಕ್ತು ಅನ್ನುವಂಥದ್ದು ಅದು ನನಗೆ ಅತ್ಯಂತ ಹೆಮ್ಮೆ ತರುವಂಥ ವಿಷಯ. ಸೊ ಇಷ್ಟು ಕಾರ್ಯಕ್ರಮಗಳನ್ನು ನಾವು ನಿರಂತರವಾಗಿ ಮಾಡ್ತಾ ಬಂದೆವು. ನನ್ನ ಇಡೀ ವರ್ಷವನ್ನು ನಡೆಸಿದ್ದೇನೆ. ಮತ್ತು ಝೋನ್ ಖಾನ್ ಬಂತು. ಝೋನ್ ಖಾನ್ ಆದಾಗಲೂ ಅಷ್ಟೇ ಒಂದಷ್ಟು ಅವ್ಯವಸ್ಥೆಗಳ ಬಗ್ಗೆ ನೇರವಾಗಿ ಧ್ವನಿಯನ್ನು ಎತ್ತಿದ್ದೇನೆ. ಒಂದಷ್ಟು ಜನಕ್ಕೆ ಆಗಿರ್ಬೋದು, ಆಗದೇ ಇರ್ಬೋದು. ನಂತರ ZP ಎಲೆಕ್ಷನ್ ಬಂತು. ನಮಗೆ ಒಂದು ನಿರೀಕ್ಷೆ ಇತ್ತು, ನಮಗೆ ಒಂದು ಇಂಥ ನಾಯಕರು ಬರಬೇಕು ಅಂತ. ಅಂಥ ನಾಯಕನನ್ನೇ ಎಲ್ಲ ಅಧ್ಯಕ್ಷರು ಸೇರಿಕೊಂಡು ಈ ವರ್ಷ ಎಲೆಕ್ಟ್ ಮಾಡೋಂಥ ಅವಕಾಶ ಆಯಿತು. ಮತ್ತೊಂದು ಖುಷಿಯಾಗಿದ್ದು, ನನಗೆ ಅತ್ಯಂತ ಖುಷಿ ಪಡೋ ವಿಷಯ ಏನಂತ ಹೇಳಿದರೆ, ಪ್ರತಿ ವರ್ಷ ವಲಯದಲ್ಲಿ ಒಬ್ಬ ಸೋತ ಅಂತ ಹೇಳಿದರೆ ಅವರು ಮೂಲ ಗುಂಪಾಗ್ತಾರೆ. ಆದರೆ ನಮ್ಮ ZP ಸರ್ ಯಾರು ಅವ್ರ ಜೊತೆ ಎಲೆಕ್ಷನ್ನಿಗೆ ನಿಂತಿದ್ರು ಅವರನ್ನು ಕರ್ಕೊಂಡು ಬಂದು ಅತ್ಯುನ್ನತವಾದಂಥ ಒಂದು ವಲಯದಲ್ಲಿ ಅವರು ಸ್ಥಾನವನ್ನು ಕೊಟ್ಟರು. ಅದಕ್ಕೆ ನಿಮಗೆ ಹ್ಯಾಟ್ಸ್ ಆಫ್ ಸರ್. ಅಲ್ಲದೆ ಪುತ್ತೂರು ಘಟಕ ದೊಡ್ಡದಾಗಿದ್ದರೂ ಕೂಡ ಯಾವಾಗಲೂ ZGBನಲ್ಲಿ ನಮಗೆ ಅವಕಾಶ ಸಿಗ್ತಾ ಇರಲಿಲ್ಲ. ಆ ನೋವು ನಮ್ಮ ಪೂರ್ವಾಧ್ಯಕ್ಷರಿಗೆ ಎಲ್ರಿಗಿತ್ತು. ಅದು ಧ್ವನಿ ಕೂಡ ಎತ್ತಿದ್ದೇವೆ ನಾವು. ಈ ವರ್ಷ ನನಗೆ ಅಂಥ ಒಂದು ಅವಕಾಶವನ್ನು ZP ಸರ್ ನಮಗೆ ಕೊಟ್ಟಿದ್ದಾರೆ. ಅದಕ್ಕೂ ನಿಮಗೆ ಧನ್ಯವಾದ ಸರ್, ನಮ್ಮ ಘಟಕದ ಪರವಾಗಿ. ಅದೇ ರೀತಿಯಲ್ಲಿ ಪುರಂದರ್ ರೈ ಸರ್ ನಮ್ಮ ಆಗ ಇಂಟ್ರೊಡಕ್ಷನ್ ಬಗ್ಗೆ ಹೇಳಿದರು. ನಮ್ಮದೇ ಊರಿನವರಾಗಿ ನಾವು ಅವರ ಲೀಡರ್ಶಿಪ್ಪನ್ನು ನೋಡ್ಕೊಂಡು ಬೆಳೆದವರು. ಸೊ ಇವತ್ತೊಂದು ವಿಶೇಷವಾಗಿ ಅತಿಥಿಯಾಗಿ ಬಂದಿರತಕ್ಕಂಥದ್ದು ಕೂಡ ಅತ್ಯಂತ ಖುಷಿಯಂತ ವಿಷಯ. ಮತ್ತು ನಮ್ಮ IPP ನಮ್ಮ ಕಾಂಬಿನೇಷನ್, ನಾವು ಎಲ್ಲೂ ಕೂಡ IPP ಪ್ರೆಸಿಡೆಂಟ್ ಅಂತ ಅನಿಸ್ಕೊಳ್ಳೇ ಇಲ್ಲ. ಅವರು ಅಧ್ಯಕ್ಷರಾಗಿದ್ದಾಗ ಏನು ಡೆಡಿಕೇಶನ್ ಕೊಟ್ಟರು ಅದನ್ನು ನನಗೆ ಕೊಟ್ಟಿದ್ದಾರೆ. ಅಂದರೆ ಮುಖ್ಯವಾಗಿ ಸ್ಪೀಚ್ ಕ್ರಾಫ್ಟ್ 2 ಅನ್ನುವಂಥದ್ದು, 2ನೇ ಸ್ಪೀಚ್ ಕ್ರಾಫ್ಟ್ ನಡೆಸೋದು ತುಂಬ ಚಾಲೆಂಜಿಂಗ್ ವಿಷಯ. ನನಗೆ ಸ್ವಲ್ಪ ಆಗ ಒಂದು 15 ದಿನ ಆರೋಗ್ಯದ ಸಮಸ್ಯೆ ಇದ್ದಾಗ ಆ ಸಂಪೂರ್ಣ ಜವಾಬ್ದಾರಿಯನ್ನು ತಗೊಂಡು ಅದನ್ನು ಅವರು ನಿಭಾಯಿಸಿದರು. ಮತ್ತು ನಮ್ಮ ಸೆಕ್ರೆಟ್ರಿ ಅಂದರೆ ಒಂದು ಕಾಲ್ ಸೆಂಟ್ರ್ ಇದ್ದಾಗೆ. ಅವರಿಗೆ ಕಾಲ್ ಸಿಕ್ಕಿದರೆ ನಮ್ಮ ಪುಣ್ಯ. ಅಂದರೆ ಅಷ್ಟು ಬ್ಯುಸಿ. ಬೆಳಿಗ್ಗೆ ಎದ್ದರೆ ಅವರು ಫುಲ್ಲು ಅವರ ಬಿಸ್ನೆಸ್, ಅವರ ವೃತ್ತಿ ಇರುವಂಥದ್ದು ಅದೇ ರೀತಿಯಲ್ಲಿ. ಅದರ ಮಧ್ಯೆ ಕೂಡ ಎಸ್ ಮಾಡ್ತೇನೆ ಸರ್ ಅಂತ ಹೇಳಿ ಮತ್ತೆ ಆ ಟೈಮಿಗೆ ಆಗುವಾಗ ಹೇಗೋ ಒದ್ದಾಡಿ ಎಲ್ಲೋ ಮಂಗಳೂರಿನಲ್ಲಿದ್ದರೂ ಕೂಡ ಅದನ್ನು ಮಾಡ್ಕೊಂಡು ಹೋಗಿದ್ದಾರೆ. ನಮ್ಮ ಲೇಡಿ ಕೋಆರ್ಡಿನೇಟರ್ ಇರ್ಬೋದು, JJC ಇರ್ಬೋದು, ಅವರ ವ್ಯಾಪ್ತಿಯಲ್ಲಿ ತುಂಬ ನಾನು ಪ್ರೆಷರ್ ಮಾಡಲಿಲ್ಲ. ಸ್ವಲ್ಪ ಜವಾಬ್ದಾರಿಯನ್ನು ಜಾಸ್ತಿ ತಗೊಂಡೆ ಅಂತಲೇ ಹೇಳ್ಬೋದು. ಅವರು ಕೊಟ್ಟ ಜವಾಬ್ದಾರಿಯನ್ನು ಅವ್ರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಪೂರ್ವಾಧ್ಯಕ್ಷರು ಅಷ್ಟೇ. ಅಂದರೆ ಬಹುತೇಕ ಕೆಲವು ಪೂರ್ವಾಧ್ಯಕ್ಷರಿಗೆ ಅನಿಸ್ಬೋದು, ಅಂದರೆ ಜಾಸ್ತಿ ನಮ್ಮ ಹತ್ರ ಬರಲಿಲ್ಲ ಅಂತೇಳಿ. ನಾನೇನೋ ಅಹಂಕಾರದಲ್ಲಿ ಬರದ್ದೇ ಏನಲ್ಲ. ನನ್ನ ಡ್ರೀಮನ ಪ್ರಕಾರ ನನಗೆ ಮಾಡಬೇಕಂದ್ರೆ ಯಾರಿಗೂ ಡಿಪೆಂಡ್ ಆಗಬಾರ್ದು ಅನ್ನೋದೊಂದು ಚಿಕ್ಕ ಸ್ವಾರ್ಥ ಕೂಡ ನನ್ನ ಹತ್ರ ಇತ್ತು. ಸೊ ನಾವು ಇಂಡಿಪೆಂಡೆಂಟ್ ಆಗಿ ಆದಷ್ಟು ಮಾಡಲಿಕ್ಕೆ ಟ್ರೈ ಮಾಡಿದೆ. ಆದರೆ ಪೂರ್ವಾಧ್ಯಕ್ಷರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಕಾರ್ಯಕ್ರಮ ಎಲ್ಲೂ ಕೂಡ ನಮಗೆ ಪೂರ್ವಾಧ್ಯಕ್ಷರ ಸಹಕಾರ ಇರಲಿಲ್ಲ, ಅವ್ರು ಬರಲಿಲ್ಲ, ಹೋಗಲಿಲ್ಲ ಅಂತಾಗಲಿಲ್ಲ. ಪ್ರತಿಯೊಬ್ಬರು ಒಬ್ಬರಿಂದ ಒಬ್ಬರು ಆಲ್ಟರ್ನೇಟಿವ್ ಆಗಿ ಪ್ರತಿಯೊಬ್ಬರು ಕೂಡ ನಡೆಸ್ಕೊಂಡು ಬಂದಿದ್ದೀರಿ.
ನಮಗೇನಾದರೂ ಈ ಚೇರ್ ಇವತ್ತು ಇದೆ ಅಂತ ಹೇಳಿದರೆ ಅದಕ್ಕೆ ಪ್ರತಿಯೊಬ್ಬ ಪೂರ್ವಾಧ್ಯಕ್ಷ ಇಡೀ 54 ವರ್ಷದಲ್ಲಿ ಒಂದು ವರ್ಷ ಡ್ಯೂಸ್ ಕಟ್ಟಿದವನ ಆ ಡ್ಯೂಸ್ ಹಣ ಕೂಡ ಅದು ಕಾರಣ ಆಗಿರ್ತದೆ ಅಂತ ಹೇಳ್ತಾ, ಪ್ರತ್ಯಕ್ಷ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದೀರಿ ಎಲ್ರಿಗೂ ವಂದನೆಗಳನ್ನು ಹೇಳ್ತಾ, ಮತ್ತೊಂದು ನಾನು ಜಡ್ಜಿಬಿಯಲ್ಲಿದ್ದೀನಿ. ಸೊ ನಂಗೆ ಜವಾಬ್ದಾರಿ ಸಾಕು ಅಂತಾಗಿತ್ತು. ಆದರೂ ಕೂಡ ಜಡ್ಜಿಬಿಗೆ ನನ್ನ ಮೇಲೆ ಭರವಸೆ ಇಟ್ಟು ZP ಸರ್ ಕರ್ಕೊಂಡಿದ್ದಾರೆ. ZVP ಸರ್ ಕೂಡ ಅಷ್ಟೇ ನಮ್ಮ ಪಕ್ಕದವರೇ, ಆದ್ದರಿಂದ ತುಂಬ ದೂರ ಏನಿಲ್ಲ. ಸೊ ಅವರು ಕೂಡ ಈ ವರ್ಷ ಸಹಕಾರ ಕೊಡ್ತಾರೆ ಅಂತ ಹೇಳ್ತಾ, ಜಡ್ಜಿಬಿಯಲ್ಲಿ ಕೂಡ ಅಷ್ಟೇ ನನಗೆ ಸಂಪೂರ್ಣ ಸಹಕಾರ, ಮುಖ್ಯವಾಗಿ ನನ್ನ ಸಮಕಾಲೀನ ಅಧ್ಯಕ್ಷರಿರ್ಬೋದು, ಪ್ರಸ್ತುತ ಹೊಸ ಅಧ್ಯಕ್ಷರಿರ್ಬೋದು, ನನಗೆ ಟ್ರೈನಿಂಗ್ ಕ್ರೈಟೀರಿಯಾದಲ್ಲಿ ಬಂದಿರೋದ್ರಿಂದಾಗಿ ಸೊ ನಿಮ್ಮೆಲ್ಲರ ಸಹಕಾರ ZGBಯಲ್ಲಿ ಕೂಡ ಬೇಕು. ಮುಖ್ಯವಾಗಿ JC ಕಾರ್ಯಕ್ರಮ ಆದರೂ ಕೂಡ ರೋಟ್ರಿ, ಲಯನ್ಸ್ ಪ್ರತಿಯೊಂದು ಸಂಸ್ಥೆಯಿಂದ ಕೂಡ ಒಂದು ಪ್ರೀತಿಯಿಂದ ತಾವೆಲ್ಲರೂ ಬಂದಿದ್ದೀರಿ. ವೈಯಕ್ತಿಕ ನೆಲೆಯಲ್ಲಿ ಕೂಡ ನಾನು ನಿಮ್ಮನ್ನು ಮತ್ತೊಂದು ಸರ್ತಿ ನಿಮಗೆ ಧನ್ಯವಾದವನ್ನು ತಿಳಿಸ್ತಾ, ಮುಂದೆ ನಮ್ಮ ಪ್ರೆಸಿಡೆಂಟ್ ಸರ್ ನೆಕ್ಸ್ಟು 2026ಗೆ ಜಿತೇಶ್ ರೈ ಅವರು ಆಗಿದ್ದಾರೆ. ನೇರವಾಗಿ ಹೇಳ್ತೀನಿ, ಯಾರು ಕೂಡ ಜಿತೇಶ್ ಭಾಗ್ಯೇಶ್ ಹುಡುಗ ಹಾಗೆ ಹೀಗೆ ಅಂಥೇಳಿ ಯಾರು ಮನಸ್ಸಲ್ಲಿ ಅಂದ್ಕೋಬೇಡಿ. ನೇರವಾಗಿ ಹೇಳ್ತಾ ಇದ್ದೀನಿ, ಪ್ರೆಸಿಡೆಂಟ್ ಏನಿದ್ದಾರೆ ಅವರ ಮರ್ಜಿನಲ್ಲಿ ಕೆಲಸ ಮಾಡಲಿಕ್ಕೆ ಖಂಡಿತವಾಗಲೂ ಅವ್ರು ಮಾಡಬೇಕು ಅಂತಲೇ ಹೇಳೋದು. ಹಿಂದೆ IPP ಆಗಿ ನನ್ನ ಜವಾಬ್ದಾರಿ ಏನಿದೆ ಅದನ್ನು ಮಾತ್ರ ನಾನು ನಿರ್ವಹಿಸ್ತೇನೆ ಹೊರತು ಯಾವುದೇ ರೀತಿಯಾದಂಥ ಈ ವರ್ಷದ ಘಟಕಾಡಳಿತ ಮಂಡಳಿ ವಿಷಯದಲ್ಲಿ ನಾನು ಹಸ್ತಕ್ಷೇಪವನ್ನು ಖಂಡಿತವಾಗಲೂ ನಾನು ಮಾಡೋದಿಲ್ಲ. ಅದು ಅವರ ಡ್ರೀಮ್ ಏನಿದೆ ಅದ್ರ ಪ್ರಕಾರನೇ ಆಗಬೇಕು. ನಾನು ಎಲ್ಲ ಪೂರ್ವಾಧ್ಯಕ್ಷರು ಈಗಲೇ ಹೇಳಿದ್ದೀನಿ, 2025 ಹೇಗೆ ನಡೆದಿದೆಯೋ 2026 ಕೂಡ ಪ್ರೆಸಿಡೆಂಟ್ ಅವರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ನಾವು ನಡೆಸ್ತೇವೆ ಅನ್ನುವಂಥ ವಾಗ್ದಾನವನ್ನು ಎಲ್ಲ ಪೂರ್ವಾಧ್ಯಕ್ಷರಿಗೆ ಮತ್ತು ನಿಮಗೆ ಕೊಡ್ತಾ, ಮುಖ್ಯವಾಗಿ ನನ್ನ ಶ್ರೀಮತಿಯವರು ರಮ್ಯಾ ಭಾಗ್ಯೇಶ್ ಅವರವರಿಗೆ ವಿಶೇಷವಾಗಿ ನಾನು ಧನ್ಯವಾದ ಹೇಳಬೇಕು. ಯಾಕಂದರೆ ನಾವು ಶಿಕ್ಷಣ ಸಂಸ್ಥೆಯಲ್ಲಿರುವಾಗ ಇಡೀ ಒಂದು ಸಂಸ್ಥೆ ನಮ್ಮನ್ನು ಡಿಪೆಂಡ್ ಆಗಿದೆ. ಚಿಕ್ಕ ಮಕ್ಕಳು ಇದ್ದಾರೆ, ಇಡೀ ವರ್ಷ ಸ್ವಲ್ಪ ತುಂಬ ಟೈಮ್ ಕೊಡಬೇಕಾಗ್ತದೆ JC ಅಂತ ಹೇಳಿದಾಗ. ಸೊ ನನ್ನ ಫ್ಯಾಮಿಲಿ ಇರ್ಬೋದು, ನಮ್ಮ ಶ್ರೀಮತಿಯವರು ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮುಖ್ಯವಾಗಿ ವಿದ್ಯಾಮತದ ನಮ್ಮ ಟೀಮ್ ಮತ್ತು ನಮ್ಮ ಸ್ಟೂಡೆಂಟ್ಸ್ ಪ್ರತಿ ಕಾರ್ಯಕ್ರಮದಲ್ಲಿ ಕೂಡ JCಯಲ್ಲಿ ಚಂದ್ರಾಶ್ರಯಿಗಳು ಆಗಲಿ ಹೇಳಿದಾಗೆ ಎಷ್ಟು ಇನ್ವಾಲ್ವ್ ಮಾಡಿದರೆ ಸರ್, ಅದಕ್ಕೆ ಡಬಲ್ ಇನ್ವಾಲ್ವ್ ನನ್ನ ಸ್ಟೂಡೆಂಟ್ಸ್ನ ನಾನು ಮಾಡಿದ್ದೀನಿ. EPS ಅನ್ನೋಂಥ ಒಂದು ಪ್ರೋಗ್ರಾಮನ್ನ ಪ್ರತಿ ಸ್ಟೂಡೆಂಟಿಗೆ ಕಂಪಲ್ಸರಿ ಮಾಡಿದ್ದೀನಿ. ಎಫೆಕ್ಟಿವ್ ಪಬ್ಲಿಕ್ ಸ್ಪೀಕರ್, ನೀನು ಬರೀ ಓದಿದ್ರೆ ಸಾಲದು, ಮಾತಾಡಲಿಕ್ಕೆ ಕಲಿಬೇಕು ಅನ್ನೋಂಥ ನಿಟ್ಟಿನಲ್ಲಿ JCಯಿಂದ ತುಂಬ ಕಲ್ತಿದ್ದೇವೆ. ಸೊ ಕಲೀಲಿಕ್ಕೆ ಇನ್ನೂ ಕೂಡ ಇದೆ ಅಂತ ಹೇಳ್ತಾ, ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನಿಂತಹ ಎಲ್ಲರಿಗೂ ಕೂಡ ವೈಯಕ್ತಿಕ ನೆಲೆಯಲ್ಲಿ ನನ್ನ ಕಾರ್ಯಕ್ರಮದ ಈ ಪ್ರತಿ ಒಂದೊಂದು ಕಪ್ಪೇನಿದೆ ಅದರ ಹಿಂದೆ ನೀವು ಸದಸ್ಯರು, ಘಟಕಾಡಳಿತ ಮಂಡಳಿ, ಪೂರ್ವಾಧ್ಯಕ್ಷರು ಪ್ರತಿಯೊಬ್ಬರ ಶ್ರಮ ಕೂಡ ಇದೆ. ಮತ್ತೊಂದು ನಮ್ಮ ಮ್ಯಾನೇಜ್ಮೆಂಟ್ ಇದಕ್ಕೆ ZP ನಮ್ಮ ಸುಹಾಸ್ ಮರ್ಕೆ ಸರ್ ಬಂದಿದ್ದಾರೆ. ಅವರು ಕೂಡ ಪೂರ್ವಾಧ್ಯಕ್ಷರು. ಸರ್ ನಿಮಗೂ ಕೂಡ ಅಷ್ಟೇ ಸಂಪೂರ್ಣವಾಗಿ ನಮ್ಮ ಸಹಕಾರ ಇದೆ ಅಂತ ಹೇಳ್ತಾ, ಎಲ್ಲ ಸಂಘ ಸಂಸ್ಥೆಗಳು ಏನಾಗಿದೆ ಈ ವರ್ಷದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಅಡಿಕೆ ಇಂಥ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳನ್ನು ಸ್ವಲ್ಪ ಕಷ್ಟಪಟ್ಟು ಈಗ ಒಂದು ಚಾಲೆಂಜಿಂಗ್ ಆಗಿ ಬೆಳೆಸುವಂಥ ಒಂದು ವ್ಯವಸ್ಥೆ ಕೂಡ ಸುಳ್ಯ ಮತ್ತು ಪುತ್ತೂರು ಭಾಗದಲ್ಲಿ ನಡೀತಿದೆ. ಈ ನಿಟ್ಟಿನಲ್ಲಿ ದಯವಿಟ್ಟು ಎಲ್ಲ ಸಂಘ ಸಂಸ್ಥೆಗಳು ಒಳ್ಳೊಳ್ಳೆಯ ಕಾರ್ಯಕ್ರಮಗಳ ಜೊತೆಯಾಗಿ ಜಂಟಿಯಾಗಿ ಮಾಡೋಣ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಸಿ. ಇವತ್ತು ನಾನು ನಿಮ್ಮ ಮುಂದೆ ನಿಂತು ಇಷ್ಟು ಚಂದದಲ್ಲಿ ಒಂದು ಫ್ರೀಯಾಗಿ ಮಾತಾಡ್ತಿದ್ದೇನೆ ಅಂತಂದರೆ ಅದಕ್ಕೆ ಕಾರಣ JC. ನನಗೆ ಕೂಡ ತುಂಬ ಸ್ಟೇಜ್ ಫಿಯರ್ ಇತ್ತು, ನನಗೂ ಕೂಡ ಮಾತಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. JCIಗೆ ಬಂದು JCIನಲ್ಲಿ ಸ್ಪೀಚ್ ಕ್ರಾಫ್ಟ್ ಅಂತ ಹೇಳುವಂಥ ಒಂದು 3 ದಿವಸದ ಒಂದು ತರಬೇತಿ ಇದೆ. ಆ ತರಬೇತಿಗೆ ಹೋದ ನಂತರ ನನಗೆ ಕೂಡ ಈ ಮಾತಾಡುವಂಥ ಒಂದು ಕಲೆ ಸಿದ್ಧಿಸಿತ್ತು. ನಮ್ಮ JCI ಪುತ್ತೂರಿಗೆ 55 ವರ್ಷಗಳ ಇತಿಹಾಸ ಇದೆ. ಅರ್ಧ ಶತಮಾನಗಳಿಗಿಂತಲೂ ಜಾಸ್ತಿಯಾಗಿ ನಿಂತಹ ಈ ಸಂಸ್ಥೆ ಇವತ್ತು ನೀವು ನೋಡ್ಬೋದು, ಬೇರೆ ಯಾವುದೇ ಸಂಘ ಸಂಸ್ಥೆಗಳು ಕೂಡ ಒಡೆದು ಒಂದಿರೋದು 8 ಆಗಿದೆ, ಒಂದಿರೋದು 5 ಆಗಿದೆ. ಆದರೆ ನಮ್ಮ ಒಂದು ಪೂರ್ವಾಧ್ಯಕ್ಷರು ಮತ್ತು ಎಲ್ಲ ಒಂದು ಮಾರ್ಗದರ್ಶಕರ ಸಹಾಯದಿಂದಾಗಿ ನಮ್ಮ JCI ಪುತ್ತೂರು ಅಂತ ಹೇಳೋದು ಒಂದೇ ಆಗಿ ನಿಂತಿದೆ. ಅದಕ್ಕೆ ಎಲ್ಲ ಪೂರ್ವಾಧ್ಯಕ್ಷರುಗಳಿಗೆ ಮತ್ತು ಇದನ್ನು ಮುನ್ನಡೆಸಿದಂಥ ಎಲ್ಲ ನಾಯಕರುಗಳಿಗೆ ನಾನು ಅಭಿನಂದಿಸ್ತಾ,
ಈ 100ಕ್ಕೂ ಅಧಿಕ ಮೆಂಬರ್ಸ್ ಇರುವಂಥ ಸಂಸ್ಥೆ. ಇಡೀ ವಲಯದ ಒಟ್ಟು ಸದಸ್ಯರ ಸಂಖ್ಯೆ 1,000. ಆ 1,000 ಸದಸ್ಯರಲ್ಲಿ 100 ಸದಸ್ಯರು JC ಪುತ್ತೂರಿನವರು. 10% ವಲಯಕ್ಕೆ ಸದಸ್ಯರನ್ನು ಕೊಡುವಂಥ ಘಟಕ ಸೆಂಚುರಿಯನ್ ಘಟಕ ಅಂತ ಕರ್ನಾಟಕದಲ್ಲಿ 100ಕ್ಕೂ ಅಧಿಕ ಸದಸ್ಯರಿರುವ 2 ಘಟಕ ಇರುವುದು. ಅದರಲ್ಲಿ ಒಂದು JC ಪುತ್ತೂರು. ಆ ಘಟಕಕ್ಕೆ 2024ನೇ ಸಾಲಿನಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದೇನೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಿದ್ದೇನೆ. ಈ ನಮ್ಮ ಘಟಕದಲ್ಲಿ ಮಾತ್ರ ಅಧ್ಯಕ್ಷರನ್ನು ನಾವು ನೇಮಕ ಮಾಡೋದಲ್ಲ, ಅಧ್ಯಕ್ಷರು ಇಲೆಕ್ಷನಲ್ಲಿ ನಿಂತು ಸಂವಿಧಾನಾತ್ಮಕವಾಗಿ ಈ ವರ್ಷ ಕೂಡ 3 ಜನರ ನಡುವೆ ಪೈಪೋಟಿ ಇತ್ತು. ಮತ್ತೆ ನಾವು ಮಾತಾಡಿ ಅದರಲ್ಲಿ ಒಬ್ಬರನ್ನು ಡಿಸೈಡ್ ಮಾಡಿದೆವು. ಯಾಕೆ ಅಂತ ಹೇಳಿದರೆ JCI ಅಂತ ಸಂಸ್ಥೆ ಒಂದು ನಾಯಕರನ್ನು ಸೃಷ್ಟಿ ಮಾಡುವಂಥ ಸಂಸ್ಥೆ. ನಾಯಕರನ್ನು ಸೃಷ್ಟಿ ಮಾಡಿದ ಮೇಲೆ ನಾಯಕತ್ವಕ್ಕಾಗಿ ಖಂಡಿತವಾಗಿಯೂ ಪೈಪೋಟಿ ಬರಲೇಬೇಕು, ಇಲ್ಲದಿದ್ದರೆ ಅಲ್ಲಿ ನಾಯಕರು ಸೃಷ್ಟಿಯಾಗಲಿಲ್ಲ ಅಂತೇಳಿ ಅರ್ಥ. ಈ JCI ಪುತ್ತೂರಲ್ಲಿ JCIದೇ ಆದಂಥ ಪುತ್ತೂರಿನದೇ ಆದಂಥ ಕೆಲವೊಂದು ಕಾರ್ಯಕ್ರಮಗಳಿದ್ದಾವೆ. ನಮ್ಮ ಪುತ್ತೂರು ಮಾಲಿಂಗೇಶ್ವರ ಗದ್ದೆಯಲ್ಲಿ ಮಾಡುವಂಥ ನಳಪಾಕ ಆಗಿರ್ಬೋದು, ಜೂನ್ ತಿಂಗಳಲ್ಲಿ ಮಾಡಿರುವಂಥ ಹಲಸು ಮೇಳ ಆಗಿರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ನಾವು ಪ್ರತಿಯೊಂದು ಅಧ್ಯಕ್ಷರ ಕೂಡ ಜವಾಬ್ದಾರಿ ಆ ಕಾರ್ಯಕ್ರಮವನ್ನು ಆಯೋಜಿಸುವಂಥದ್ದು. ಅದೇ ಥರ ಸಂಸ್ಥೆಗೆ ಈ ಸಲ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನಮ್ಮ ಸಂಸ್ಥೆಗೆ ಸಿಕ್ಕಿದೆ. ಅದನ್ನು ಕೂಡ ನಾವು ಈ ವರ್ಷ 2025ರಲ್ಲಿ ಸಂಭ್ರಮಿಸಿದ್ದೇವೆ. ಹಾಗೆ ಈ ವರ್ಷ ಕೂಡ ಹೊಸ ಅಧ್ಯಕ್ಷರಿಗೆ ಶುಭಾಶಯವನ್ನು ಕೋರ್ತಾ, ಈ ವರ್ಷ ಕೂಡ ನಾವು ಕೆಮ್ಮಿಂಜ ಶಾಲೆಯಲ್ಲಿ 2023ರಲ್ಲಿ 2 ಶಾಲಾ ಕೊಠಡಿ ಕೊಟ್ಟಿದ್ದೆವು. ಅದ ನಂತರ 2024ರಲ್ಲಿ ಸರ್ವೆ ಶಾಲೆಗೆ 2 ಶಾಲೆಯ ಕೊಠಡಿ ಕೊಟ್ಟಿದ್ದೆವು. ಈ ವರ್ಷ ಸಾಮೆದರ್ಕ ಶಾಲೆಗೆ 2 ಶಾಲೆಯ ಕೊಠಡಿ ಕೊಟ್ಟಿದ್ದೇವೆ. ಹಾಗೆ ಅದರ ಮುಂದುವರೆದ ಭಾಗವಾಗಿ ಈ ವರ್ಷ ಬನ್ನೂರು ಶಾಲೆಗೆ ನೂತನ ಅಧ್ಯಕ್ಷರ ನೇತೃತ್ವದಲ್ಲಿ 2 ಶಾಲೆಯ ಕೊಠಡಿಗಳನ್ನು NMPTಯ ಸಹಕಾರದೊಂದಿಗೆ ನಾವು ನೀಡಲಿಕ್ಕಿದ್ದೇವೆ. ಅದರಿಂದ ಅನುಮೋದನೆ ಈಗಾಗಲೇ ಸಿಕ್ಕಿದೆ. ಈ ಸರ್ತಿ ಅಧ್ಯಕ್ಷರಿಗೆ ಮತ್ತು ಎಲ್ಲ ಘಟಕಾಡಳಿತ ಮಂಡಳಿಗೆ ಶುಭಾಶಯವನ್ನು ಕೋರುತ್ತಾ, ಈ ವರ್ಷದ ನಿಕಟಪೂರ್ವ ಅಧ್ಯಕ್ಷರು ಕೂಡ ಅವರಿಗೆ ಸರಿಯಾಗಿ ಮಾರ್ಗದರ್ಶನವನ್ನು ನೀಡಿ ಪುತ್ತೂರಿನ JCI ಇತಿಹಾಸವನ್ನು ಹೀಗೆ ಮುಂದುವರಿಸಿಂತ ಎಲ್ಲರ ಹತ್ರ ಕೂಡ ಕೇಳ್ತಾ, ಪ್ರತಿಯೊಂದು ಸದಸ್ಯರ ಮತ್ತು ಪೂರ್ವಾಧ್ಯಕ್ಷರುಗಳ ಹಿರಿಯರ ಮಾರ್ಗದರ್ಶನವನ್ನು ಬೇಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ JC. ಸಂತೋಷ್ ಕುಮಾರ್ ಶೆಟ್ಟಿ ಸರ್, ಜಾನಪದ ಪರಿಷತ್ನ ಅಧ್ಯಕ್ಷರು, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಮನ್ಮೋಹನ್ ಶೆಟ್ಟಿ ಅವರಿದ್ದಾರೆ, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಪೂರ್ವಾಧ್ಯಕ್ಷರಾದ ಉಮೇಶ್ ಶೆಟ್ಟಿ ಸರ್ ಇದ್ದಾರೆ, ತಮ್ಮನ್ನು ಗುರುತಿಸ್ಕೊಳ್ತಾ ಇದ್ದೀನಿ. ಎಲ್ಲ ಪೂರ್ವಾಧ್ಯಕ್ಷರು ದಯಮಾಡಿ ಪೂರ್ವಾಧ್ಯಕ್ಷರು ಬನ್ನಿ ಪ್ಲೀಸ್. ನೂತನ ಅಧ್ಯಕ್ಷರ ಪರಿಚಯ. JC ಜಗನ್ನಾಥ್ ಅರಿಯಡ್ಕ. ನಾವು ಹೆಸರಿಲ್ಲದೆ ಹುಟ್ಟುವವರು, ಜೀವನದ ಹಾದಿಯಲ್ಲಿ ಒಳ್ಳೆಯ ಹೆಸರನ್ನು ಗಳಿಸುವವರು. ಆದರೆ ಆ ಹೆಸರು ಬರಿಯ ಅಕ್ಷರಗಳಿಂದಷ್ಟೇ ಕೂಡಿದರೆ ಸಾಲದು, ಅದು ಸಾಧನೆಯ ಹಾದಿಯಲ್ಲಿ ಬಿಂಬಿಸುವ ಚರಿತ್ರೆಯಾಗಬೇಕು ಎಂಬ ಮಾತಿನಂತೆ ಸಾಧನೆಯ ಹಾದಿಯ ಚರಿತ್ರೆಯ ಪುಟಕ್ಕೆ ತನ್ನ ಛಲ ಮತ್ತು ಬದ್ಧತೆಯ ಮೂಲಕ ಬಣ್ಣ ತುಂಬಿದ JC HGF ಜಿತೇಶ್ ರೈ ಇವರ ಪರಿಚಯವನ್ನು ಈ ಸಭೆಯ ಮುಂದೆ ಪ್ರಸ್ತುತಪಡಿಸಲು ನಾನು ಅತ್ಯಂತ ಹರ್ಷಪಡುತ್ತಿದ್ದೇನೆ. ಕೃಷಿ ಹಿನ್ನೆಲೆಯ ಕೆಯ್ಯೂರು ಶ್ರೀ ರಮೇಶ್ ರೈ ಮತ್ತು ಶ್ರೀಮತಿ ರಾಜೀವಿ ರೈ ದಂಪತಿಯ ಸುಪುತ್ರರಾಗಿ 1991ರಲ್ಲಿ ಜನಿಸಿದ ತಾವು ಪ್ರಾಥಮಿಕ, ಪ್ರೌಢ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ಹುಟ್ಟೂರಾದ ಕೆಯ್ಯೂರಿನಲ್ಲಿ ಪೂರೈಸಿ ಇಂಡಸ್ ಕಾಲೇಜಿನಲ್ಲಿ ಮಾನವ ಸಂಪನ್ಮೂಲ ಅಭಿವೃದ್ಧಿ ಎಂಬ ವಿಷಯದಲ್ಲಿ ಪದವಿಯನ್ನು ಪೂರೈಸಿರುತ್ತೀರಿ. ಆ ಬಳಿಕ MBA ಇನ್ HR ಎಂಬ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಪೂರೈಸಿರುತ್ತೀರಿ. ತದನಂತರ 7 ವರ್ಷಗಳ ಕಾಲ CAD ಸೆಂಟರ್ನಲ್ಲಿ ಸೆಂಟರ್ ಮ್ಯಾನೇಜರ್ ಆಗಿ ಕರ್ತವ್ಯ ನಿರ್ವಹಿಸಿ ಪ್ರಸ್ತುತ ಟಾಟಾ AIಯಲ್ಲಿ ಉದ್ಯೋಗಿಯಾಗಿದ್ದಾರೆ. 2019ರಲ್ಲಿ JCI ಪುತ್ತೂರು ಘಟಕಕ್ಕೆ ಸೇರ್ಪಡೆಗೊಂಡು 2020ರಲ್ಲಿ ಜೊತೆ ಕಾರ್ಯದರ್ಶಿಯಾಗಿ 2021ರಲ್ಲಿ ಕಾರ್ಯಕ್ರಮ ನಿರ್ದೇಶಕರಾಗಿ 2022ರಲ್ಲಿ 2ನೇ ಬಾರಿಗೆ ಜೊತೆ ಕಾರ್ಯದರ್ಶಿಯಾಗಿ ಇದೇ ಅವಧಿಯಲ್ಲಿ ಸ್ಪೀಚ್ ಕ್ರಾಫ್ಟ್ ಇದರಲ್ಲಿ ಭಾಗವಹಿಸಿ ಔಟ್ಸ್ಟ್ಯಾಂಡಿಂಗ್ ವಿನ್ನರ್ ಅವಾರ್ಡನ್ನು ಕೂಡ ಪಡೆದಿರುತ್ತಾರೆ. 2023ರಲ್ಲಿ ವ್ಯಾವಹಾರಿಕ ನಿರ್ದೇಶಕರಾಗಿ 2024ರಲ್ಲಿ ಮತ್ತೆ 3ನೇ ಬಾರಿಗೆ ಜೊತೆ ಕಾರ್ಯದರ್ಶಿಯಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿರುತ್ತಾರೆ.
2025ನೇ ಸಾಲಿನಲ್ಲಿ JCI ಪುತ್ತೂರು ಘಟಕದ ಉಪಾಧ್ಯಕ್ಷನಾಗಿ ರಾಷ್ಟ್ರೀಯ ಉಪಾಧ್ಯಕ್ಷರ ಅಧಿಕೃತ ಭೇಟಿ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಬಹಳ ಉತ್ತಮವಾಗಿ ನಿರ್ವಹಿಸಿ ಸೈ ಎನಿಸಿಕೊಂಡಿರುವಿರಿ. ಅದಲ್ಲದೆ ಇಂಡಸ್ ಕಾಲೇಜಿನಲ್ಲಿ NSSನ ಸಕ್ರಿಯ ಸದಸ್ಯನಾಗಿ ಹಲವಾರು ಶಿಬಿರಗಳಲ್ಲಿ ಕೂಡ ಭಾಗವಹಿಸಿದ್ದೀರಿ. ಆತ್ಮೀಯರೇ, ಸಾಧನೆ ಎಂಬುದು ಸಾಧಕನ ಸ್ವತ್ತೇ ಹೊರತು ಸೋಮರಿಗಳ ಸ್ವತ್ತಲ್ಲ. ಸಾಧಿಸುವ ಛಲ ಇದ್ದರೆ ಸಾಧಕನಿಗೆ ಎದುರಾದದ್ದು ಯಾವುದೂ ಇಲ್ಲ. ನಾವು ಬದುಕಿನಲ್ಲಿ ಮಾಡಿದ ಸಾಧನೆ ಎಂದೂ ವ್ಯರ್ಥವಾಗುವುದಿಲ್ಲ. ಹಾಗೆಯೇ ನಾಯಕತ್ವಕ್ಕೆ ಬಡತನ ಎಂದೂ ಅಡ್ಡಿ ಬರುವುದಿಲ್ಲ ಎಂಬ ಮಾತಿಗೆ ಈ ದಿನ ಸಾಕ್ಷಿಯಾಗುತ್ತಿರುವ ಇವರೇ 2026ನೇ ಸಾಲಿನ ಪ್ರತಿಷ್ಠಿತ JCI ಪುತ್ತೂರು ಘಟಕದ 55ನೇ ಅಧ್ಯಕ್ಷ, ನಮ್ಮೆಲ್ಲರ ಬಹುಪ್ರೀತಿಯ ನಾಯಕ SGF ಜಿತೇಶ್ ರೈ. ಅವಕಾಶಕ್ಕಾಗಿ ವಂದನೆಗಳು. ನೂತನ ಅಧ್ಯಕ್ಷರ ಪ್ರಮಾಣ ವಚನ. ನಾನು JC ಜಿತೇಶ್ ರೈ ಪುತ್ತೂರಿನ 2026ನೇ ಸಾಲಿನ ಅಧ್ಯಕ್ಷನಾಗಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ನೂತನ ಅಧ್ಯಕ್ಷರಿಗೆ. JC ಜಿತೇಶ್ ರೈ 2026ನೇ ಸಾಲಿನ ಪುತ್ತೂರು ಘಟಕದ ಘಟಕಾಧ್ಯಕ್ಷ. ಈ ಸಭೆಯ ಉತ್ತರಾರ್ಧ ಭಾಗವನ್ನು ಸುಸ್ಥಿತಿಗೆ ತರುತ್ತಿದ್ದೇನೆ. ಈಗ ಅಧ್ಯಕ್ಷರ ಅಧಿಕಾರದ ಮಾತು. ಏನೋ ಒಂದು ಆಗಲೇ ಹೇಳಿದಾಗೆ ಏನೊಂದು ಸಾಧಿಸುವ ಗುಣ ಅಂತ ಹೇಳ್ಬೋದು. JC ಅಂದರೆ ಬರೀ ಸಮಾಜ ಸೇವೆ ಮಾತ್ರ ಅಲ್ಲ, ಒಂದು ನಾಯಕತ್ವದ ಗುಣ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ JCಯಲ್ಲಿ ನಾವು ಯಾವ ರೀತಿ ಒಬ್ಬ ವ್ಯಕ್ತಿತ್ವ ವಿಕಸನವನ್ನು ನಾವು ಕಲಿಯುತ್ತೇವೆ ಅಂತ ಹೇಳುವುದಕ್ಕೆ ಸಾಕ್ಷಿಯಾಗಿ JC. ಇದು ಮೊದಲನೇದಾಗಿ ನನ್ನ ಕನಸಲ್ಲ, ನನ್ನ ಹೆತ್ತವರ ಕನಸು ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ JCಯಲ್ಲಿ ಕಳೆದ ವರ್ಷ ನನ್ನ IPP ಭಾಗೇಶನ್ನ ಅಧ್ಯಕ್ಷ ಆದಾಗ ನನ್ನ ಮನೆಯಲ್ಲಿ ಕೇಳಿದರು, ನೀನೀಗ 6 ವರ್ಷ ಆಯಿತು, ನೀನು ಯಾವಾಗ ಅಧ್ಯಕ್ಷ ಆಗ್ತೀಯ ಅಂತೇಳಿ. ನಾನು ಹೇಳಿದೆ, ನೋಡಮ್ಮ, ನಾನು ಬರುವ ವರ್ಷ ನೋಡುವ ಅಂತೇಳಿ. ಆವಾಗಲೇ ಎಲ್ಲ ಸುದ್ದಿ ಆಯಿತು, ಈ ಸಲ ಅಧ್ಯಕ್ಷೆ ಭಾಗೇಶೆ, ನೆಕ್ಸ್ಟ್ ಇಯರ್ ಜಿತೇಶೆ ಅಂತೇಳಿ ಎಲ್ಲ ಸುದ್ದಿಯಾಗಿ ಆಯಿತು. ಆನಂತರ ನಾನು ನನ್ನ ಹೆತ್ತವರ ಒಂದು ಆಸೆಗೆ ನಾನು ಈ ಸಲ ಅಧ್ಯಕ್ಷನಾಗಿ ಇದು ಮಾಡಿದ್ದೇನೆ. ಜೊತೆಗೆ ಎಲ್ಲ ಪೂರ್ವಾಧ್ಯಕ್ಷರು ಕೂಡ ನೀನೇ ಒಬ್ಬ ಸೂಕ್ತ ನಾಯಕ ಅಂತೇಳಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಜೊತೆಗೆ ಈ ಒಂದು ನಾಯಕತ್ವದ ಇದರಲ್ಲಿ ಈ ಸಲ ನಾವು ನಮ್ಮ ಪುತ್ತೂರು ಘಟಕದ ಒಂದು ಥೀಮ್ ನಾಯಕತ್ವದ ಗುಣಗಳು ಅಂತೇಳಿ ನಾವು ತಂದಿದ್ದೇವೆ. ಇದರಲ್ಲಿ ಸುಮಾರು ನಾವು 100ಕ್ಕೂ ಹೆಚ್ಚು ತರಬೇತಿ ನೀಡಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ 100ಕ್ಕೂ ಹೆಚ್ಚು ತರಬೇತಿಯನ್ನು ನಾವು ನೀಡುವ ಗುರಿಯನ್ನು ನಾವು ಹೊಂದಿದ್ದೇವೆ. ಅದೇ ರೀತಿ ಇದಕ್ಕೆಲ್ಲ ಪೂರ್ವಾಧ್ಯಕ್ಷರು ಮತ್ತು ಘಟಕಾಡಳಿತ ಮಂಡಳಿ ಸದಸ್ಯರು ಈವರೆಗೆ ಯಾವ ರೀತಿ 54 ವರ್ಷಗಳ ಕಾಲ ಸಹಕಾರ ಪ್ರೋತ್ಸಾಹಗಳನ್ನು ನೀಡಿದ್ದೀರಿ, ಅದೇ ರೀತಿ ಈ ಸಲ 55ನೇ ವರ್ಷದ ಅಧ್ಯಕ್ಷನಾದ ನನಗೂ ನಿಮ್ಮ ಪೂರ್ವಾಧ್ಯಕ್ಷರ ಮತ್ತು ಘಟಕಾಡಳಿತ ಮಂಡಳಿ ಸರ್ವ ಸದಸ್ಯರ ಸಹಕಾರ ಮತ್ತು ಪ್ರೋತ್ಸಾಹ ಅತಿ ಅಗತ್ಯ ಅಂತ ಹೇಳುತ್ತಾ ನನ್ನ ಅಧ್ಯಕ್ಷ ಭಾಷಣವನ್ನು ಇಲ್ಲಿ ಕೊನೆಗೊಳಿಸಿ. ಜೈ JCI. ನೂತನ ಪದಾಧಿಕಾರಿಗಳ ಪದಗ್ರಹಣ. ನಾನು ಹೆಸರು ಕರೆದಾಗೆ ಒಬ್ಬೊಬ್ಬರು ವೇದಿಕೆಗೆ ಬನ್ನಿ. JC ಹರ್ಷಿತಾ ಬೆಜ್ಜಂಗಲ ಈ ವರ್ಷದ 2026ನೇ ಸಾಲಿನ ಕಾರ್ಯದರ್ಶಿ.
ವಿ ಪಿ ಮ್ಯಾನೇಜ್ಮೆಂಟ್ ಪ್ರಜ್ವಲ್ ರೈ ಸೊರಕೆ. ವಿ ಪಿ ಟ್ರೈನಿಂಗ್ ನರಸಿಂಹ ಪೈ. ಯು ಪಿ ಕಮ್ಯುನಿಟಿ ಆ್ಯಂಡ್ ಡೆವಲಪ್ಮೆಂಟ್ ರಮ್ಯ ಭಾಗ್ಯೇಶ್ ರೈ. ವಿ ಪಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಜೆ ಸಿ ಗೌರವ್ ಭಾರದ್ವಾಜ್. ವಿ ಪಿ ಪಿ ಆರ್ ಎನ್ ಮಾರ್ಕೆಟ್ ಜೆ ಸಿ ಸಾಯಿರಾಮ್. ವಿ ಪಿ ಬಿಸ್ನೆಸ್ ಜೆ ಸಿ ಮನೋಹರ ಪಾಟಾಲಿ. ಜಾಯಿಂಟ್ ಸೆಕ್ರೆಟರಿ ಜೆ ಸಿ ಸುಜಾನ್ ಕೇವಲ. ಟ್ರೆಜರರ್ ಜೆ ಸಿ ಸತೀಶ್. ಲೇಡಿ ಜೆ ಸಿ ಕೋಆರ್ಡಿನೇಟರ್ ಜೆ ಸಿ ರಂಜಿನಿ ಶೆಟ್ಟಿ. ಜೆ ಸಿ ವಿಂಗ್ ಚೇರ್ಪರ್ಸನ್ ಜೆ ಸಿ ದೀಕ್ಷಿತಾ ಎ ಸಿ. ಜೆ ಸಿ ವಿಂಗ್ ಕೋಆರ್ಡಿನೇಟರ್ ಜೆ ಸಿ ಜಗನ್ನಾಥ್ ಅರಿಯಡ್ಕ. IPP ಜೆ ಸಿ ಭಾಗ್ಯೇಶ್ ರೈ. ಜೆ ಸಿ ಸುಹಾಸ್ ರೈ. ಜೆ ಸಿ ಸ್ವಾತಿ ಶಶಿರಾಜ್ ರೈ. ಜೆ ಸಿ ಶಿಲ್ಪಾ ಪಿ ಶೆಟ್ಟಿ. ಜೆ ಸಿ ಮಾನಸ ವೈ. ಜೆ ಸಿ ಸುಪ್ರೀತ್ ಕೆ ಸಿ. ಜೆ ಸಿ ಶರತ್ ಶ್ರೀನಿವಾಸ್. ಜೆ ಸಿ ವಿಘ್ನೇಶ್ ನಾಯ್ಕ್. ಜೆ ಸಿ ಸಂದೀಪ್ ರೈ. ಜೆ ಸಿ ವಿರೂಪಾಕ್ಷ ಭಟ್. ಜೆ ಸಿ ಆಶಾ ಮೋಹನ್. ಜೆ ಸಿ ಶೋಭಾ ರೈ. ಜೆ ಸಿ ಸತ್ಯಶಂಕರ್. ಜೆ ಸಿ ಪ್ರಜ್ವಲ್ ಡಿಸೋಜಾ. ಜೆ ಸಿ ಸಂದೇಶ್ ಪಿ ಎಸ್. ಜೆ ಸಿ ಸಂದೇಶ್ ರೈ. ಜೆ ಸಿ ಅಶ್ವಿನಿ ಸಂಪ್ಯ. ಜೆ ಸಿ ಸತೀಶ್ ನಾಯ್ಕ್. ನಾನು JCI. ನಿಮ್ಮ ಹೆಸರು ಮತ್ತು ಹುದ್ದೆ ಹೇಳಿ. ನಾನು JCI ಪುತ್ತೂರಿನ 2026ನೇ ಸಾಲಿನ ನಿಮ್ಮ ಹುದ್ದೆಯಲ್ಲಿ ವಿಶ್ವಾಸಪೂರ್ವಕವಾಗಿ ಕಾರ್ಯನಿರ್ವಹಿಸನೆಂದು ಹಾಗೂ ಸಂಸ್ಥೆಯ ಸಂವಿಧಾನ ಹಾಗೂ ನೀತಿಗಳನ್ನು ಯಾವಾಗಲೂ ಎತ್ತಿ ಹಿಡಿದು ಜಾರಿಗೆ ತರುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ತಮಗೆಲ್ಲರಿಗೂ ಅಭಿನಂದನೆಗಳು. ಹರ್ಷಿತಾ ಬೆಜಂಗಳ ಮೇಡಮ್ ಇವರು ಪುತ್ತೂರಿನ ನಂದಿನ ನಿವಾಸಿಯಾಗಿದ್ದು ತಾಲೂಕು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಾಧ್ಯಾಪಕ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ಇವರ ಪತ್ನಿಯಾಗಿರುತ್ತಾರೆ. ಇವರಿಗೆ ನಾನು 2026ನೇ ಸಾಲಿನ ಅಧಿಕಾರವನ್ನು ಹಸ್ತಾಂತರ ಮಾಡಲು ಇಷ್ಟಪಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತ JCಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಸೇರಿರುವಂಥ JC ಹಾಗೂ JCಯೇತರ ಬಂಧುಗಳೇ, 2025ನೇ ಸಾಲಿನಲ್ಲಿ ನಮಗೆ ಸಹಕರಿಸಿದಂತಹ ಎಲ್ಲ JC ಘಟಕಾಡಳಿತ ಮಂಡಳಿ ಸದಸ್ಯರು ಹಾಗೂ ಪೂರ್ವಾಧ್ಯಕ್ಷರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ 2026ನೇ ಲೇಡಿ JC ಕೋಆರ್ಡಿನೇಟರ್ ಆಗಿ ರಂಜಿನಿ ಶೆಟ್ಟಿಯವರು ಆಯ್ಕೆಯಾಗಿರುತ್ತಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಯುವ ಬಂಟ ಸಂಘ ಪುತ್ತೂರು ಇದರ ಕಾರ್ಯದರ್ಶಿ ಇವರು. ಪ್ರಸ್ತುತ ಬಂಟ ಸಂಘ ಪುತ್ತೂರು ಇದರ ಕಚೇರಿ ನಿರ್ವಾಹಕಿ ಹಾಗೂ ಬೂಡಿಯಾರ್ ಇಂಡಿಯನ್ ಗ್ಯಾಸ್ ಸರ್ವಿಸ್ನ ಉದ್ಯೋಗಿ. ಇವರ ಪತ್ನಿ ಭುಜಂಗ ಶೆಟ್ಟಿ ಹೋಟೆಲ್ ಉದ್ಯಮವನ್ನು ನಡೆಸುತ್ತಿದ್ದಾರೆ. ಇವರ ಮಗ MS ರಾಮಯ್ಯ ಇನ್ಸ್ಟಿಟ್ಯೂಟ್ ಬ್ಯಾಂಗಲೂರು ಇಲ್ಲಿ MBA ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಥ್ಯಾಂಕ್ ಯು. ಸಂಪ್ಯ ನಿವಾಸಿಯಾಗಿರುವ ದೀಕ್ಷಿತಾ AS ಇವರು ಜೂನಿಯರ್ JC ಚೇರ್ಪರ್ಸನ್ ಆಗಿ ಆಯ್ಕೆಯಾಗಿದ್ದಾರೆ. ನಾನು ನನ್ನ ಅಧಿಕಾರವನ್ನು ಇವರಿಗೆ ಹಸ್ತಾಂತರಿಸುತ್ತಿದ್ದೇನೆ. ನೂತನ ಕೋಶಾಧಿಕಾರಿ ಸತೀಶ್. ಅತಿ ಹೆಚ್ಚು ಸದಸ್ಯರನ್ನು ಹೊಂದಿರುವ ನಮ್ಮ ಘಟಕಕ್ಕೆ ಈಗ ಮತ್ತಷ್ಟು ಹೊಸ ಸದಸ್ಯರ ಸೇರ್ಪಡೆಯನ್ನು ಅತ್ಯಂತ ಹೆಮ್ಮೆಯಿಂದ ಹೇಳಲು ಇಚ್ಛಿಸುತ್ತೇನೆ.
ತಮ್ಮ ಹೆಸರನ್ನು ಕರೆದಂತೆ ತಾವು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಪದ್ಮಾ ಪ್ರಸಾದ್, ಕೆಮ್ಮಿಂಜೆ ಮನೆ, ಮ್ಯಾನೇಜರ್ ಇನ್ ಕ್ಯಾಂಪ್ಕೋ ಫ್ಯಾಕ್ಟರಿ. ಸರ್, ದಯವಿಟ್ಟು ವೇದಿಕೆಗೆ ಬನ್ನಿ. ಗುರುಪ್ರಸಾದ್ ಭಂಡಾರಿ, ಬೊಟ್ಯಾಡಿ ಮನೆ, ಪ್ರೊಪ್ರೈಟರ್ ಇನ್ ಎಕ್ತಾ ಸೆಲೆಬ್ರೇಷನ್, APMC ರೋಡ್, ಪುತ್ತೂರು. ದೇವಿ ಕುಮಾರ್ ರೈ ಮಾದೋಡಿ, ಟ್ರಸ್ಟಿ ಇನ್ ಪ್ರಗತಿ ಎಜುಕೇಷನ್ ಟ್ರಸ್ಟ್, ಕಾಣಿಯೂರು. ಸ್ವಾತಿ ಬಿ ಶೆಟ್ಟಿ ಉಜಿರೆ, ಯೋಗ ಥೆರಪಿಸ್ಟ್ ಆ್ಯಂಡ್ ಹೀಲರ್, ಮುಳಿಯ ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಸೆಂಟರ್, ಮುಳಿಯ. ಶಶಿಧರ ಏಮಾಜೆ, ಇವರು ಬಂಟ್ವಾಳ ತಾಲೂಕು ನೆಟ್ಲಮುಡ್ನೂರು ಗ್ರಾಮದವರು. ಅರ್ಥಶಾಸ್ತ್ರ ಮತ್ತು ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ. ಪ್ರಸ್ತುತ ನೆಟ್ಲಮುಡ್ನೂರು ಗ್ರಾಮ ಪಂಚಾಯತ್ನಲ್ಲಿ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ವೆಲ್ಕಮ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ ಟು ಯು ಆಲ್ ಫಾರ್ ಜಾಯ್ನಿಂಗ್ JCI ಪುತ್ತೂರು. ಥ್ಯಾಂಕ್ ಯು. GB ಮೀಟಿಂಗಲ್ಲಿ ನಾವು ಅವರ ಪ್ರಮಾಣವಚನವನ್ನು ಸ್ವೀಕರಿಸ್ತಾ ಇನ್ನು ಮುಂದೆ ನೂತನ ಸದಸ್ಯ ಪ್ರಮಾಣವಚನವನ್ನು ಇಂದಿನ ಚೀಫ್ ಗೆಸ್ಟ್ ಫಾಸ್ಟ್ ನ್ಯಾಷನಲ್ ವೈಸ್ ಪ್ರೆಸಿಡೆಂಟ್ JFS ಫುರಂದರ್ ರೈ ಸರ್ ತಮ್ಮ ನಡೆಸಿಕೊಳ್ಳಬೇಕು ಕೇಳಿಕೊಳ್ಳುತ್ತೇನೆ. ಸಭಾಧ್ಯಕ್ಷರೇ, ವಲಯ ಅಧ್ಯಕ್ಷರೇ, ವೇದಿಕೆಯಲ್ಲಿ ಮತ್ತು ಮುಂಭಾಗದಲ್ಲಿ ಆಚರಿಸಿದಂಥ ಎಲ್ಲ JC ಕುಟುಂಬದ ಬಂಧುಗಳೇ, ಇವತ್ತು 55ನೇ ವಸಂತವನ್ನು ನೋಡ್ತಾ ಇರುವಂಥ JCI ಪುತ್ತೂರು ಇದರ ನೂತನ ಸದಸ್ಯರಾಗಿ ಈ ಸ್ನೇಹಿತರು ಮುಂದೆ ಬಂದಿದ್ದಾರೆ, ಸದಸ್ಯರಾಗಲಿಕ್ಕಿದ್ದಾರೆ. ಇವರಿಗೆ ಪ್ರಮಾಣ ವಚನವನ್ನು ಬೋಧಿಸಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಸ್ನೇಹಿತರು, ದಯವಿಟ್ಟು ತಮ್ಮ ಬಲಗೈಯನ್ನು ಭುಜದೆತ್ತರಕ್ಕೆ ಎತ್ತರಿಸಿ ನನ್ನನ್ನು ಅನುಸರಿಸಿ. ನಾನು JC ಉದ್ದೇಶಗಳನ್ನು ವಿಶ್ವಾಸಪೂರ್ವಕವಾಗಿ ಈಡೇರಿಸುತ್ತೇನೆಂದು ಮತ್ತು JC ಆದರ್ಶ ಹಾಗೂ ತತ್ವಗಳನ್ನು ಸದಾ ಎತ್ತಿ ಹಿಡಿಯುತ್ತೇನೆಂದು ವಿದ್ಯುಕ್ತವಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತೇನೆ. ಅಭಿನಂದನೆಗಳು ಸ್ನೇಹಿತರೆ. ಇನ್ನು ಮುಂದಕ್ಕೆ ನೀವೆಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಯುವ ಸಂಘಟನೆಯ ಸದಸ್ಯರಾಗಿದ್ದೀರಿ. ತಮ್ಮ ಹೆಸರಿನ ಮುಂದೆ JC ಅನ್ನುವಂಥ ನಾಮಾಂಕಿತವನ್ನು ಧರಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಅಭಿನಂದಿಸ್ತಾ ಇದ್ದೇನೆ. ಬನ್ನಿ ಮುಂದೆ ಬನ್ನಿ. ಬಹಳಷ್ಟು ಸಂತೋಷ ಆಗ್ತಾ ಇದೆ. JCI ಪುತ್ತೂರು ಘಟಕದ ಒಂದು ಪದಗ್ರಹಣ ಸಮಾರಂಭಕ್ಕೆ ಬಂದಿರುವುದಕ್ಕೆ. ನನ್ನ ಫಲ್ಗುಣಿ ಪ್ರಾಂತ್ಯದ 8ನೇ ಘಟಕದ ಅಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ನಾನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ಬಹಳಷ್ಟು ಅಧ್ಯಕ್ಷರು ಈಗಾಗಲೇ ಪದಗ್ರಹಣ ಸಮಾರಂಭವನ್ನು ಮಾಡಿ ಈ ವರ್ಷದ ಕಾರ್ಯಕ್ರಮಗಳನ್ನು ಪ್ರಾರಂಭಿಸಿದ್ದಾರೆ. JC ಜಿತೇಶ್ ರೈ ಅವರು 2026ನೇ ಸಾಲಿನ ಈ ವರ್ಷದ JCI ಪುತ್ತೂರಿನ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ. ಬಹಳಷ್ಟು ವರ್ಷಗಳ ಕಾಲ ಓರ್ವ ಘಟಕದ ಸಕ್ರಿಯ ಸದಸ್ಯನಾಗಿ, ಹಲವು ಬಾರಿ ಜೊತೆ ಕಾರ್ಯದರ್ಶಿಯಾಗಿ ವಿವಿಧ ಹುದ್ದೆಗಳನ್ನು ತಮ್ಮದಾಗಿಸಿಕೊಂಡು ಪ್ರಾಮಾಣಿಕವಾಗಿ JCI ಸಂಘಟನೆಗೆ ಸೇವೆಯನ್ನು ನೀಡ್ತಾ ಇವರು ಅಧಿಕಾರಯುತವಾಗಿ ಈ ವರ್ಷ 2026ನೇ ಸಾಲಿನ ಅಧ್ಯಕ್ಷರಾಗಿ ಎಲ್ಲ ಈ ಘಟಕದ ಪೂರ್ವಾಧ್ಯಕ್ಷರ ಹಾಗೂ ಎಲ್ಲ ಸದಸ್ಯರ ಒಂದು ಬೆಂಬಲದೊಂದಿಗೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಪ್ರಥಮವಾಗಿ ಅವರಿಗೆ ನಾನು ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಬಹಳಷ್ಟು ಸಂತೋಷ ಪಡ್ತಾ ಇದ್ದೇನೆ. ತುಂಬ ಹಂಬಲ್ ಆಗಿರುವಂಥ ಒಬ್ಬ ವ್ಯಕ್ತಿ, ನೇರ ನುಡಿ ಹಾಗೂ ತುಂಬ ಒಂದು ಸಾಧು ಸ್ವಭಾವದವರು. ಹಾಗಿದ್ದರಿಂದ ಎಲ್ಲ ಪೂರ್ವಾಧ್ಯಕ್ಷರು ಅವರ ಆಸೆಗಳಿಗೆ ಒತ್ತಾಸೆಯಾಗಿ ನಿಂತು ಅವರನ್ನು ಬೆಂಬಲಿಸಬೇಕು. ಹಾಗೂ ಅವರು ಈ ವರ್ಷ
JCI ಪುತ್ತೂರಿನ ಡಬಲ್ ಸೆಂಚುರಿಯನ್ನ ಅಧ್ಯಕ್ಷರಾಗಿ ಮೂಡಿ ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ZVP ಆಗಿ ನಾನು ಕೋರ್ತಾ ಇದ್ದೇನೆ. 2 ಡಬಲ್ ಸೆಂಚುರಿ ಅಂತ ಹೇಳಿದರೆ ಒಂದು 100% ಎಫಿಷಿಯೆಂಟ್ ಅಧ್ಯಕ್ಷರಾಗಿ ಮೂಡಿ ಬರಬೇಕು. ಹಾಗೂ ಮತ್ತೊಮ್ಮೆ JCI ಪುತ್ತೂರು ಸೆಂಚುರಿಯನ್ ಲೋಮ್ ಆಗಿ JC ಮೆಂಬರ್ಗಳ ಸೆಂಚುರಿಯನ್ ಲೋಮ್ ಆಗಿ ಮೂಡಿ ಬರಬೇಕು ಅಂತ ZVPಯ ನೆಲೆಯಲ್ಲಿ, ವಲಯ ಉಪಾಧ್ಯಕ್ಷರ ನೆಲೆಯಲ್ಲಿ ನಾನು ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ 2025ನೇ ಸಾಲಿನ ನೇರ ನುಡಿಯ ಅಧ್ಯಕ್ಷರು ಅವರ ಕಾಲಘಟ್ಟದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಅತ್ಯುತ್ತಮವಾಗಿ ಮಾಡಿ JCI ಪುತ್ತೂರು ಘಟಕಕ್ಕೆ ಹೆಮ್ಮೆಯ ಕ್ಷಣಗಳನ್ನು ತಂದಿರ್ತಾರೆ. ಹಲವಾರು ಅವರೇ ಹೇಳಿದಂತೆ ರಾಜ್ಯ ಪ್ರಶಸ್ತಿಗೆ ಹಾಗೂ ಜಿಲ್ಲಾ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅವರ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಹತ್ತಿರದಿಂದ ನೋಡಿದ್ದೇವೆ. ಅವರಿಗೂ ಈ ಒಂದು ಸಂದರ್ಭದಲ್ಲಿ 2025ನೇ ಸಾಲಿನ ಅಧ್ಯಕ್ಷರಾಗಿ ಮುನ್ನಡೆಸಿದ ಈ ಒಂದು ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ಇನ್ನು ನನಗೆ ಹಾಗೂ ಈ JCI ಪುತ್ತೂರಿಗೆ ಅವಿನಾವ ಭಾವ ಸಂಬಂಧ. ಈ JCI ಪುತ್ತೂರಿನ ಹಲವಷ್ಟು ನಾಯಕರು ನನಗೆ 2022ರ ತರುವಾಯ ನಾನು ಒಬ್ಬ ಘಟಕಾಧ್ಯಕ್ಷನಾಗಿದ್ದರಿಂದ ನನಗೆ ಬೆಂಬಲಿಸ್ತಾ ಬಂದಿದ್ದಾರೆ. ಪ್ರಥಮವಾಗಿ ಹೇಳಬೇಕು ಅಂತಾದರೆ ನನಗೆ JC ಒಂದು ಹುಚ್ಚನ್ನು ಹಿಡಿಸಿದ್ದು ಅಂತ ಹೇಳಿದರೆ JC ದಾಮೋದರ್ ಪಾಟಾಳಿ ಅವರು. 2019ರಲ್ಲಿ ನಾನು ಘಟಕದ ಕಾರ್ಯದರ್ಶಿ ಆಗಿದ್ದಾಗ ಅವರು ನೀಡಿದಂಥ ಮಾರ್ಗದರ್ಶನ ನನಗೆ ಈ JCಯಲ್ಲಿ ಹೆಚ್ಚೆಚ್ಚು ತೊಡಗಿಕೊಳ್ಳುವಂತೆ ಮಾಡಿತು. ಓರ್ವ ವಲಯ ಉಪಾಧ್ಯಕ್ಷನಾಗಿ ಹೇಗೆ ಪ್ರೋಟೋಕಾಲ್ಗಳನ್ನು ನಾವು ಅನುಸರಿಸಬೇಕು ಅಂತ ಮತ್ತು ಹೇಗೆ JCಯಲ್ಲಿ ಈ ಪ್ರೋಟೋಕಾಲ್ಗಳಿಗೆ ಮಹತ್ವ ಇರ್ತದೆ ಅಂತ ಹೇಳುವಂಥದ್ದು ನಾನು ಕಲಿತದ್ದು ಅವರಿಂದ. ಒಂದು ZVP ವಿಸಿಟನ್ನು ಮುಂಚಿನ ದಿನ ಅವರು ನಮಗೆ ಈ ಸ್ಟೇಜ್ ಪ್ರೋಗ್ರಾಮನ್ನು ಬಂದು ರಿಹರ್ಸಲ್ ಮಾಡಿ ಇಡೀ ZVP ವಿಸಿಟ್ನ ಒಂದು ಕಾರ್ಯಕ್ರಮವನ್ನು ನಮಗೆ ಅವರು ತಿಳಿ ಹೇಳಿದರು. ಆಗ ನಮಗೆ ಅರ್ಥ ಆದದ್ದು JCಯಲ್ಲಿ ಒಬ್ಬ ಚೇರ್ಮನ್ ಆಗಿ ಇಲ್ಲದಿದ್ದರೆ ಓರ್ವ ಸದಸ್ಯನಾಗಿ ಇಷ್ಟೆಲ್ಲ ಕಲೀಲಿಕ್ಕೆ ಉಂಟಲ್ಲ ಅಂತ. ಹಾಗೆ ತರುವಾಯ 2022ನೇ ಸಾಲಿನಲ್ಲಿ ಅಧ್ಯಕ್ಷರಾಗಿದ್ದಾಗ ಅಂದಿನ ನಮ್ಮ ವಲಯ ಉಪಾಧ್ಯಕ್ಷರಾಗಿದ್ದ ಸ್ವಾತಿ ಮೇಡಮ್ ಅವರು ಸಹ ನಮಗೆ ಬಹಳಷ್ಟು ಒಂದು ಈ JC ಅಂತ ಹೇಳಿದರೆ ಓರ್ವ ಪ್ರತಿಯೊಬ್ಬನಿಗೆ ಕಲೀಲಿಕ್ಕಿರುವಂಥ ಸಂಸ್ಥೆ, ಇಲ್ಲಿ ತರಬೇತಿಗಳನ್ನು ನೀಡುವ ಮೂಲಕ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರ ನೀಡುವ ಮೂಲಕ ನಮಗೆ ಸಹಕರಿಸಿದ್ದೀರಿ. ಮೇಡಮ್, ನಿಮಗೂ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ತರುವಾಯ 2023ನೇ ಸಾಲಿನಲ್ಲಿ ಪುತ್ತೂರಿನವರು ಕೊಟ್ಟಂಥ ಪ್ರೀತಿ ನಾನು ನನ್ನ ಜೀವಮಾನದಲ್ಲಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಪೂರ್ವ ವಲಯಾಧ್ಯಕ್ಷರಾದ JC ಪುರುಷೋತ್ತಮ್ ಶೆಟ್ಟಿ ಸರ್ ಅವರು ವಲಯಾಧ್ಯಕ್ಷರಾಗಿದ್ದಾಗ ನೀವು ನನ್ನೊಟ್ಟಿಗೆ ಹೆಡ್ ಟೇಬಲ್ನಲ್ಲಿ ಕೂತ್ಕೊಳ್ಬೇಕು ಕಾಶಿನಾಥ್ ಅವರೇ, ನಿಮಗೆ ವಲಯದ ಕಾರ್ಯದರ್ಶಿಯಾಗಿ ಸ್ಥಾನಮಾನವನ್ನು ನೀಡಿ ನಿಮಗೆ ನಾನು ಪ್ರೀತಿಯನ್ನು ತೋರಿಸ್ತಾ ಇದ್ದೇನೆ ಅಂತ ಹೇಳಬೇಕಾದ್ರೆ ಅವರ ಪ್ರೀತಿಗೆ ಇಲ್ಲ ಅಂತ ಹೇಳಲಿಕ್ಕಾಗದೆ. ಯಾಕಂದರೆ 22ರಲ್ಲಿ ನಾನು ಅಧ್ಯಕ್ಷ, 23ರಲ್ಲಿ ವಲಯದ ಕಾರ್ಯದರ್ಶಿಯಾಗಿ ಕೆಲಸ ಮಾಡುವಷ್ಟು ಖಂಡಿತ ನನ್ನಲ್ಲಿ ಅನುಭವ ಇರಲಿಲ್ಲ. ಆದರೆ ನಿರಂತರ ಪ್ರೋತ್ಸಾಹ ಹಾಗೂ ಮಾರ್ಗದರ್ಶನದ ಮೂಲಕ ನನಗೆ ಒಬ್ಬ ನಾಯಕನಾಗಿ ಬೆಳೀಲಿಕ್ಕೆ ಮತ್ತೆ ಸಹಕಾರ ನೀಡಿದವರು ಪುರುಷೋತ್ತಮ್ ಶೆಟ್ಟಿ ಸರ್. ತಮಗೂ ಈ ಒಂದು ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹೀಗೆ ತರುವಾಯ JC ನೀಡಿದಂತಹ ಅವಕಾಶಗಳು ಹಲವಾರು. ಈ ವರ್ಷ ನಮ್ಮ ಅಧ್ಯಕ್ಷರ ಒತ್ತಾಸೆಯಂತೆ ವಲಯದ ಒಂದು ಪ್ರತಿಷ್ಠಿತ ಘಟಕ JCI ಪುತ್ತೂರಿನ ವಲಯ ಉಪಾಧ್ಯಕ್ಷನ ನೆಲೆಯಲ್ಲಿ ಮತ್ತೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತಾ, ಎಲ್ಲರ ಸಹಕಾರದಿಂದ ಮತ್ತೆ JCI ಪುತ್ತೂರು ಸೆಂಚುರಿಯಂ ಲೋಮ್ ಆಗಿ ಮೂಡಿ ಬರಲಿ ಅಂತ ಮತ್ತೆ ಎಲ್ಲರಲ್ಲಿಯೂ ಮನವಿಯನ್ನು ಮಾಡ್ತಾ, ಹಾಗೂ JCIನ ಪುತ್ತೂರಿನ ಒಂದು ಪೊಟೆನ್ಷಿಯಲ್ಗೆ ಇನ್ನೊಂದು ಘಟಕವನ್ನು ಪುತ್ತೂರಿನಲ್ಲಿ ನೀವು ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ, ನಾನು ವಲಯ ಉಪಾಧ್ಯಕ್ಷನಲ್ಲಿ ನನ್ನದ ಒಂದಷ್ಟು ಮನವಿಯನ್ನು ಇಡ್ತಾ ಸಹಕಾರಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ, ಅವಕಾಶಕ್ಕಾಗಿ ಧನ್ಯವಾದಗಳು. ಜೈ JC. ತುಂಬ ಖುಷಿಯಾಗುವುದೇನಂತಂದರೆ ಆ ಸಂದರ್ಭದಲ್ಲಿ ಈಗದ ಹಾಗೆ ಅಲ್ಲ. ಇವತ್ತು ನಮ್ಮ ವಲಯಾಧ್ಯಕ್ಷರು ಒಂದು ಘಟಕವನ್ನು ಉದ್ಘಾಟನೆ ಮಾಡಿದರು. ಈಗ ಘಟಕ ಉದ್ಘಾಟನೆ ಮಾಡಬೇಕಿದ್ದರೆ ವಲಯಾಧ್ಯಕ್ಷ ಹೋಗಬೇಕು ಅಥವಾ ವಲಯದ ಅಧಿಕಾರಿಗಳು ಹೋಗಬೇಕು, ಹೋಗಿ ಆ ಘಟಕದಲ್ಲಿ ಒಂದಷ್ಟು ಸದಸ್ಯರನ್ನು ಸೇರಿಸಿಕೊಳ್ಬೇಕು. ಅವರಲ್ಲಿ ಯಾರು ಅಧ್ಯಕ್ಷರಾಗುವುದು ಅನ್ನುವಂಥವ್ರನ್ನು ಕೂಡ ನಾವೇ ನಿರ್ಣಯ ಮಾಡಬೇಕು. ಇಂಥ ಪರಿಸ್ಥಿತಿ ಇತ್ತು.
ಬಟ್ ಆ ಸಂದರ್ಭದಲ್ಲಿ ಕೇಳಬೇಕು ನೀವು, ಒಂದು ಘಟಕ ಪುತ್ತೂರಿನಲ್ಲಿ ಆಗಬೇಕಿದ್ರೆ ರತ್ನಾಕರ್ ಶೆಣೆಯವರು ಸಾಧಾರಣ 50 ಬಾರಿ ಮಂಗಳೂರಿಗೆ ಹೋಗಿದ್ದಾರೆ. ಬಾಲಕೃಷ್ಣ ಪ್ರಭು ಎನ್ನುವಂಥವರು ಒಬ್ಬರು ಅಧ್ಯಕ್ಷರು ಅಲ್ವ ಸರ್? ಈಗಿನಾಗಲ್ಲ. ಆ ಸಂದರ್ಭ ನಾವು ಹೋಗಿ ನಮಗೆ ಒಂದು ಘಟಕ ಮಾಡಿ ಎನ್ನುವಂಥ ಕೇಳಿಕೊಳ್ಳುವಂಥ ಪರಿಸ್ಥಿತಿ. ಈಗ ನಮಗೆ ಒಂದು ಘಟಕ ಕೊಟ್ಟು ಬಿಡಿ ಅಂತ ಕೇಳಿಕೊಳ್ಳುವಂಥ ಪರಿಸ್ಥಿತಿ. ಇಷ್ಟೇ ವ್ಯತ್ಯಾಸ ಅಂದಿಗೆ ಮತ್ತು ಇಂದಿಗೆ. ಇರಲಿ, ಖುಷಿ ಆಗ್ತಾ ಇದೆ. ಯಾಕಂತಂದರೆ ವ್ಯಕ್ತಿತ್ವ ವಿಕಸನದ ಮೂಲಕ ಜಾಗತಿಕ ಶಾಂತಿಯನ್ನು ಒಂದು ಕಲ್ಪನೆಯನ್ನು ಇಟ್ಟುಕೊಂಡಂಥ ಸಂಘಟನೆ ನಮ್ಮದು. ಇವತ್ತು ಲಕ್ಷಾಂತರ ಯುವಕರು ಪ್ರಪಂಚದಾದ್ಯಂತದಲ್ಲಿ ಈ ಒಂದು ಸಂಘಟನೆಯ ಮೂಲಕವಾಗಿ ತಮ್ಮ ಮೌಲ್ಯವನ್ನು ವರ್ಧನೆ ಮಾಡಿಕೊಂಡಿದ್ದಾರೆ, ಮೌಲ್ಯವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಇದು ಬಹುಶಃ ಈ JCಯ ಒಂದು ದೊಡ್ಡಸ್ತಿಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸ್ನೇಹಿತರೆ, ಇದು JC ಎನ್ನುವಂಥದ್ದು ಕೇವಲ ಒಂದು ಸಂಘಟನೆ ಅಲ್ಲ, ಇದು ಈಗ ಒಂದು ಆಂದೋಲನವಾಗಿ ಮಾರ್ಪಾಡಾಗಿದೆ. ಆಂದೋಲನಕ್ಕೆ ಯಾವಾಗಲೂ ಸಾವಿಲ್ಲ, ಸಂಘಟನೆಗೆ ಹೇಳಲಿಕ್ಕೆ ಆಗೋದಿಲ್ಲ. ಸ್ನೇಹಿತರು, ನಾವು ಆಲೋಚನೆ ಮಾಡಬೇಕು. ಪ್ರಪಂಚದ ಒಂದು ಮೂಲೆಯಲ್ಲಿ ಅಮೇರಿಕಾದಲ್ಲಿ ಆರಂಭವಾದಂಥ ಈ ಒಂದು ಸಂಘಟನೆ ಭಾರತದಲ್ಲಿ ಅತ್ಯಂತ ಹುಲುಸಾಗಿ ಬೆಳೀತದೆ. ಯಾಕೆ ಬೆಳೀತದೆ ಎನ್ನುವುದನ್ನು ಯೋಚನೆ ಮಾಡಿದಾಗ ಬಹುಶಃ ಈಗ JC ವಾಣಿಯನ್ನು ಉದ್ಘೋಷಣೆ ಮಾಡಿದರು. ಅದರಲ್ಲಿ ನಮಗೆ ಕೆಲವೊಂದು ವಿಚಾರವನ್ನು ಹೇಳಿದರು. ದೇವರಲ್ಲಿ ವಿಶ್ವಾಸ ನಮ್ಮ ಲೈಫ್ ಬ್ಲಡ್ಡಲ್ಲೇ ಇದೆ. ಅದು ಭಾರತೀಯರು, ಇದರಲ್ಲಿ ನಮಗೆ ಜಾತಿ ಇಲ್ಲ, ಮತ, ಯಾವುದೇ ಭೇದ ಇಲ್ಲ. ಅವ ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಮುಸಲ್ಮಾನ ಆಗಿರ್ಬೋದು, ಎಲ್ಲರೂ ಕೂಡ ದೇವರಲ್ಲಿ ವಿಶ್ವಾಸ ಇಟ್ಟೇ ನಾವು ಕೆಲಸ ಮಾಡುವವರು ಭಾರತೀಯರು. ಆದ್ದರಿಂದ ಅದೊಂದು ಕಾರಣ ಆಗಿದೆ. ಮಾನವ ಸಹೋದರತೆ, ನಮ್ಮಲ್ಲಿ ಮಾನವ ಸಹೋದರಕ್ಕೆ ಹೆಚ್ಚು ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನು ಕೊಡ್ತೇವೆ ನಾವು. ಸರ್ವೇ ಜನಃ ಸುಖಿನೋ ಭವಂತು ಅಂತ ನಮ್ಮ ಆಚಾರ್ಯರು ಪೂಜೆ ಮಾಡುವಾಗ ಅದನ್ನೇ ಹೇಳ್ತಾರೆ. ಅದು ಅಷ್ಟು ಮಾತ್ರ ಅಲ್ಲ, ನಾವು ವಸುದೈವ ಕುಟುಂಬಕಂ ಎನ್ನುವಂಥ ಒಂದು ಕಲ್ಪನೆಯನ್ನು ನಾವು ಹುಟ್ಟಿನಿಂದ ಆಚರಿಸಿಕೊಂಡು ಬಂದವರು. ಬಹುಶಃ ಅದು ಒಂದು ಕಾರಣ ಇರ್ಬೋದು. ಆಮೇಲೆ ಸ್ವತಂತ್ರ ಜನರು, ಸ್ವತಂತ್ರ ಉದ್ಯಮದಿಂದ ನಾವೆಲ್ಲ ನೋಡ್ತಾ ಇದ್ದೇವೆ. ಸ್ವತಂತ್ರ ಉದ್ಯಮಗಳು ಯಾವ ರೀತಿಯಲ್ಲಿ ಭಾರತದಲ್ಲಿ ಯಾವ ರೀತಿಯಲ್ಲಿ ಶೈನ್ ಆಗ್ತಾ ಇದ್ದಾರೆ ಎನ್ನುವ ಹಾಗೆ. ಅದೇ ರೀತಿ ಸರ್ಕಾರ ಕಾನೂನು ಆಧಾರಿತವಾಗಿರಬೇಕಂತೆ. ಡೆಮೋಕ್ರಸಿ, ನಮ್ಮಲ್ಲಿ ಸರ್ಕಾರ ಕಾನೂನು ಆಧಾರಿತವಾಗಿದೆ. ನಮ್ಮದೇ ಆದಂಥ ಸಂವಿಧಾನ ಇದೆ, ನಮ್ಮದೇ ಆದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಇದನ್ನು ಪಾಲನೆ ಮಾಡ್ತಾ ಇದ್ದೇವೆ. ಬಹುಶಃ ಇದು ಕೂಡ ಒಂದು. ಅದರ ಜೊತೆಯಲ್ಲಿ ಮಾನವನ ವ್ಯಕ್ತಿತ್ವ ಎನ್ನುವಂಥದ್ದು ದೊಡ್ಡ ಒಂದು ಟ್ರೆಷರ್ ಅಂತ ಹೇಳ್ತಾರೆ. ಅದನ್ನು ಕೂಡ ನಾವು ಒಪ್ಪಿದ್ದೇವೆ. ನಾವು ಅದರ ಜೊತೆಯಲ್ಲಿ ಮತ್ತೆ ಹೇಳ್ತೇವೆ, ಮನುಕುಲದ ಸೇವೆಯೇ ಜೀವನದ ಅತ್ಯುತ್ತಮ ಕಾರ್ಯ ಅಂತ. ಇದು ಈಗ ಅಲ್ಲ, ಒಂದು 70 ವರ್ಷಕ್ಕೆ ಹಿಂದೆ ನಾವು ಯೋಚನೆ ಮಾಡಬೇಕು. ಆಗ ಮಡಿಕೇರಿಯಿಂದ ಮಂಗಳೂರು ಒಂದು ಮಾತ್ರ ಟಾರ್ ರೋಡ್ ಇದ್ದದಂತೆ, ನಾನು ಕೂಡ ಕೇಳಿ ತಿಳಿದದ್ದು. ಆ ಸಂದರ್ಭದಲ್ಲಿ ಎಲ್ಲ ಕಚ್ಚಾ ರೋಡ್ ಮಾರ್ಗಗಳು, ಹೆಚ್ಚಿನ ಊರಿಗೆ ಮಾರ್ಗವೇ ಇಲ್ಲ. ಗದ್ದೆಗಳು, ಎಲ್ಲಿ ನೋಡಿದರೂ ಗದ್ದೆಗಳು. ಆ ಗದ್ದೆಗಳ ಎದುರಲ್ಲಿ ಎಲ್ಲಿಯಾದರೂ ಒಂದು ದೂರದಲ್ಲಿ ಮನೆ. ಈ ಮನೆ ಹೇಗಿತ್ತು ಅಂತಂದರೆ ದೊಡ್ಡ ಮನೆ ಇತ್ತು. ನಾವು ಆಲೋಚನೆ ಮಾಡಿಕೊಳ್ಬೋದು, ನಾವು ಬಯಲುಗದ್ದೆಯ ಇದರಲ್ಲಿ ನಾವು ಹೋಗಬೇಕು, ದಾರಿಯಲ್ಲಿ ಹೋಗ್ತಾ ಇರಬೇಕಿದ್ರೆ ಆವಾಗ ಟಾರ್ಚ್ ಲೈಟು ಎಲ್ಲ ಇರಲಿಲ್ಲ. ಮಡಲಿನ ಪಂಜು ಹಿಡ್ಕೊಂಡು ಸೂಟೆಯಲ್ಲಿ ಹೋಗಬೇಕಾಗಿತ್ತು. ಹೋಗ್ತಾ ಇರಬೇಕಿದ್ರೆ ಕೆಲವೊಂದು ಸಾರಿ ಸೂಟೆ ನಂದಿ ಹೋಗ್ತಾ ಇತ್ತು, ಹೋಗಲಿಕ್ಕೆ ಕಷ್ಟ ಆಗ್ತಾ ಇತ್ತು. ಅದಕ್ಕೆ ಈ ಮನೆಯವರು ಏನು ಮಾಡ್ತಾಯಿದ್ರು ಅಂದರೆ, ಹಿಂದಿನ ಮನೆಯನ್ನು ನಾವು ಕಲ್ಪನೆ ಮಾಡಿಕೊಳ್ಬೇಕು. ಮನೆಯ ಬಲಭಾಗದಲ್ಲಿ ಗೋಡೆಯಲ್ಲಿ ಒಂದು ತ್ರಿಕೋನ ಆಕೃತಿಯ ಒಂದು ಕಿಂಡಿ ಇತ್ತು. ಆ ಕಿಂಡಿ ಯಾಕಂತಂದರೆ, ಆ ಕಿಂಡಿಯಲ್ಲಿ ಒಂದು ತಿಬಿಲ ಅಂತ ಹೇಳ್ತೇವೆ, ಒಂದು ತುಳುವಲ್ಲಿ ಒಂದು ದೀಪವನ್ನು ಹಚ್ತಾ ಇದ್ದರು. ಆ ದೀಪಕ್ಕೆ ಎಣ್ಣೆ ಯಾವುದು ಅಂತಂದರೆ, ಆ ಕಾಲದಲ್ಲಿ ಬಹುಶಃ ಈಗಲೂ ಇದೆ, ನಾಣಿಲು ಅಂತ ಒಂದು ಮರ ಇದೆ. ಆ ಮರದಲ್ಲಿ ಒಂದು ಸಣ್ಣ ಕಾಯಿ, ಅದು ನಮ್ಮ ಈ ಸಪೋಟ ಬೀಜದಾಗಿ ಇರ್ತದೆ, ಅದನ್ನು ಗುದ್ದಿ ಅದಕ್ಕಿಂತ ಎಣ್ಣೆ ತೆಗಿತಾಯಿದ್ರು. ಅಲ್ಲದೆ ಇದ್ದರೆ ಹರಳೆಣ್ಣೆಯನ್ನು ಮಾಡ್ತಾಯಿದ್ರು. ಅದು ಯಾಕೆಂದರೆ ಸ್ವಲ್ಪ ತುಂಬ ಹೊತ್ತು ಅದು ಬಾಳುವಿಕೆ ಬರ್ತದೆ, ತುಂಬ ಹೊತ್ತು ಉರಿತದೆ ಅದು ನಿಧಾನವಾಗಿ. ಆ ದೀಪವನ್ನು ಹೊತ್ತಿಸಿ ರಾತ್ರಿ ಬಾಗಿಲಾಕಿ ಮಲಗ್ತಾ ಇದ್ರಂತೆ ಮನೆಯಲ್ಲಿ. ಇದು ಯಾಕೆ ಈ ದೀಪದ ಕಲ್ಪನೆ ಅಂತ ಆಲೋಚನೆ ಮಾಡಿದರೆ, ಈ ಸೂಟೆ ಹೋಗ್ತಾ ಇದ್ರಲ್ಲ, ನಡ್ಕೊಂಡು ಹೋಗ್ತಾ ಇದ್ರಲ್ಲ, ಹೋಗಬೇಕಿದ್ರೆ ಸೂಟೆ ಆರಿ ಹೋದರೆ
ಅದನ್ನು ಮತ್ತೆ ಹೊತ್ತಿಸಬೇಕಲ್ಲ. ನೋಡಿ ಮನುಕುಲದ ಸೇವೆ ಯಾವ ರೀತಿಯಲ್ಲಿ ನಮ್ಮ ಹಿರಿಯರು ಮಾಡ್ತಾಯಿದ್ರು ಅಂತ. ಅದನ್ನು ಹೊತ್ತಿಸಿಕೊಂಡು ಅವರು ಮುಂದೆ ಹೋಗ್ತಾಯಿದ್ರು. ಆದ್ದರಿಂದ ನಮ್ಮ ರಕ್ತದಲ್ಲಿಯೇ ಈ ಜೇಸಿಯ ಏನು ನಮ್ಮ ಜೇಸಿ ವಾಣಿಯಲ್ಲಿ ಏನು ನಾವು ಉದ್ಘೋಷಣೆ ಮಾಡ್ತೇವೆ ಅದೆಲ್ಲ ಜೇಸಿ ಯೋಜನೆಗಳು ಎಲ್ಲ ನಮ್ಮ ಭಾರತೀಯರ ರಕ್ತದಲ್ಲಿ ಇದೆ. ಆದ್ದರಿಂದಾಗಿ ಬಹುಶಃ ನಾವು ಭಾರತದಲ್ಲಿ ಹೆಚ್ಚು ಹುಲುಸಾಗಿ ಜೇಸಿ ಆಂದೋಲನ ಬೆಳೀತಾ ಇದೆ. ಇದು ನಮಗೆಲ್ಲರಿಗೂ ಖುಷಿ ಕೊಡ್ತಕ್ಕಂಥ ವಿಚಾರ. ಆಮೇಲೆ ನಮಗೆ ಈಗ ಜೇಸಿ ಅಗತ್ಯ ಇದೆ. ನಾನು ಈಗಾಗಲೇ ಹೇಳಿದ ಹಾಗೆ ಚಂದ್ರಾಶ್ರಯಿಗಳೇ, ಈಗ ನಮಗೆ ಜೇಸಿ ಅಗತ್ಯ ಇದೆ. ಯಾಕಂತಂದರೆ ಹಿಂದೆ ನಾವೆಲ್ಲ ಸಣ್ಣವರಿರುವಾಗ, ಶಾಂತಣ್ಣ, ನಾವೆಲ್ಲ ಸಣ್ಣವರಿರುವಾಗ ಮನೆ ತುಂಬ ದೂರ ಇತ್ತಂತೆ. ಯಾಕಂತಂದರೆ ಅವಾಗ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಮತ್ತು ದೂರದಲ್ಲಿ ಮನೆ, ಹತ್ತಿರದಲ್ಲಿ ಬಹುಶಃ ಪೇಟೆ ಪಟ್ಟಣಗಳಲ್ಲಿ ಸ್ವಲ್ಪ ಹತ್ತಿರ ಇರ್ಬೋದು. ನಾನು ಗ್ರಾಮೀಣ ಪ್ರದೇಶದ ವಿಚಾರದಲ್ಲಿ ಹೇಳುವಂಥದ್ದು. ಅಲ್ಲಿ ಮನೆಗಳು ದೂರ ಇದ್ದವು, ಆದರೆ ಮನಸ್ಸುಗಳು ಹತ್ತಿರ ಇದ್ದವು. ಯಾವಾಗಲೂ ಏನಾದರೂ ಒಂದು ಕಾರ್ಯಕ್ರಮ ಆಗಬೇಕಿದ್ರೆ ನಮ್ಮಲ್ಲೆಲ್ಲ ಹಳ್ಳಿಯಲ್ಲೆಲ್ಲ ಒಂದು ಹಿರಿಯರಿಗೆ ಬೆಳೆಸುವುದೋ ಅಥವಾ ಒಂದು ವಾರ್ಷಿಕವಾಗಿ ಪೂಜೆ ಮಾಡಿಸುವುದೋ ಅಥವಾ ಏನಾದರೂ ಒಂದು ತಂಬಿಲ ಕೊಡುವಂಥದ್ದು ಇಂಥ ಕಾರ್ಯಕ್ರಮ ಇರಬೇಕಿದ್ರೆ ಆ ದೂರದವರೆಲ್ಲ ಬರ್ತಾಯಿದ್ರು. ಯಾಕೆಂದರೆ ಮನಸ್ಸು ಹತ್ತಿರ ಇತ್ತು. ದೂರದವರೆಲ್ಲ ಬಂದು ಏನು ಕಾರ್ಯಕ್ರಮ ಇದೆ ಅದಕ್ಕೆ ಒಂದು 2 ದಿವಸ ಮುಂಚೆ ಬಂದು ಈ ಕಾರ್ಯಕ್ರಮವನ್ನು ಚೆನ್ನಾಗಿ ನಿಭಾಯಿಸಿ ಅವರು ಮುನ್ನಡೆಸ್ತಾಯಿದ್ರು. ಇದು ಆಗಿನ ಕಾಲದಲ್ಲಿ ಇತ್ತು. ಬಟ್ ಈಗ ಏನಾಗಿದೆ ಅಂತಂದರೆ ಮನೆಗಳು ಹತ್ತಿರ ಆಗಿದೆ. ಒಂದು ವಸತಿ ಸಮುಚ್ಚಯದಲ್ಲಿ 100, 200, 300 ಮನೆಗಳಿರ್ತವೆ. ಆದರೆ ಮನಸ್ಸುಗಳು ಸ್ವಲ್ಪ ದೂರ ಆಗಿದೆಯೋ ಎನ್ನುವಂಥ ಒಂದು ಸಂಶಯ ಕಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ನಮಗೆ ಜೇಸಿ ಸಂಘಟನೆ ತುಂಬ ಅಗತ್ಯ. ಯಾಕಂತಂದರೆ ಇಲ್ಲಿ ಬಂದಾಗ ನಮ್ಮ ವ್ಯಕ್ತಿತ್ವ ವಿಕಸನವನ್ನು ಮಾಡಿಕೊಳ್ಳಿಕ್ಕೆ ಆಗ್ತದೆ. ಒಂದು ವಾರಕ್ಕೆ ಒಂದು ದಿವಸ ನಾವೆಲ್ಲ ಸೇರಿಕೊಂಡಾಗ ನಮ್ಮ ಸುಖದ ದುಃಖಗಳನ್ನೆಲ್ಲ ಹಂಚಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಆ ಮೂಲಕವಾಗಿ ನಾವು ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಪರಿಸರದ ಇತರರನ್ನು ಕೂಡ ಬೆಳೆಸಲಿಕ್ಕೆ ಒಂದು ರೀತಿಯ ಸಹಾಯ ಆಗ್ತದೆ ಎನ್ನುವಂಥ ವಿಚಾರವನ್ನು ಇದೊಂದು ಗ್ರಾಮೀಣ ಮಟ್ಟದಲ್ಲಿ ನಾವು ಆಲೋಚನೆ ಮಾಡಿದರೆ ಹೀಗೆ. ಮತ್ತು ನಾವು ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಾ ಅಥವಾ ನಾವು ಸಮಾಜಕ್ಕೆ ಸೇವೆ ಮಾಡೋದಾ ಅದೆಲ್ಲ ಇದೆ. ಅದೆಲ್ಲ ಸೆಕೆಂಡರಿ ಅಂತ ನಾನಾದರೂ ಭಾವಿಸ್ತೇನೆ. ಯಾಕಂತಂದರೆ ಮೊದಲಾಗಿ ನಾವು ಮಾನವರಾಗಬೇಕು. ಒಬ್ಬ ದೊಡ್ಡ ವಿದ್ವಾಂಸ ಹೇಳಿದ್ರಂತೆ, ಪ್ರಪಂಚದಲ್ಲಿ ನಿನ್ನನ್ನು ನೀನು ತಿದ್ದಿಕೊಂಡಾಗ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ ಅನ್ನುವ ಹಾಗೆ. ಬಹುಶಃ ನನ್ನನ್ನು ನಾನು ಅರ್ಥ ಮಾಡಿಕೊಂಡಾಗ, ನನ್ನನ್ನು ನಾನು ತಿಳ್ಕೊಂಡಾಗ ಬಹುಶಃ ಅಷ್ಟು ನಮ್ಮ ದೇಶಕ್ಕೆ ಅಥವಾ ನಮ್ಮ ಜಾಗತಿಕವಾಗಿ ನಾವು ಅಷ್ಟು ನಮ್ಮ ಸೇವೆಯನ್ನು ಕೊಟ್ಟ ಹಾಗೆ ಆಗ್ತದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನನಗೆ ತುಂಬ ಖುಷಿ. ಒಬ್ಬ ಸಣ್ಣ ಪ್ರಾಯದ ಹುಡುಗನನ್ನು ನೀವು ಅಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಬಹಳ ಕ್ರಿಯಾಶೀಲ ಹುಡುಗ. ಯಾಕಂದರೆ ಅವನ ಬಗ್ಗೆ ನನಗೆ ಗೊತ್ತಿದೆ. ಅವನ ತಂದೆ ರಮೇಶಣ್ಣ ಇವರೆಲ್ಲ ನನ್ನ ಜೊತೆ ಇದ್ದವರು. ಒಂದಷ್ಟು ವರ್ಷ ನಾವೆಲ್ಲ ಒಟ್ಟಿಗೆ ಜೀವನ ಮಾಡ್ತಾ ಇದ್ದವರು. ರಾಜೀವ್ ಅಕ್ಕ ನನ್ನ ಬಂಧು ಕೂಡ. ಅಷ್ಟು ಮಾತ್ರ ಅಲ್ಲ, ಆ ಹುಡುಗ ತುಂಬ ಕ್ರಿಯಾಶೀಲ ಮತ್ತು ತುಂಬ ಗ್ರಾಸ್ಪಿಂಗ್ ಪವರ್ ಇದೆ ಅವನಿಗೆ. ನನಗೆ ಅವನ ವಿಚಾರದಲ್ಲಿ ನೋಡಿದಾಗ ನನಗೆ ಮೊನ್ನೆ ರಾಷ್ಟ್ರೀಯ ಸಮಾವೇಶದಲ್ಲಿ ಅಧ್ಯಕ್ಷರೇ ಒಂದು ನೆನಪಾಯಿತು ನನಗೆ. ಅಲ್ಲಿ ಒಬ್ಬರು ನಮ್ಮ ರಾಷ್ಟ್ರೀಯ ಸಮಾವೇಶದಲ್ಲಿ ಒಬ್ಬ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು. ತಂಗರಾಜು ಅಂತ ಅವರು ಹೆಸರು. ನಾನು 2001ರಲ್ಲಿ ನನಗೆ ತಮಿಳುನಾಡಿನಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷನಾಗಬೇಕಿದ್ರೆ 2 ವಲಯಗಳ ಜವಾಬ್ದಾರಿ ಇತ್ತು. ಒಂದು ವಲಯದಲ್ಲಿ ಅವರು ವಲಯದ ಉಪಾಧ್ಯಕ್ಷ ಆಗಿದ್ದರು. ಆ ಸಂದರ್ಭದಲ್ಲಿ ಒಂದು ಹಳೆಯ ಒಂದು ಅಂಬಾಸಿಡರ್ ಕಾರ್ ಅವರಲ್ಲಿ. ಈ ಕಾರಲ್ಲಿ ನಾನು 3 ದಿವಸ ತಿರುಗಿಸಿದ್ದಾರೆ ಅವರು. ಆವಾಗ ನನ್ನ ಹಾಗೆ ಇದ್ದರು ಅವರು ಕೂಡ. ಈಗ ತಮಿಳುನಾಡಿನಲ್ಲಿ ಅತ್ಯಂತ ಒಬ್ಬ ಶ್ರೀಮಂತ ವ್ಯಕ್ತಿಗಳಲ್ಲಿ ಅವರು ಒಬ್ಬರು. ಮೊನ್ನೆ ನಮ್ಮ ರಾಷ್ಟ್ರೀಯ ಸಮಾವೇಶಕ್ಕೆ ಅವರು ಸ್ಪಾನ್ಸರ್ ಆಗಿ ನಮಗೆ ಅದಕ್ಕೆ ಸಹಾಯವನ್ನು ಕೂಡ ಮಾಡಿದ್ದಾರೆ. ಅಂತಹ ವ್ಯಕ್ತಿ ನಾನು ಎಣಿಸಿರಲೇ ಇಲ್ಲ. ಅವರು ನನ್ನ ಪರಿಚಯವನ್ನು ಮಾಡಿಕೊಂಡಾಗ ತುಂಬ ಖುಷಿ ಆಯಿತು ಅವರಿಗೆ. ತಬ್ಬಿಕೊಂಡು ಒಂದಷ್ಟು ಹೊತ್ತು ಕೆಲವು ಫೋಟೋವನ್ನೆಲ್ಲ ತೆಗೆದುಕೊಂಡು ಮಾಡಿದರು. ಒಂದಷ್ಟು ಜನ ಅವರಿಗೆ ಸೆಕ್ಯೂರಿಟಿ ಎಲ್ಲ ತುಂಬ ಇದೆ ಈಗ ಅಂಥ ಮನುಷ್ಯ. ಹಾಗೆ ನನಗೆ ಜಿತೇಶನ್ನು ನೋಡುವಾಗ ನನಗೆ ಮುಂದಕ್ಕೆ ಒಂದು ದಿವಸ ನಮಗೆ ಮುಂದಿನ ನಾಳೆಯನ್ನು ನಾವು ನೆನಪು ಮಾಡಿಕೊಳ್ಳುವರು ಜೇಸಿಗಳು. ಆದ್ದರಿಂದ ಅಂಥ ಒಬ್ಬ ವ್ಯಕ್ತಿ ಆಗಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ಎಲ್ಲರೂ ಅವನಿಗೆ ಸಹಕಾರವನ್ನು ಕೊಡಬೇಕು ಎನ್ನುವಂಥ ಮಾತನ್ನು, ಕಳಕಳಿಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಮತ್ತು ನಮ್ಮವನೇ ಆದಂಥ ಭಾಗ್ಯೇಶ್, ಇವನ ಬಗ್ಗೆ ನನಗೆ
ಹೇಳಬೇಕಿದ್ರೆ ಸ್ವಲ್ಪ ಭಾವುಕನ ಆಗ್ತೇನೆ ನಾನು. ಯಾಕಂತಂದರೆ ಸೆಲ್ಫ್ ಮೇಡ್ ಮ್ಯಾನ್ ಅವರಿಗೆ ಬಹುಶಃ ವ್ಯಕ್ತಿತ್ವವನ್ನು ವಿಕಸನ ಮಾಡಿಕೊಳ್ಳಲಿಕ್ಕೆ ನಾವು ಸಂಘಟನೆಗೆ ಸೇರಿದಲ್ಲ, ಅವರು ಉಳಿದವರ ವ್ಯಕ್ತಿತ್ವವನ್ನು ಕೂಡ ವಿಕಸಿಸಲಿಕ್ಕೆ ಬೇಕಾಗಿ ಅವರು ಸಂಘಟನೆಗೆ ಸೇರಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ. ಅವರು ಜೀವನ ಅನುಭವ ಇದೆ, ಅವರಿಗೆ ಜೀವನದಲ್ಲಿ ಕಷ್ಟ ಏನು ಅಥವಾ ಸುಖ ಏನು ಇದರೆಲ್ಲದರ ಒಂದು ಅನುಭವ ಚೆನ್ನಾಗಿ ತಿಳ್ಕೊಂಡವರು ಭಾಗ್ಯಶ್ರೀಯವರು. ನನ್ನ ಬಹಳ ಹತ್ತಿರದವರು, ನಮ್ಮ ನೇಬರ್ ಅವರು. ಆದ್ದರಿಂದ ಅವರ ಬಗ್ಗೆ ನನಗೆ ಅವರ ಚಿಕ್ಕಂದಿನಿಂದಲೇ ನನಗೆ ಚೆನ್ನಾಗಿ ತಿಳಿದಿದೆ. ಒಂದಷ್ಟು ಸಂಘಟನೆಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅಲ್ಲಿ ಕೂಡ ಒಬ್ಬ ಮಾರ್ಗದರ್ಶಕನಾಗಿ ಕೆಲಸ ಮಾಡಿದಂಥ ವ್ಯಕ್ತಿ. ಅದರ ಜೊತೆಯಲ್ಲಿ ಇವತ್ತು ಒಬ್ಬ ವಿದ್ಯಾದಾನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಲವಾರು ಯುವಕರನ್ನು ಇವತ್ತು ಬೇರೆ ಬೇರೆ ರೀತಿಯಲ್ಲಿ, ಅದು ನಮ್ಮ ಸೆಕ್ಯೂರಿಟಿಗೆ ಆಗಿರ್ಬೋದು ಅಥವಾ ಮಿಲಿಟರಿಗೆ ಆಗಿರ್ಬೋದು, ನೇವಲ್ ಆಗಿರ್ಬೋದು, ಬೇರೆ ಬೇರೆ ವಿಭಾಗಗಳಲ್ಲಿ ತರಬೇತಿಯನ್ನು ಕೊಟ್ಟು ಅವರನ್ನು ಆ ಹುಡುಗರನ್ನು ಮೇಲೆತ್ತಾ ಇದ್ದಾರೆ. ಈ ಸಮಾಜಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯಕ್ಕೆ ಉಜ್ವಲ ಆಗಬೇಕು ಎನ್ನುವಂಥ ಆಶಯವನ್ನು ಆಶಿಸ್ತಾ ಮತ್ತೊಮ್ಮೆ ಲೇಡಿ ಜೇಸಿಸ್ನ ಕೋಆರ್ಡಿನೇಟ್ರು ಕೂಡ ರಂಜಿನಿಯವರಿಗೂ ಕೂಡ ಶುಭವನ್ನು ಹಾರೈಸ್ತಾ, ಆಮೇಲೆ ಹರ್ಷಿತಾ ಬಿಜ್ಜಂಗಲ್ರವರು ನಮಗೆ ಭಾಳ ಸ್ನೇಹಿತ. ಬಿಜ್ಜಂಗಲ್ರವರು, ರಾಜೇಶ್ ಬಿಜ್ಜಂಗಳ ಅವರ ಪತ್ನಿ, ಅವರಿಗೆ ಬಹುಶಃ ಕೆಲಸ ಮಾಡಲಿಕ್ಕೆ ಹೇಳಿಕೊಡ್ಬೇಕಾಗಿಲ್ಲ, ಅವರು ತುಂಬ ಅನುಭವ ಇದೆ ಅಂತ ಅನುಭವವನ್ನು ಈ ವರ್ಷ ನೀವು JC ಪುತ್ತೂರಿಗೆ ಧಾರೆ ಎರೆಯಬೇಕು, ನಿಮ್ಮ ಪತಿಯ ಮೂಲಕ ಆಗಬೇಕದು ಅನ್ನುವಂಥ ಮಾತನ್ನು ಹೇಳ್ತಾ ಜೂನಿಯರ್ JC ಅಧ್ಯಕ್ಷರು ಕೂಡ ಅಭಿನಂದನೆಗಳು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತುಗಳಿಗೆ ಚುಕ್ಕೆ ನೀಡ್ತಾ ಇದ್ದೇನೆ. ನಮಸ್ಕಾರ. CNG ಯೋಜನೆ ಸತತ 11 ವರ್ಷಗಳ ಪರಿಶ್ರಮಿತ ಯೋಜನೆಗಳೊಂದಿಗೆ ಜಾರಿಗೊಳಿಸಿದ ಕೃಷ್ಣನಾರಾಯಣ ಮೂಲ್ಯ ಸರ್ ದಂಪತಿಗಳಿಗಾಗಿ ಈಗ ಪೂರ್ವಾಧ್ಯಕ್ಷರಾದ ಮತ್ತು ವಲಯ ಉಪಾಧ್ಯಕ್ಷರಾದ ಕೃಷ್ಣನಾರಾಯಣ ಮೂಲ್ಯ ಸರ್ ಈಗ ಸನ್ಮಾನ ಕಾರ್ಯಕ್ರಮ. KR ಚೆನ್ನೈ ಸಾರಿಗೆ ಸನ್ಮಾನ. ಎರಡು 2025 ತಂಡ ಭಾಗ್ಯಶ್ರೀ ಅವರ ತಂಡ. ನೇರ, ದಿಟ್ಟ, ನಿರಂತರ ನಡೆನುಡಿಯ ವ್ಯಕ್ತಿತ್ವ. ತಾನು ಮಾಡಿದ ಕೆಲಸ ಕಾರ್ಯಗಳು, ತಾನು ಮಾಡಿದ ಕಾರ್ಯಕ್ರಮಗಳ ಬಗ್ಗೆ ಆತ್ಮಸಂತೃಪ್ತಿಯನ್ನು ಹೊಂದಿರುವಂಥ ಒಬ್ಬ ಅಧ್ಯಕ್ಷ. ಕೇವಲ ನಂಬರ್ಸಿಗೋಸ್ಕರ ಕಾರ್ಯಕ್ರಮ ಮಾಡದೆ, ಮಾಡಿದಂಥ ಕಾರ್ಯಕ್ರಮಗಳು ಸಮಾಜದಲ್ಲಿ ಇಂಪ್ಯಾಕ್ಟ್ ಆಗಿರಬೇಕು, ಮಾಡಿದಂಥ ಕಾರ್ಯಕ್ರಮಗಳು ನನಗೆ ಸಂತೃಪ್ತಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಮಾಡಿದಂಥ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ವಲಯದಲ್ಲಿ ಒಬ್ಬ ನೇರ, ದಕ್ಷ ಅಧ್ಯಕ್ಷ ಎನ್ನುವಂಥ ಪ್ರೀತಿಗೆ ಪಾತ್ರರಾದಂಥ ಭಾಗ್ಯಶ್ರೀ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಇಷ್ಟಪಡ್ತಾ ಇದ್ದೇನೆ. ತಮ್ಮ ಅವಧಿಯಲ್ಲಿ ಬಂದಂಥ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ವಿಶೇಷ ರೀತಿಯ ಅಭಿನಂದನೆಗಳು. ಅರ್ಹವಾಗಿ ಈ ವರ್ಷ ನಮ್ಮ ವಲಯ ಆಡಳಿತ ಮಂಡಳಿಯಲ್ಲಿ ಲೀಡರ್ ಸೀರೀಸಲ್ಲಿ ಝೋನ್ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡಲಿಕ್ಕೆ ಅವರು ಆಯ್ಕೆಯಾಗಿರುತ್ತಾರೆ. ಖಂಡಿತವಾಗಿಯೂ ನನಗೆ ಅವರ ಮೇಲೆ ಬಹಳಷ್ಟು ನಂಬಿಕೆ ಇದೆ. ಈ ವರ್ಷ ನಮ್ಮ ವಲಯದಲ್ಲಿ ಅವರು ಟ್ರೈನಿಂಗ್ ಏರಿಯಾದಲ್ಲಿ ಅಭೂತಪೂರ್ವವಾದಂಥ ಕೆಲಸ ಮಾಡ್ತಾರೆ ಅನ್ನುವಂಥ ಭರವಸೆಯೊಂದಿಗೆ ತಮಗೆ ಅಭಿನಂದನೆಗಳು ಸಲ್ಲಿಸ್ತಿದ್ದೇನೆ. 2026 JC ಪುತ್ತೂರಿನ 55ನೇ ವರ್ಷದ ನೂತನ ಅಧ್ಯಕ್ಷರಾಗಿ ಈಗ ತಾನೇ ಅಧಿಕಾರ ವಹಿಸಿಕೊಂಡಿರುವಂಥ ಜಿತೇಶ್ ರೈ ಅವರಿಗೆ ಮತ್ತು ಅವರ ತಂಡಕ್ಕೆ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. JC ಪುತ್ತೂರು ಎನ್ನುವಂಥದ್ದು ಹಿರಿಯ ಘಟಕಗಳಲ್ಲಿ ಒಂದು, ವಲಯದ 2ನೇ ಅತಿ ಹಿರಿಯ ಘಟಕ. 54
ಪೂರ್ವಾಧ್ಯಕ್ಷರುಗಳು ಎಲ್ಲರೂ ಘಟಾನುಘಟಿಗಳೇ. ಅನೇಕ ಮಂದಿ ಪೂರ್ವ ವಲಯಾಧ್ಯಕ್ಷಗಳಿರುವಂಥ ಘಟಕ. ಅಧ್ಯಕ್ಷರಾಗಿ ಜಿತೇಶ್ ಅವರಿಗೆ ಏನೂ ಸಮಸ್ಯೆ ಇಲ್ಲ, ಏನು ತಲೆಬಿಸಿ ಇಲ್ಲ, ಏನು ಒಳ್ಳೆಯ ಕಾರ್ಯಕ್ರಮ ಮಾಡ್ಬೋದು. ಎಲ್ಲರನ್ನು ಒಂದು ಸಮತೋಲನದಲ್ಲಿ ಎಲ್ಲರ ಪ್ರೀತಿ, ವಿಶ್ವಾಸ, ಸ್ನೇಹವನ್ನು ಪಡ್ಕೊಂಡ್ರೆ ಖಂಡಿತವಾಗಿಯೂ ಈ ವರ್ಷ ಅಂತ್ಯ ಆಗುವಾಗ ಅವರೊಬ್ಬ ಅದ್ಭುತಪೂರ್ವಂಥ ಮಹಾನ್ ನಾಯಕನಾಗಿ ಹೊರಹೊಮ್ಮುವಲ್ಲಿ ಯಾವುದೇ ಸಂಶಯ ಇಲ್ಲ. ಅಧ್ಯಕ್ಷರಾಗಿ ಮಾಡಬೇಕಾದ್ದು ಒಂದೇ, ಟೀಮ್ ವರ್ಕ್. ಒಂದು ತಂಡದ ಮೂಲಕ ಆ ವರ್ಷ ಕೆಲಸ ಮಾಡಿದರೆ ಖಂಡಿತವಾಗಿಯೂ ಒಬ್ಬ ಒಳ್ಳೆಯ ಅಧ್ಯಕ್ಷನಾಗಿ ಮೂಡಿಬರಬಹುದು. ಎರಡನೇದಾಗಿ ನಮ್ರತೆ, ಅಹಂಕಾರವನ್ನು ಬಿಟ್ಟು ಎಲ್ಲರೊಂದಿಗೆ ನಾನು ಅಧ್ಯಕ್ಷನು ಅಂತ ನನಗೆ ಅಧಿಕಾರ ಅಲ್ಲ, ಇದು ಸೇವೆಗಾಗಿರುವಂಥ ಒಂದು ಭಾವನೆ ಹೊಂದಿದರೆ ಖಂಡಿತವಾಗಿಯೂ ಸಕ್ಸಸ್ ಆಗ್ಬೋದು. ಮೂರನೆಯದು ಭಾವನಾತ್ಮಕವಾದಂಥ ಬುದ್ಧಿವಂತಿಕೆ. ಎಲ್ಲರ ಭಾವನೆಗಳಿಗೆ ಸ್ಪಂದಿಸಿ ಅವರ ಭಾವನೆಯನ್ನು ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನೀವೊಬ್ಬ ಒಳ್ಳೆಯ ನಾಯಕರಾಗಿ ಮೂಡಿಬರ್ತೀರ. ಹಾಗೆ ನಂಬಿಕೆ ಮತ್ತು ಪಾರದರ್ಶಕತೆ. ನೀವು ಮಾಡುವಂಥ ಎಲ್ಲ ಕೆಲಸಗಳಲ್ಲಿ ಪಾರದರ್ಶಕತೆ ಇರಲಿ, ಹಾಗೆ ಎಲ್ಲರಲ್ಲಿ ವಿಶ್ವಾಸ ಇಡಿ, ನಂಬಿಕೆ ಇಡಿ. ಖಂಡಿತವಾಗಿಯೂ ನೀವೊಬ್ಬ ಒಳ್ಳೆಯ ನಾಯಕರಾಗಿ, ಒಳ್ಳೆಯ ಅಧ್ಯಕ್ಷರಾಗಿ ಮೂಡಿಬರ್ತೀರ ಅನ್ನುವಂಥ ಮಾತನ್ನು ಹೇಳುತ್ತಾ, ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಪೂರ್ವಾಧ್ಯಕ್ಷರುಗಳು ಹಾಗೂ ಸದಸ್ಯರೆಲ್ಲ ಸೇರಿ. ನಮ್ಮಲ್ಲಿ GSC ಒಂದು ಮಾತಿದೆ, ಗ್ರ್ಯಾಬ್ ದ ಆಪರ್ಚುನಿಟಿ ಅಂತ. ಸಿಕ್ಕಂಥ ಅವಕಾಶಗಳನ್ನು ಬಳಸಿಕೊಳ್ಬೇಕು. ಅವಕಾಶ ಮಾಡಿಕೊಡುವಂಥದ್ದು ಅವರು, ಆದರೆ ಬಳಸಿಕೊಳ್ಳುವಂಥ ನಿಮಗೆ ಬಿಟ್ಟದ್ದು. ಹಾಗಾಗಿ ಈ ವರ್ಷ ಒಳ್ಳೆಯ ರೀತಿಯಲ್ಲಿ ಅವಕಾಶವನ್ನು ಬಳಸಿಕೊಳ್ಳಿ. ಆ ಮೂಲಕ ಈ ಭಾಗದ ಸಮಾಜದಲ್ಲಿ ಈ ಭಾಗದಲ್ಲಿ ಒಳ್ಳೆಯ ಹೆಸರು ಗಳಿಸುವಂಥ ಒಳ್ಳೆಯ ವ್ಯಕ್ತಿಯಾಗಿ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳೋ ವ್ಯಕ್ತಿಯ ನಾಯಕರಾಗಿ ಬೆಳೀರಿ ಅಂತ ಶುಭ ಹಾರೈಸ್ತೇನೆ. ಇವತ್ತು ಹೊಸ ಸದಸ್ಯರಾಗಿ 10 ಜನ ಮುಂದೆ ಬಂದಿದ್ದಾರೆ. ಅದರಲ್ಲಿ 5 ಜನ ಇವತ್ತು ಪ್ರಮಾಣವಚನ ತಗೊಂಡಿದ್ದಾರೆ. ಹೊಸ ಸದಸ್ಯರು ಕೇವಲ ಪುತ್ತೂರಿನ ಕಾರ್ಯಕ್ರಮಕ್ಕೆ ಸೀಮಿತ ಆಗದೆ, ಪುತ್ತೂರಿನ ಇನ್ಸ್ಟಾಲೇಷನ್ ಇರ್ಬೋದು, ಯಾವುದೇ ಒಂದು ಕಾರ್ಯಕ್ರಮ ಸೀಮಿತ ಆಗದೆ ವಲಯದಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳಿಗೆ ಭಾಗವಹಿಸುವಂತೆ ಮಾಡುವಂಥದ್ದು ಅಧ್ಯಕ್ಷರ ಜವಾಬ್ದಾರಿ. ಮುಂಬರುವ ಸ್ವಾಗತ್ ಫೆಬ್ರವರಿ 7-8ಕ್ಕೆ ಸ್ವಾಗತ ಅಂತ ಕಾರ್ಯಕ್ರಮ ನಡೆಯುತ್ತದೆ. ಅದರಲ್ಲಿ ಅವರನ್ನು ಭಾಗವಹಿಸುವಾಗೆ ಮಾಡಿ, ತರಬೇತಿಯಲ್ಲಿ ಪಾಲ್ಗೊಂಡಾಗ ಖಂಡಿತವಾಗಿಯೂ ಅವರು ಉಳಿಯುತ್ತಾರೆ, ಬೆಳೀತಾರೆ. ಜೊತೆಗೆ ಅವರಲ್ಲಿ ಕೂಡ ನಾಯಕತ್ವ ಗುಣ ಬೆಳೀತದೆ. JC ಎನ್ನುವಂಥದ್ದು ವ್ಯಕ್ತಿತ್ವ ವಿಕಸನೊಟ್ಟಿಗೆ ನಾಯಕತ್ವ ಗುಣ ಬೆಳೆಸಿದಂಥದ್ದು ನಾವೆಲ್ಲ ತಿಳಿದಿರುವಂಥ ವಿಚಾರ. ಅದಕ್ಕಾಗಿ ಅವರನ್ನು ಉಳಿಸುವಂಥ ಕೆಲಸ ಆಗಬೇಕು. ಇವತ್ತು JC ಅಂದರೆ ತುಂಬ ಜನ ಹಿಂದೆ ಸರಿತಾರೆ, ಯಾಕೆಂದರೆ ಅವರಿಗೆ ಸರಿಯಾದ ತರಬೇತಿ ಕಾರ್ಯಕ್ರಮ ಸಿಗದಿರುವುದು ಇದಕ್ಕೆ ಕಾರಣ ಅಂತ ನನ್ನ ಭಾವನೆ. JC ಪುತ್ತೂರು ಅಂದರೆ ನನಗೆ ಬಹಳಷ್ಟು ಆತ್ಮೀಯವಾದಂಥ ಘಟಕ. ನಮ್ಮ ಮಾತ್ರ ಘಟಕ, ವಿಟ್ಲ JCಯನ್ನು ಮಾತ್ರ ಘಟಕ JC ಪುತ್ತೂರು. ಹಾಗಾಗಿ ಬಹಳಷ್ಟು ಆತ್ಮೀಯತೆ ಮತ್ತು ಬಹಳಷ್ಟು ಗೌರವದ ಒಂದು ಭಾವನೆ. ನಾನು ಕಳೆದ ಬಾರಿ ಚುನಾವಣೆಯಲ್ಲಿ ನಿಂತಾಗ ಕೂಡ ನನಗೆ ಮಾತೃಸ್ಥಾನದಲ್ಲಿ ನಿಂತು ಬಹಳಷ್ಟು ಮಾರ್ಗದರ್ಶನ ಸಲಹೆ ನೀಡಿದಂಥ ಒಬ್ಬ ವ್ಯಕ್ತಿ JC ಪುತ್ತೂರಿನ ಪೂರ್ವಾಧ್ಯಕ್ಷರು, ಪೂರ್ವ ವಲಯಾಧ್ಯಕ್ಷರಂಥ ಪುರುಷೋತ್ತಮ್ ಶೆಟ್ಟಿಯವರು. ಅವರನ್ನು ನಾನು ಈ ಸಂದರ್ಭದಲ್ಲಿ ಬಹಳಷ್ಟು ಅಭಿಮಾನದಿಂದ, ಗೌರವದಿಂದ ತಮ್ಮ ನಿಮ್ಮ ಪ್ರೀತಿ ಹೀಗೆ ಇರಲಿ ಅಂತ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಿದ್ದೇನೆ ಸರ್. ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವರ್ಷ ನಮ್ಮ ವಲಯಾಡಳಿತ ಮಂಡಳಿಯಲ್ಲಿ ದೊಡ್ಡ ಪೋಸ್ಟ್ ZD ಮ್ಯಾನೇಜ್ಮೆಂಟ್ ಸುಹಾಸ್ ಮರಿಕೆ ಅವರು ಬಹಳಷ್ಟು JC ಬಗ್ಗೆ ಅನುಭವರುವರು, ಬಹಳಷ್ಟು ಉತ್ಸಾಹದಿಂದ ಕೆಲಸ ಮಾಡುವವರು. ನಮ್ಮ ವಲಯಾಡಳಿತ ಮಂಡಳಿಯಲ್ಲಿ ಸ್ನಾನವನ್ನು ಪಡ್ಕೊಂಡಿದ್ದಾರೆ. ಅವರ ಮುಂದಿನ JC ಜೀವನಕ್ಕೆ ಒಳ್ಳೆಯದಾಗಲಿ. ಈ ವರ್ಷ ಒಳ್ಳೆಯ ಕೆಲಸ ನಿಮ್ಮಲ್ಲಿಂದ ನಿರೀಕ್ಷಿಸ್ತೆ ಅಂತ ಹೇಳುತ್ತಾ ತಮಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ವರ್ಷ ನಮ್ಮ ವಲಯದಲ್ಲಿ ಪ್ರತಿ ವರ್ಷ ರೀಜನ್ A, ರೀಜನ್ B, ರೀಜನ್ C ಇಟ್ಟಾಗೆ ಈ ವರ್ಷ ನಾವು ಅದರ ಬದಲಾಗಿ ನದಿಗಳ ಹೆಸರನ್ನು ಕೊಟ್ಟಿದ್ದೇವೆ. ನೇತ್ರಾವತಿ, ಫಲ್ಗುನಿ, ಶಾಂಭವಿ, ನಂದಿನಿ ಅಂತ. ನಿಮಗೆ ಸಿಕ್ಕಂಥದ್ದು ಫಲ್ಗುನಿ. ವಲಯ ಉಪಾಧ್ಯಕ್ಷರಂಥ ಕಾಶಿನಾಥ್ ಗೋಕಟೆ ಅವರು ವಲಯ ಕಾರ್ಯದರ್ಶಿಯಾಗಿ ಹಲವಾರು ವರ್ಷ JCಯಲ್ಲಿ ತನ್ನಂತ ತೊಡಗಿಸಿಕೊಂಡು ಒಳ್ಳೆಯ ಅನುಭವರುವರು. 24x7 ರೀತಿಯಲ್ಲಿ ಕೆಲಸ ಮಾಡಲಿಕ್ಕಿದ್ದಾರೆ. ಜಿತೇಶ್ ಗಳಿಗೆ ಯಾವುದೇ ಸಮಯದಲ್ಲಿ ಯಾವುದೇ ಸಂಶಯ ಬಂದರೂ ಕೂಡ ಅವರಿಗೆ ಕಾಲ್ ಮಾಡಿ ಅದನ್ನು ನಿಭಾಯಿಸ್ಕೊಳ್ಬೋದು. ಅವರು ನಿಮಗೆ ಸೇವೆಗೆ ಸದಾ ಸಿದ್ಧರಾಗಿದ್ದಾರೆ. ವಲಯ ಉಪಾಧ್ಯಕ್ಷರಾದ ಕಾಶಿನಾಥ್ ಗೋಕಟೆ ಅವರಿಗೆ ಕೂಡ ಅಭಿನಂದನೆಗಳು. ಹಾಗೆ ಈ ವರ್ಷ ಇವತ್ತು
ತಮ್ಮ ಘಟಕಾಡಳಿತ ಮಂಡಳಿಯಲ್ಲಿ ವೈಸ್ ಪ್ರೆಸಿಡೆಂಟ್ಗಳೆಲ್ಲ ಓದ್ ತೆಕ್ಕೊಂಡ್ರು. ಈ ವರ್ಷ ಇನ್ನು ಕಳೆದ ವರ್ಷ ಅದಕ್ಕಿಂತ ಹಿಂದಿನ ವರ್ಷದಲ್ಲಿ ಹೇಗಿತ್ತು, ಒಂದು ಸಲ ವಿ ಪಿ ಆದವರು ಮತ್ತೆ ಅವರಿಗೆ ಗೊತ್ತಾಗೋದು LDMT ಅದು ಎಲ್ಲಿ ಆದಾಗ ಮಾತ್ರ ನಾನು ಯಾವ ಪೋಸ್ಟಲ್ಲಿದ್ದೇನೆ ಅಂತ. ಆದರೆ ಈ ಸಲ ಆ ಥರ ಆಗಲಿಕ್ಕೆ ಬಿಡೋದಿಲ್ಲ. ಘಟಕಾಡಳಿತ ಮಂಡಳಿಯಿಂದಲೇ ಒಂದು ಟೀಮನ್ನು ಕಟ್ಕೊಂಡು ವಲಯ ಆಡಳಿತದಿಂದ ನೇರವಾಗಿ ಕೆಲಸ ಮಾಡಲಿಕ್ಕೆ ಹೆಜ್ಜೆ ಹಾಕಿದ್ದೇವೆ. ಖಂಡಿತವಾಗಿಯೂ ಅಧ್ಯಕ್ಷರಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ಅವರು ಕೂಡ ಎಲ್ಲರೂ ಈ ಸಲ ಕೆಲಸ ಮಾಡಬೇಕಾಗತ್ತೆ. ಹಾಗಾಗಿ ತಮಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈಗಾಗಲೇ ನಮ್ಮ ವಲಯದಿಂದ ಜನವರಿ ತಿಂಗಳಲ್ಲಿ 2 ಘಟಕ ನೂತನವಾಗಿ ಪಾದಾರ್ಪಣೆಗೊಂಡಿದೆ. ಹಾಲಾಡಿ ವಾರಾಹಿ ಮತ್ತು ಇವತ್ತು ಸಂಜೆ JC ತುಂಬೆ ಲೈಟ್ ಅಂತ 2 ಘಟಕ JC ವಲಯಕ್ಕೆ ಬಂದಿದೆ. 1450 ಇದ್ದಂಥ ಸದಸ್ಯರು ಖಂಡಿತವಾಗಿ 2000 ಗಟ್ಟಿ ದಾಟಲಿಕ್ಕೆ ಈ ಸಲ ನಾವೆಲ್ಲರೂ ಕೆಲಸವನ್ನು ಮಾಡ್ತಿದ್ದೇವೆ. ಒಳ್ಳೆಯ ತಂಡವನ್ನು ಕಟ್ಕೊಂಡಿದ್ದೇವೆ. ಆ ಮೂಲಕ ಎಲ್ಲ ತಂಡದ ಸದಸ್ಯರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಿದ್ದೇನೆ. JCನ ವಲಯಾಧ್ಯಕ್ಷನಾಗಿ ಹಲವಾರು ಹೊಸ ಕನಸುಗಳು, ಹೊಸ ಯೋಜನೆ, ಹೊಸ ಆಸೆಗಳೊಂದಿಗೆ ಹೆಜ್ಜೆ ಆಗ್ತಿದೆ. ಆದರೆ ವಲಯಾಧ್ಯಕ್ಷನಾಗಿ ಒಬ್ಬನಿಗೆ ಎಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದಕ್ಕೆ ಎಲ್ಲರ ಪೂರ್ವಾಧ್ಯಕ್ಷರುಗಳ, ಎಲ್ಲ ಘಟಕಾಧ್ಯಕ್ಷರುಗಳ, ಎಲ್ಲ ಸದಸ್ಯರ ಸಹಕಾರ ಇದ್ದರೆ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಎಲ್ಲರ ಸಹಕಾರವನ್ನು ಕೊಡ್ತಾ ಇದ್ದೇನೆ. ಎಲ್ಲರೂ ನನ್ನ ಜೊತೆ ಹೆಜ್ಜೆ ಹಾಕಬೇಕು. ಈ ವರ್ಷ ಎಂಡ್ ಆಗೋ ಹೊತ್ತಿಗೆ ಒಂದು ಒಳ್ಳೆಯ ವಲಯದಲ್ಲಿ ಸಂಚಲನ ಮೂಡಲಿಕ್ಕೆ ತಾವೆಲ್ಲರೂ ನಮ್ಮೊಟ್ಟಿಗೆ ಜೊತೆ ಸೇರಬೇಕಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಯಾ ಥರದ ಹೂವೇನು ನಾ ಥರದ ಸಾಲದೆ, ಜಾತಿ ವಿಜಾತಿ ಏನ ಬೇಡ, ದೇವನೆದು ಎಂಬುದ ಜಾತ ಸರ್ವಜ್ಞ. ಭಕ್ತನು ದೇವರ ಪೂಜೆಗೆ ಅರ್ಪಿಸೋ ಹೂ ಯಾವ ಜಾತಿಯಾದರೇನು, ಯಾವ ಬಣ್ಣದಾದರೇನು, ಯಾವ ಪರಿಮಳ ಕೊಡೋದಾದರೇನು, ಅದು ಸುಗಂಧ ಬೀರಿದರೆ ಸಾಕಲ್ಲವೇ? ಅದು ಶ್ರೇಷ್ಠವಾದುದು. ಒಬ್ಬ ಅಧ್ಯಕ್ಷ ಅಥವಾ ಒಬ್ಬ ನಾಯಕ ಮುಂದೆ ಬರಬೇಕಾದರೆ ಅವನು ಹೇಗಿದ್ದರೇನು, ಯಾವ ಜಾತಿಯಾದರೇನು, ಯಾವ ಬಣ್ಣದವಾದಿದ್ದರೇನು, ಅವನಿಂದ ಒಳ್ಳೆಯ JC ಆದರ್ಶ ತತ್ವಗಳನ್ನು ಉಳಿಸುವಂಥ, JCಗೆ ಪ್ರಯೋಜನ ಆಗುವಂಥ ಒಬ್ಬ ಒಳ್ಳೆಯ ನಾಯಕನಾಗಿ ದುಡಿಯುವಂಥ ಮನಸ್ಸಿದ್ರೆ ಸಾಕಲ್ಲವೇ ಎನ್ನುವಂತ ಹೇಳುತ್ತಾ ಎಲ್ಲರಿಗೂ ಮತ್ತೊಂದು ಸಲ ಹೊಸ ವರ್ಷ ಶುಭಾಶಯಗಳನ್ನು ಹೇಳುತ್ತಾ, ಇಷ್ಟು ವರ್ಷ ಸುಮಾರು 54 ವರ್ಷ JC ಪುತ್ತೂರಿಗಾಗಿ ಸಮಯವನ್ನು ಕೊಟ್ಟು ಈ ಭಾಗದ ಜನರಿಗಾಗಿ, ಈ ಭಾಗದ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿ ಒಳ್ಳೆಯ ನಾಯಕತ್ವವನ್ನು ಕೊಟ್ಟಂತಹ ಪೂರ್ವಾಧ್ಯಕ್ಷರುಗಳನ್ನು ಒಂದು ಸಲ ವೇದಿಕೆ ಕರೆದು ನಾನು ಸಣ್ಣ ಗೌರವದೊಂದಿಗೆ ತಮ್ಮನ್ನು ಗೌರವಿಸಲಿದ್ದೇನೆ. ಎಲ್ಲ ಪೂರ್ವಾಧ್ಯಕ್ಷರು JCಯನ್ನು ಒಂದು ಸಲ ವೇದಿಕೆ ಬರಬೇಕು, ನನ್ನ ಸಣ್ಣ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಒಂದು ಸಲ ಎಲ್ಲರೂ ಬನ್ನಿ ಪ್ಲೀಸ್. ನಾಯಕತ್ವದ ಗುಣಗಳು. ಈ ನೆಲೆಯಲ್ಲಿ ನಾವು 100 ತರಬೇತಿಗಳನ್ನು ನೀಡುವ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. 100 ತರಬೇತಿಗಳು ಆಗಲೇಬೇಕು. ಇದನ್ನು ಎಲ್ಲ ಮುಖ್ಯ ಅತಿಥಿಗಳು ನಾವು ಬಿಡುಗಡೆ ಮಾಡಬೇಕು, ಪೋಸ್ಟರ್ ಬಿಡುಗಡೆ ಮಾಡಬೇಕು ಅಂತ ಕೇಳಿಕೊಳ್ತೀವಿ. ನಾನು JC ಸಂದೀಪ್, JC ವಿಟ್ಲದ ಅಧ್ಯಕ್ಷ. ಇದು ತುಂಬ ಖುಷಿ ಆಗ್ತಾ ಇದೆ, ಯಾಕೆಂದರೆ ನನ್ನ ಮಾತೃ ಘಟಕ ಪುತ್ತೂರಿನ ಪದಗ್ರಹಣ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕೆ.
ಆತ್ಮೀಯರಾದ ಜಿತೇಶ್ ರೈ ತಮಗೆ ಮತ್ತು ತಮ್ಮ ತಂಡಕ್ಕೆ ಶುಭವಾಗಲಿ. ಜೊತೆಯಾಗಿ ಸಾಗೋಣ, ಜೊತೆಯಾಗಿ ಬೆಳೆಯೋಣ. ಜೈ JC. ಕಳೆದ 1 ವರ್ಷದಿಂದ ರೋಟ್ರಿಯಲ್ಲಿ ಜವಾಬ್ದಾರಿ ತಗೊಂಡ ಮೇಲೆ ರೋಟ್ರಿ ವಿಷಯ ಏನಾದರೂ ಸ್ವಲ್ಪ ಮಾತಾಡ್ತಾ ಇದ್ದೇವೆ. ಉಳಿದಂತೆ JC ಚಟುವಟಿಕೆಗಳಿಂದ ನಾನು ಸ್ವಲ್ಪ ವಿರಮಿಸಿದ್ದೇನೆ. ಸಂತೋಷ್ ಅವರಿಗೆ ಅದರ ಅನುಭವ ಆಗಿದೆ. ಇವತ್ತು ಮಾತಾಡಬೇಕು ಅಂತ ಅನಿಸಿದ್ದು ಯಾಕೆಂದರೆ ಔಟ್ಗೋಯಿಂಗ್ ಪ್ರೆಸಿಡೆಂಟ್ ಭಾಗ್ಯೇಶ್ ರೈ ನನ್ನ ವಿದ್ಯಾರ್ಥಿ. ಅವನ ಇನ್ಸ್ಟಾಲೇಷನ್ ಹೊತ್ತಿಗೆ ಅನಿವಾರ್ಯ ಕಾರಣದಿಂದ ನನಗೆ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಇವತ್ತು ಇನ್ಕಮಿಂಗ್ ಪ್ರೆಸಿಡೆಂಟ್ ಮತ್ತೆ ನನ್ನ ವಿದ್ಯಾರ್ಥಿ ಜಿತೇಶ್, ಈತನ ಪದಗ್ರಹಣ ಈಗ ಒಟ್ಟಿಗೆ ಇಬ್ಬರನ್ನು ಕೂಡ ಸುಧಾರಿಸಿದಾಗೆ ಆಯಿತು. ಹರ್ಷಿತಾ ಬೆಜ್ಜಂಗಳ ಅವರು ನಮ್ಮ ರೋಟರಿ ಕ್ಲಬ್ನ ಆ್ಯಕ್ಟಿವ್ ಮೆಂಬರ್, ಪಾಸ್ಟ್ ಪ್ರೆಸಿಡೆಂಟ್ ಬೆಜ್ಜಂಗಳವರ ಮಿಸ್ಸಸ್, ಅವರ ಕಾರ್ಯಕ್ರಮಕ್ಕೂ ಭಾಗವಹಿಸಿದ ಹಾಗಾಯಿತು. ಹಾಗೆ ಇವತ್ತು ಬಂದದ್ರಿಂದ ನಮ್ಮ ರೋಟರಿ ಕ್ಲಬ್ ಪುತ್ತೂರು ಸೆಂಟ್ರಲ್ನ ಪರವಾಗಿ ಭಾಗ್ಯೇಶ್ ಅವರಿಗೆ ಅಭಿನಂದನೆಗಳನ್ನು ಹೇಳುತ್ತಾ, ಹಾಗೆ ಜಿತೇಶ್ ರೈಗೆ JC ಜೀವನದಲ್ಲಿ ಬಹಳ ಅನುಭವ ಗಳಿಸಲಿಕ್ಕಾಗ್ತದೆ. ನಾವೇನಾದರೂ ಇವತ್ತು ಹೊರಗಡೆ ಕಾಣಿಸ್ಕೊಳ್ತಾ ಇದ್ದರೆ ಅದು ನಮಗೆ JC ಕಲಿಸಿಕೊಟ್ಟ ಸೂತ್ರಗಳಿಂದ ಸಾಧ್ಯವಾದಷ್ಟು ಅಳವಡಿಸಿಕೊಂಡು ನಾವು ಬೆಳೆದಿದ್ದೇವೆ. ಜಿತೇಶ್ಗೆ JC ಜೀವನದಲ್ಲಿ ಒಳ್ಳೆಯ ಭವಿಷ್ಯವನ್ನು ಹಾರೈಸ್ತೇನೆ. ಪುತ್ತೂರು ಕ್ಲಬ್ ಅನ್ನೋದು ಭಾಳ ದೊಡ್ಡ ಕ್ಲಬ್. ಅದು ಈಗ 55 ಜನ ನಾಯಕರನ್ನು ನೋಡಿದರೆ ಕೆಲವು ನಾಯಕತ್ವ ವಹಿಸ್ಕೊಂಡವರ ಮೊಮ್ಮಕ್ಕಳು ಬಹುಶಃ JCಗೆ ಸೇರುವ ಪ್ರಾಯ ಆಯಿತು. ನಾನು ಝೋನ್ ಪ್ರೆಸಿಡೆಂಟ್ ಆಗಿದ್ದ ವರ್ಷ ಒಂದು 10 ವರ್ಷ ಪ್ರಾಯ ಆದವರು ಈಗ JCಯಿಂದ ರಿಟೈರ್ ಆಗಲಿಕ್ಕೆ ಆಯಿತು. ಅಷ್ಟು ವರ್ಷದ ಹಿಂದೆ ನಾವು ದುಡಿದವರು. ಆದರೆ ನಮ್ಮನ್ನು ಪ್ರೀತಿಯಿಂದ ಗಮನಿಸ್ತಾ ಇದ್ದಾರೆ ನಮ್ಮ ಸ್ನೇಹಿತರು. ಎಲ್ಲ ಕಡೆ ಇನ್ನು 90 ವರ್ಷ ಆಗುವವರೆಗೂ ಹೋಗ್ತಾ ಇರಲಿಕ್ಕೆ ಆಗೋದಿಲ್ಲ. ಆದರೆ ಯಾವುದೆಲ್ಲ ನಮ್ಮ ಹತ್ತಿರದಲ್ಲಿ ನಡೀತದೆ ಅಲ್ಲಿಗೆ ನಾವು ಬರ್ತೇವೆ. ಈ ಹೊತ್ತಿಗೆ ಭಾಗ್ಯೇಶ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳು ಮತ್ತು ಜಿತೇಶ್ ಅವರ ತಂಡಕ್ಕೆ ಒಳ್ಳೆಯ ಭವಿಷ್ಯವನ್ನು, JC ಉದ್ದೇಶಗಳನ್ನು ಈಡೇರಿಸುವಂಥ ಶಕ್ತಿಯನ್ನು ದೇವರು ಕೊಡಲಿ ಮತ್ತು ಕ್ಲಬ್ನ ಎಲ್ಲ ಸದಸ್ಯರು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರೇ, ನಾನು ಬೆಳ್ಳಾರೆ JCಯ ಅಧ್ಯಕ್ಷೆ ಶ್ರೀಮತಿ ಪೂರ್ಣಿಮಾ ಪೆರ್ಲಂಪಾಡಿ. ನೂತನವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾಗಿರುವ ಜಿತೇಶ್ ರೈ ನಿಮಗೆ ಹಾರ್ದಿಕವಾಗಿ ಶುಭಾಶಯಗಳನ್ನು ಕೋರುತ್ತೇನೆ ಸರ್. ಅದೇ ರೀತಿ ಇದುವರೆಗೆ ಅತ್ಯುತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಿದ JC ಭಾಗ್ಯೇಶ್ ರೈ ನಿಮಗೆ ಹಾರ್ದಿಕವಾಗಿ ಶುಭಾಶಯಗಳು ಹಾಗೂ ಅಭಿನಂದನೆಗಳನ್ನು ತಿಳಿಯಪಡಿಸ್ತೇನೆ. ಜೈ JC. ಭಾಳ ಸಂತೋಷ ಆಗ್ತಾ ಇದೆ. ಯಾಕಂತೇಳಿದರೆ JCIಯಿಂದ ಬೆಳೆದು ಬಂದ ನಂತರ ರೋಟ್ರಿ ಮತ್ತು ಲಯನ್ಸ್ಗಳಲ್ಲಿ ಸೇರಿ ಮತ್ತೆ ಸೇವೆಯನ್ನು ಮುಂದುವರಿಸುವಂಥ ಅವಕಾಶಗಳಿರುವಂಥ ಒಂದು ಕಡೆ ಇವತ್ತು JCI ಅದಕ್ಕೆಲ್ಲ ಒಂದು ರೀತಿಯ ತರಬೇತಿಯನ್ನು ಹೊಂದಿ ಮತ್ತೆ ಅಂತಾರಾಷ್ಟ್ರೀಯ ಸಂಸ್ಥೆ ಲಯನ್ಸ್ ಆರ್ ರೋಟ್ರಿಗೆ ಬರುವಂಥದ್ದು ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಆ ದೃಷ್ಟಿಯಲ್ಲಿ ನಾನು ಒಬ್ಬ ಲಯನ್ಸಿನ ಸದಸ್ಯನಾಗಿ JCIಯ ಬಗ್ಗೆ ಹೆಮ್ಮೆಯ ಮಾತುಗಳನ್ನು ಆಡಬೇಕಾದಂಥ ಅವಶ್ಯಕತೆ ಒಂದು ಕಡೆ. ಯಾಕಂದರೆ ಯುವ ಸಮುದಾಯದಿಂದಲೇ ನಾಯಕತ್ವವನ್ನು ಬೆಳೆಸಿ ಸಮಾಜ ಸೇವೆಯಲ್ಲಿ ತೊಡಗಿಸಿ ಎಲ್ಲರಿಗೂ ಒಂದು ರೀತಿಯ ಯುವಕರಾಗಿರುವಾಗ ಏನು ಮಾಡಬೇಕು, ಹೇಗೆ ಮಾಡಬೇಕು, ತಮ್ಮ ಕರ್ತವ್ಯಗಳು ಏನು ಎಂಬುದನ್ನು ತಿಳಿಸುವಂಥದ್ದೇ JCI ಎನ್ನುವಂಥ ಸಂಸ್ಥೆಯಲ್ಲಿ ಇವತ್ತು ನೂತನವಾಗಿ ಅಧ್ಯಕ್ಷರಾಗಿ ಜಿತೇಶ್ ರೈ ಅವರು ಮುಂದೆ ಒಳ್ಳೆಯ ನಾಯಕರಾಗಿ ಬೆಳೆಯಲಿ. JCI ಸಂಸ್ಥೆ ಪುತ್ತೂರಿನಲ್ಲಿ ಅತ್ಯಂತ ಈಗಾಗಲೇ ನಾನು ಕಂಡೆ ಅನೇಕ ಮಂದಿ ನನಗೊಂದು ರೀತಿಯ ರೋಮಾಂಚನ ಆಯಿತು. ಇಷ್ಟು ಜನ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದೀರಾ ನೋಡುವಾಗ ಎಲ್ಲರೂ ಒಬ್ಬರಿಂದ ಬಲಿಷ್ಠರೇ ಕಾಣುವಂಥವರು, ಒಳ್ಳೆಯ ಸಂಘಟಕರೇ ಆಗಿದ್ದಾರೆ. ಮತ್ತೆ ಆ ಸ್ಥಾನಕ್ಕೆ ಜಿತೇಶ್ ರೈ ಅವರು ಬೆಳೆಯಲಿ, JCI ಪುತ್ತೂರಲ್ಲಿ ಬೆಳಗಲಿ ಅಂತೇಳಿ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಸೋಸಿಯೇಷನ್ ಆಫ್ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಇಂಡಿಯಾ ಪುತ್ತೂರು ಚಾಪ್ಟರ್ನ ಪ್ರೆಸಿಡೆಂಟ್, ಅದೇ ರೀತಿ ಪುತ್ತೂರು ರೋಟರಿ ಕ್ಲಬ್ ಸೆಂಟ್ರಲ್ ಇದರ ನಿಯೋಜಿತ ಅಧ್ಯಕ್ಷ ಮಿಸ್ಟರ್ ಜಿತೇಶ್ ಅವರು, ನಾವು ಒಂದು ಕೊಲೀಗ್ಸ್ ಆಗಿ ವರ್ಕ್ ಮಾಡಿದ್ವಿ ಹಿಂದೆ CAD ಸೆಂಟ್ರಲ್ಲಿ. ಅವರು ಸೆಂಟ್ರೆಡ್ ಆಗಿರುವಾಗ ನಾನು ಸಿವಿಲ್ ಇಂಜಿನಿಯರ್ ಆಗಿ ಅವ್ರ ಜೊತೆಗೆ ತುಂಬ ಒಡನಾಟ ಕೆಲಸ ಮಾಡಿದ್ದೆ. ಅದೇ ರೀತಿ ಹರ್ಷಿತಾ ಬೆಜ್ಜಂಗಳ ಅವರು, ನಮ್ಮ ರಾಜೇಶ್ ಬೆಜ್ಜಂಗಳ ನಮ್ಮ ರೋಟರಿ ಮೆಂಬರ್ ಅವರ ಪತ್ನಿ, ಅದೇ ರೀತಿ ಸುಜನ್ ಅಂತೇಳಿ ನನ್ನ ಅಳಿಯ, ಅವನು ಕೂಡ JCIಯಲ್ಲಿ ಏನೋ ಒಂದು ಪೋಸ್ಟ್ ಅವನಿಗಿದೆ. ಭಾಗ್ಯೇಶ್ ರೈ ಅವರ ಸಾಧನೆಗಳನ್ನು ಮೆಚ್ಚಿ ನಿಜವಾಗಿ ಏನು ನೆಕ್ಸ್ಟ್ ಲೆವೆಲ್ ಅಷ್ಟು ಸಾಧನೆ ಮಾಡಿದ್ದಾರೆ. ಎಲ್ರಿಗೂ ಶುಭಾಶಯ ಹೇಳ್ತಾ, ಜಿತೇಶ್ ಅವರ ತಂಡಕ್ಕೆ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಈ ಒಂದು ಸಂದರ್ಭವನ್ನು ವಕೀಲರ ಸಂಘದ ಅಧ್ಯಕ್ಷನಾಗಿ ಬಳಸಿಕೊಳ್ತಾ ಇದ್ದೇನೆ.
ವಕೀಲರ ಸಂಘ ಈಗಾಗಲೇ 25ನೇ ಸಾಲಿನಲ್ಲಿ ಬಹಳ ಉತ್ತಮವಾಗಿ ಕೆಲಸ ಮಾಡಿದಂತಹ ಭಾಗ್ಯಶ್ರೀ ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ನಾವು ಕೂಡ ವಕೀಲರ ಸಂಘದ ಜೊತೆಯಾಗಿ ಕೂಡ ಕೆಲವು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದಕ್ಕಾಗಿ ಅವರಿಗೆ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಹಾಗೆಯೇ 26ರ ಅಧ್ಯಕ್ಷ JC ಜಿತೇಶ್ ರೈ ಅವರಿಗೆ ಶುಭಾಶಯವನ್ನು ಕೊಡ್ತೇವೆ. ಯುವ ಜನತೆಯನ್ನು ಒಟ್ಟುಗೂಡಿಸಿ ಜಗತ್ತಿನ ಏಕೈಕ ವ್ಯಕ್ತಿತ್ವ ವಿಕಸನ ಸಂಸ್ಥೆ JCIಯ ಅಧ್ಯಕ್ಷನಾಗಿ ಬಹಳ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸುವ ಬಗ್ಗೆ ಸೂಚನೆಗಳನ್ನು ಕೂಡ ಈ ಒಂದು ಸಮಾರಂಭದಲ್ಲಿ ನೀಡಿದ್ದಾರೆ. ಅವರಿಗೆ ವಿಶೇಷವಾದ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಒಂದು ಸಭೆಯನ್ನು ಇಲ್ಲಿ ಎಲ್ಲ ಸಂಘ ಸಂಸ್ಥೆಗಳ ಗಣ್ಯರಿದ್ದೀರಿ ಮತ್ತು ನಾಯಕರಿದ್ದೀರಿ ಮತ್ತು ನಾಗರಿಕರಿದ್ದೀರಿ. ಈ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಇತಿಹಾಸದಲ್ಲಿ ಮಾನ್ಯ ನ್ಯಾಯಾಲಯದ ಕಟ್ಟಡ ಇಲ್ಲಿ ನಿರ್ವಹಣೆ ಮಾಡ್ತಾ ಉಂಟು. ಇಲ್ಲಿ ಕೋರ್ಟ್ ರೋಡ್ ಅಂತ ಕೂಡ ಇಲ್ಲಿ ಫೇಮಸ್ ಆಗಿದೆ, ಕೋರ್ಟ್ ಮೈದಾನ ಅಂತ ಕೂಡ ನಾವು ಕರಿತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ಈ ಕಟ್ಟಡವು ಸುಸಜ್ಜಿತವಾದ ಹೊಸ ಕಟ್ಟಡ ಇಲ್ಲಿ ಆಣೆಮಜಲಲ್ಲಿ ನಿರ್ಮಾಣಗೊಂಡಿದೆ. ಅದರ ಉದ್ಘಾಟನೆ ಟೆಂಟೇಟಿವ್ಲಿ ಈಗ 31 ತಾರೀಕು ಜನವರಿ ಅಂತ ಫಿಕ್ಸ್ ಆಗಿದೆ. ಅದಕ್ಕೆ ಇನ್ನು ದಿನ ಇಲ್ಲ, 15 ದಿವಸ. ನಿಮ್ಮ ವೈಯಕ್ತಿಕವಾಗಿ ಎಲ್ಲ ಸಂಘ ಸಂಸ್ಥೆಗಳಿಗೂ ನಮಗೆ ಭೇಟಿಯಾಗಲು ಖಂಡಿತ ಕಷ್ಟ ಸಾಧ್ಯವಾಗ್ಬೋದು. ಇದೇ ಆಮಂತ್ರಣವನ್ನು ನೀವು ಮನ್ನಿಸಿ 31 ತಾರೀಕಿಗೆ ಟೈಮನ್ನು ನಾವು ತಿಳಿಸ್ತೇವೆ, 10 ಗಂಟೆಗೆ ಅಂತ. ಈಗಾಗಲೇ ಮಾನ್ಯ ನ್ಯಾಯಾಧೀಶರುಗಳು, ನಮ್ಮ ಚೀಫ್ ಜಸ್ಟಿಸ್ ಮತ್ತು ಮುಖ್ಯಮಂತ್ರಿಯವರು ಮತ್ತು ರಾಜ್ಯಪಾಲರು ಎಲ್ಲರೂ ಪುತ್ತೂರಿಗೆ ಆಗಮಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಈಗ IPPಗೆ ಸನ್ಮಾನ. ಕಾರ್ಯಕ್ರಮದ ಅಧ್ಯಕ್ಷರೇ, ಅತಿಥಿಗಳೇ, ಎಲ್ಲ JC ಬಂಧುಗಳೇ, JC ಎಂದರೆ ಒಂದು ಕುಟುಂಬ ಸಂಬಂಧ. ಕ್ಲಬ್ ಮಟ್ಟದಿಂದ ತೊಡಗಿ ವಿಶ್ವದೆಲ್ಲೆಡೆ ಚಾಚಿರುವ ಮಾನವತೆಯ ನೆಟ್ವರ್ಕ್. ಇದರ ಒಂದು ಭಾಗವಾಗಿ ಹಲವಾರು ವರ್ಷ JC ಮೌಲ್ಯವನ್ನು ಅರಿತವಳು. ಕುಟುಂಬ ಸಹಿತವಾಗಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೆ. ಆದರೆ ವಿವಿಧ ಕಾರಣಗಳಿಂದ ಸಕ್ರಿಯ ಪಾಲುಗೊಳ್ಳುವಿಕೆಯಿಂದ ದೂರದ ಉಳಿದು ಇದೀಗ ಮತ್ತೆ ಪ್ರವೇಶ ಪಡೆದಿದ್ದೇನೆ. ಕಳೆದ ವರ್ಷ ಭಾಗ್ಯಶ್ರೀ ಅವರಲ್ಲಿ ಅನೌಪಚಾರಿಕವಾಗಿ ಹೇಳಿದ್ದೆವು, ಮುಂದಿನ ವರ್ಷದಿಂದ JCಯಲ್ಲಿ ಸಕ್ರಿಯನಾಗುತ್ತೇನೆ ಎಂದು. ಅದನ್ನು ಮರೆಯದೆ ಅಧ್ಯಕ್ಷ ಜಿತೇಶ್ ಮೂಲಕ ಶಶಿರಾಜ್ ರೈ ಅವರ ಸಹಕಾರದಿಂದ ಕಾರ್ಯದರ್ಶಿಯಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ. ಎಲ್ಲ JC ಸದಸ್ಯರ ಸಹಕಾರವನ್ನು ಬೇಡಿಕೊಳ್ಳುತ್ತಾ ಇದ್ದೇನೆ. ಇಂದಿನ ಪದಗ್ರಹಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ JC ಪುರಂದರ್ ರೈ ಅವರಿಗೆ ವಂದನೆಗಳು. ಇವರಿಗೆ ಅಧ್ಯಕ್ಷರು ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪದಾಧಿಕಾರಿಗಳಿಗೂ ಸದಸ್ಯರಿಗೂ ಕೃತಜ್ಞತೆಗಳು. ಸೇರಿರುವ ಎಲ್ಲ ಸಹೃದಯಿ ಬಾಂಧವರಿಗೂ ವಂದನೆಗಳು. ಕಾರ್ಯಕ್ರಮ ನಡೆಸಲು ಅನುಮತಿ ನೀಡಿದ ಮನೀಷಾ ಹಾಲ್ನ ಎಲ್ಲ ಸಮಿತಿ ಸದಸ್ಯರಿಗೂ ವಂದನೆಗಳು.